ಹಾಗಾದ್ರೆ ನೇರವಾಗಿ ಮೊದಲನೇ ಪ್ರಶ್ನೆ. ಈ ಒಂದು ವಿಡಿಯೋದ ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ಮೇಲ್ಗಡೆ ಯಾವ ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ನೋಡಿ. KSRP ಪೊಲೀಸ್ ಕಾನ್ಸ್ಟೇಬಲ್ 2020-22 ನವೆಂಬರ್ ಅಂದು ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬಂದಿತ್ತು, ಏನು ಕ್ವಶನ್ನು, ಅದು ಯಾವ್ದರಲ್ಲಿ ಬಂದಿತ್ತು ಅಂತ. ಹಾಗಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಈ ಕ್ವಶನ್ನ ಯಾವ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು, 2020 ಕೇಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ತೀರಾ ಹಳೆಯದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿದ್ರೆ ಅಷ್ಟೇನು ಯೂಸ್ ಆಗಲ್ಲ. ಯಾಕಂದ್ರೆ ಹಳೆಯ ಕರೆಂಟ್ ಅಫೇರ್ಸ್ ಇರುತ್ತೆ, ಅವಾಗ ಏನೋ ನಡೆದಿರುತ್ತೆ ಘಟನೆ, ಅದರ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ಹಾಗಾಗಿ ತೀರಾ ಹಳೇದು ನೋಡೋ ಅವಶ್ಯಕತೆ ಇಲ್ಲ. ಒಂದು 10ರಿಂದ 12 ಪ್ರಶ್ನೆ ಪತ್ರಿಕೆಗಳನ್ನ ರೀಸೆಂಟ್ ಆಗಿ, ಅಂದ್ರೆ ಈಗ 2-3 ವರ್ಷಗಳಿಂದ ನಡೆದಿರ್ತಕ್ಕಂಥ PC ಪರೀಕ್ಷೆಗಳನ್ನ ನೋಡಿದಾಗ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಹಾಗಾದ್ರೆ ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನ್ ಕೇಳಿದ್ರು KSRP 2020 ನವೆಂಬರ್ 22ರಂದು ನಡೆದಿರ್ತಕ್ಕಂಥ PC ಪರೀಕ್ಷೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಓಕೆ, ಇಲ್ಲಿ ನಾ ಇಂಗ್ಲಿಷ್ ಪ್ರಶ್ನೆ ಓದಕ್ ಹೋಗಲ್ಲ, ಯಾಕಂದ್ರೆ ಬಹಳ ಜನ ಕೇಳ್ತಾ ಇದ್ರಿ ಸರ್ ಇಂಗ್ಲಿಷ್ ಕ್ವಶನ್ ಓದಿ ಅಂತ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪೇರ್ ಆಗ್ತಕ್ಕಂಥವ್ರು ಜಾಸ್ತಿ ಕನ್ನಡದಲ್ಲಿ ಓದಿರೋರು ಕನ್ನಡವನ್ನೇ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ನಾನು ಮತ್ತೆ ಇಂಗ್ಲಿಷ್ ಪ್ರಶ್ನೆನ ಬಹಳ ಓದಕ್ ಹೋಗಲ್ಲ, ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಓದ್ತೀನಿ. ಓಕೆ, ಹಾಗಾದ್ರೆ ಏನಿತ್ತು ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂದ್ರೆ ಇಲ್ಲಿ ಮ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಒಂದು ಆಗಿನ ಕಾಲದಲ್ಲಿ ಸುದ್ದಿಲಿದ್ದಂತಹ ಅಂದ್ರೆ 2020-21 ಸುದ್ದಿಲಿದ್ದಂಥವ್ರು ಇವಾಗ್ಲೂ ಸಹಿತ ಸುದ್ದಿಲಿದ್ದಾರೆ. ಹಾಗಾಗಿ ವಿ ಕ್ಯಾನ್ ಅಪ್ಲೈ ದಿಸ್ ಕ್ವಶನ್ ಕರೆಂಟ್ ಸಿನಾರಿಯೋದಲ್ಲೂ ಕೂಡ ಏನಾಗುತ್ತೆ. ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞೆ ಅಂತ ಕೊಟ್ಟಿದ್ದಾರೆ. ಓಕೆ, ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞೆ ಹೌದು. ನೆಕ್ಸ್ಟ್ ಬಿ ಅಲ್ಲಿ ಗ್ರೇಟಾ ಥನ್ಬರ್ಗ್ ಒಬ್ಬ ಪರಿಸರವಾದಿ, ಜೊತೆಗೆ PV ಸಿಂಧು ಬ್ಯಾಡ್ಮಿಂಟನ್ ಪಟು. ನೋಡಿ, ಈ ಮೂವರು ಸಹಿತ ಇವತ್ತಿಗೂ ಬಹಳ ಸುದ್ದಿಲಿದ್ದಾರೆ, ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ಗೀತಾ ಗೋಪಿನಾಥ್ ಅವರು ಭಾರತೀಯ ಮೂಲದ ಒಬ್ಬ ಎಕನಾಮಿಸ್ಟ್, IMF ಅಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿದ್ರು. ಇವತ್ತು ಪ್ರಮೋಷನ್ ಅನ್ನು ಹೊಂದಿ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಹಾಗಾಗಿ ಸ್ಟಿಲ್ ಶಿ ಈಸ್ ಇನ್ ನ್ಯೂಸ್. ಗ್ರೇಟಾ ಥನ್ಬರ್ಗ್ ಅವರು ಒಬ್ಬ ಪರಿಸರವಾದಿ. ಜಸ್ಟ್ ಒಂದು 10-12 ಇಯರ್ಸ್ ಅಲ್ಲಿನೇ ಬಹಳ ದೊಡ್ಡ ಲೀಡರ್ಸ್ ಅನ್ನ ನಾವು ಪರಿಸರವನ್ನು ಉಳಿಸ್ಬೇಕು ಅಂತ ಬಹಳ ಒತ್ತಾಯವನ್ನು ಮಾಡಿ ಅವರಿಗೆ ಬೇರೆ ಬೇರೆ ಮೀಟಿಂಗ್ಸ್ಗಳಲ್ಲಿ ಬೇರೆ ಬೇರೆ ಚಳುವಳಿಗಳಲ್ಲಿ ಕೂಡ ಭಾಗವಹಿಸಿ ಸುದ್ದಿಲಾಗಿರ್ತಕ್ಕಂಥವ್ರು ಗ್ರೇಟಾ ಥನ್ಬರ್ಗ್ ಅವರು. ಹಾಗಾಗಿ ಶಿ ಈಸ್ ಎನ್ ಎಕಾಲಜಿಸ್ಟ್ ಅಥವಾ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕರೀಬಹುದು. ಓಕೆ, ಇನ್ನು PV ಸಿಂಧು ಭಾರತಕ್ಕೆ ಒಂದು ಒಲಿಂಪಿಕ್ಸ್ ಅಲ್ಲಿ ಬೆಳ್ಳಿ ಪದಕವನ್ನ ಮತ್ತು ಇತ್ತೀಚಿನ ಒಲಿಂಪಿಕ್ಸ್ ಅಲ್ಲಿ ಕಂಚಿನ ಪದಕವನ್ನು ಗೆದ್ದಂತಹ ಬ್ಯಾಡ್ಮಿಂಟನ್ ಪಟು. ಹಾಗಾಗಿ ಮೂರು ಕೂಡ ಸರಿಯಾಗಿದ್ದಾವೆ ಇವುಗಳಲ್ಲಿ ಎಲ್ಲವೂ ಕೂಡ. ಗೀತಾ ಗೋಪಿನಾಥ್ ಎಕನಾಮಿಸ್ಟ್, ಇವಾಗ ಸದ್ಯ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, PV ಸಿಂಧು ಬ್ಯಾಡ್ಮಿಂಟನ್ ಪಟು, ಗ್ರೇಟಾ ಥನ್ಬರ್ಗ್ ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಅಥವಾ ಪರಿಸರವಾದಿ. ಇಷ್ಟು ತಿಳ್ಕೋಬೇಕು. ನೆಕ್ಸ್ಟ್ ಹೋಗೋಣ. ತೇಜಸ್ ಎಂಬುದು, ತೇಜಸ್ ಏನು? ಒಂದು ಯುದ್ಧ ಟ್ಯಾಂಕ ಅಥವಾ ಯುದ್ಧ ನೌಕೆಯ ಅಥವಾ ಯುದ್ಧ ವಿಮಾನವ ಅಥವಾ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಅಂದ್ರೆ ಏನಾಗಿರ್ಬೋದು? ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಾನು ಆನ್ಸರ್ ಹೇಳಕ್ ಮುಂಚೆ ನೀವು ಯಾವುದು ಅಂತ ಸ್ವಲ್ಪ ಥಿಂಕ್ ಮಾಡಿ, ಅವಾಗ ಯೂಸ್ ಆಗುತ್ತೆ. ತೇಜಸ್ ಎಂಬುದು ಒಂದು ವಾರ್ ಪ್ಲೇನ್ ಅಥವಾ ಯುದ್ಧ ವಿಮಾನ ಅಥವಾ LCA ಅಂತ ಕರಿತೀವಿ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಲಘು ಯುದ್ಧ ವಿಮಾನ ಅಂತ ಕೂಡ ಕರಿಬಹುದು. ಓಕೆ, ರೈಟ್. ತೇಜಸ್ ಒಂದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ LCA ಅಥವಾ ಲಘು ಯುದ್ಧ ವಿಮಾನ ಅಂತ ಕೂಡ ಕರಿತೀವಿ. ಇದನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದನ್ನ ಡೆವಲಪ್ ಅಥವಾ ಡಿಸೈನ್ ಮಾಡಿರ್ತಕ್ಕಂಥ ಸಂಸ್ಥೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA, ಜೊತೆಗೆ HAL ನ ಒಂದು ವಿಭಾಗ ಮತ್ತು DRDO ಮತ್ತು NAL ಅಂತ ಕರಿತೀವಿ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್. ಇವರೆಲ್ಲರೂ ಸೇರಿ ಈ ಒಂದು ತೇಜಸ್ ಅಂತಕ್ಕಂಥ ಭಾರತದ ಅತಿ ಹಗುರವಾಗಿರ್ತಕ್ಕಂಥ ಯುದ್ಧ ವಿಮಾನ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕು, HAL ಅಥವಾ ADA ಮತ್ತು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಇವುಗಳ ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲಿ ಇದೆ ಅನ್ನೋದು ಕೂಡ ಗಮನಿಸಬೇಕು. ಸರಿ, ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಲ್ಲಿ ಆಯ್ನಾಲಜಿ ಎಂದರೆ ಏನು? ಆಯ್ನಾಲಜಿ ಅಂತಕ್ಕಂಥದ್ದು ಮದಿರೆಯ ತಯಾರಿಕಾ ಅಧ್ಯಯನ ಅಥವಾ ವೈನ್ ತಯಾರು ಮಾಡ್ತಾರಲ್ವಾ, ಸ್ಟಡಿ ಆಫ್ ವೈನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪಶುಗಳ ಸಾಕಾಣಿಕೆ, ಬೆಳೆಗಳ ಉತ್ಪನ್ನಗಳ ಅಧ್ಯಯನ, ಮಣ್ಣಿನ ಫಲವತ್ತತೆಯ ಅಧ್ಯಯನ. 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಆಯ್ನಾಲಜಿ ಅಂದ್ರೆ ವೈನ್ ಅಥವಾ ಮದಿರೆಯ ತಯಾರಿಕಾ ಅಧ್ಯಯನವಾಗುತ್ತೆ. ಓಕೆ,
ಸೊ ನೋಡಿ ಆಯ್ನಾಲಜಿ. ಇಲ್ಲಿ ಇನ್ನೊಂದು ಬರುತ್ತೆ ವಿಟಿಕಲ್ಚರ್ ಅಂತ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ವಿಟಿಕಲ್ಚರ್ ಅಂದರೆ ಕೈಂಡ್ ಆಫ್ ಈ ಗ್ರೇಪ್ ವೈನ್ ಅಥವಾ ದ್ರಾಕ್ಷಿಯನ್ನ ಬೆಳೆಸ್ತಕ್ಕಂಥ ಒಂದು ಮೆಥಡ್ಗೆ ಅಥವಾ ಒಂದು ಏನು ಏನಂತೀವಿ ನಾವು ಏನಾದರೂ ಒಂದು ಅಭ್ಯಾಸ ಮಾಡ್ಕೊಳ್ತೀವಲ್ಲ, ಸೊ ಅದನ್ನ ವಿಟಿಕಲ್ಚರ್ ಅಂತೀವಿ. ಅಂದರೆ ಸೊ ಗ್ರೋಯಿಂಗ್ ವೈನ್ ಗ್ರೇಪ್ಸ್ ಅಂತ, ಕರೆಕ್ಟ್. ಸೊ ಗ್ರೋಯಿಂಗ್ ವೈನ್ ಗ್ರೇಪ್ಸ್ ಅಥವಾ ದ್ರಾಕ್ಷಿಯನ್ನು ಬೆಳೀತಕ್ಕಂಥ ಒಂದು ಮೆಥಡ್ಗೆ ವಿಟಿಕಲ್ಚರ್ ಅಂತೀವಿ, ಕರೆಕ್ಟ್. ಓಕೆ, ಅಷ್ಟು. ಇಲ್ಲಿ ಐನಾಲಜಿ ಬೇರೆ ವಿಟಿಕಲ್ಚರ್ ಬೇರೆ, ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ನೆಕ್ಸ್ಟ್ ಇದಲ್ದೇನೆ ಬೇರೆ ಕೇಳ್ತಾರೆ ಮೈಕಾಲಜಿ ಯಾವುದಕ್ಕೆ ಸಂಬಂಧಿಸಿದೆ. ಇವತ್ತು ಐನಾಲಜಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮೈಕಾಲಜಿ ಮೀನ್ಸ್ ಸ್ಟಡಿ ಆಫ್ ಫಂಗೈ ಅಂತ. ಓಕೆ, ಶಿಲೀಂಧ್ರಗಳ ಅಧ್ಯಯನ ಅಂತ ಕರಿಬಹುದು. ಫೈಕಾಲಜಿ ಅಂದ್ರೆ ಆಲ್ಗೆಗಳ ಅಧ್ಯಯನ, ವೈರಾಲಜಿ ಅಂದ್ರೆ ವೈರಸ್ಗಳ ಅಧ್ಯಯನ. ಸೊ ಅದೇ ತರ ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಿಸಿದೆ. ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ಸ್, ಸ್ಟಡಿ ಆಫ್ ಕ್ಯಾನ್ಸರ್ಸ್. ಓಕೆ, ಇನ್ನು ಪೋಮಾಲಜಿ ಅಂದ್ರೆ ಸ್ಟಡಿ ಆಫ್ ಫ್ರೂಟ್ಸು. ಆರ್ನಿಥಾಲಜಿ ಅಂತ ಕೇಳ್ತಾರೆ, ಸೊ ಸ್ಟಡಿ ಆಫ್ ಬರ್ಡ್ಸು. ಅದಕ್ಕೆ ಸಲೀಂ ಅಲಿ ಅವ್ರನ್ನ ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ ಅಲ್ವಾ. ಸೊ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಸಾಯಿಲ್ನ ಪೆಡಾಲಜಿ ಅಂತ ಕರೀತಾರೆ, ಸ್ಟಡಿ ಆಫ್ ಸಾಯಿಲು. ಸೊ ಅಷ್ಟು ಕೆಲವೊಂದಷ್ಟಾದರೂ ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಮೈ ಕಂಟ್ರಿ ಮೈ ಲೈಫ್. ಈ ಪುಸ್ತಕದ ಲೇಖಕರು ಯಾರು? ಮೈ ಕಂಟ್ರಿ ಮೈ ಲೈಫ್ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಡಾಕ್ಟರ್ ಮನಮೋಹನ್ ಸಿಂಗ್, ಕುಲದೀಪ್ ಅಯ್ಯರ್. ಅಂದ್ರೆ 2020ರಲ್ಲಿ ಕೇಳಿದ್ರು. ಸೊ LK ಅಡ್ವಾಣಿ ಅಥವಾ ಲಾಲ್ ಕೃಷ್ಣ ಅಡ್ವಾಣಿ ಅವರು ಮೈ ಕಂಟ್ರಿ ಮೈ ಲೈಫ್ ಎನ್ನುವ ಪುಸ್ತಕದ ಲೇಖಕರಾಗಿದ್ದಾರೆ. ಓಕೆ, ನೋಡಿ LK ಅಡ್ವಾಣಿ ಮೈ ಕಂಟ್ರಿ ಮೈ ಲೈಫ್. ಸೊ ಗ್ರಾಮಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಗ್ರಾಮಿ ಅವಾರ್ಡ್ ಇಸ್ ರಿಲೇಟೆಡ್ ಟು ವಿಚ್ ಫೀಲ್ಡ್? ಸೊ ಗ್ರಾಮಿ ಅವಾಗವಾಗ ಸುದ್ದಿಲೇ ಇರುತ್ತೆ, ಯಾಕಂದ್ರೆ ನಮ್ಮ ಬೆಂಗಳೂರು ಮೂಲದ ರಿಕಿ ಕೇಜ್ ಅವರು ಗ್ರಾಮಿ ಪ್ರಶಸ್ತಿಯಲ್ಲಿ 3 ಬಾರಿ ಗೆದ್ದಿದ್ದಾರೆ. ಹಾಗಾಗಿ ಸ್ವಲ್ಪ ಸುದ್ದಿಲೇ ಇರುತ್ತೆ, ನೆನ್ಪಿಡ್ಬೇಕು. ಸೊ ಗ್ರಾಮಿ ಪ್ರಶಸ್ತಿ ಸಾಹಿತ್ಯ, ಸಂಗೀತ, ವಿಜ್ಞಾನ, ಕ್ರೀಡೆ ಅಂದ್ರೆ ಸಂಗೀತ ಕ್ಷೇತ್ರಕ್ಕೆ ನೀಡ್ತಕ್ಕಂಥ ಒಂಥರ ಆಸ್ಕರ್ ಅವಾರ್ಡ್ ಯಾವ ರೀತಿಯಾಗಿದೆಯೋ ಚಲನಚಿತ್ರಕ್ಕೆ, ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರಕ್ಕೆ ಗ್ರಾಮಿ ಪ್ರಶಸ್ತಿ ಆಗುತ್ತೆ. ಓಕೆ, ಗ್ರಾಮಿ ಪ್ರಶಸ್ತಿಗಳನ್ನ ಸಂಗೀತ ಉದ್ಯಮದಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಗುರುತಿಸಲು ಯುನೈಟೆಡ್ ಸ್ಟೇಟ್ಸ್ನ ರೆಕಾರ್ಡಿಂಗ್ ಅಕಾಡೆಮಿಯಿಂದ ನೀಡಲಾಗುತ್ತೆ. ಓಕೆ, ಅಮೆರಿಕದ ರೆಕಾರ್ಡಿಂಗ್ ಅಕಾಡೆಮಿ. ಓಕೆ, ಇನ್ನು ಇಲ್ಲಿ ಕೆಲವೊಂದು ಗಮನಿಸಬೇಕು. ಎಮ್ಮಿ ಅವಾರ್ಡ್ಗಳನ್ನ ದೂರದರ್ಶನದ ಕ್ಷೇತ್ರದಲ್ಲಿ, ಗ್ರಾಮಿ ಅವಾರ್ಡ್ಗಳನ್ನ ಸಂಗೀತ ಕ್ಷೇತ್ರದಲ್ಲಿ, ಆಸ್ಕರ್ ಅವಾರ್ಡ್ಗಳನ್ನ ಚಲನಚಿತ್ರ ಕ್ಷೇತ್ರದಲ್ಲಿ, ಟೋನಿ ಅವಾರ್ಡ್ಗಳನ್ನ ರಂಗಭೂಮಿ ಕ್ಷೇತ್ರದಲ್ಲಿ. ಸೊ ಕೇಳ್ತಾರೆ, ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಗ್ರಾಮಿ ಪ್ರಶಸ್ತಿಗಳು ಯಾವ ಕ್ಷೇತ್ರಕ್ಕೆ ಅಂದ್ರೆ ಸಂಗೀತ ಕ್ಷೇತ್ರಕ್ಕೆ ಗ್ರಾಮಿ ಪ್ರಶಸ್ತಿಗಳು. ಸರಿ, ನೆಕ್ಸ್ಟ್ ಆಸ್ಕರ್ ಬಗ್ಗೆ ಕೇಳ್ಬೋದು, ಟೋನಿ ಬಗ್ಗೆ ಕೇಳ್ಬೋದು, ಎಮ್ಮಿ ಬಗ್ಗೆ ಕೇಳ್ಬೋದು. ಓಕೆ, ಸೊ ಇತ್ತೀಚೆಗೆ ಫೆಬ್ರವರಿ 2023ರಲ್ಲಿ ಪಾರ್ಟ್ 2 ಅಲ್ಲಿ ಮಾತಾಡ್ತಾ ಇದ್ವಿ. ಗ್ರಾಮಿ ಪ್ರಶಸ್ತಿಗಳನ್ನ ಭಾರತದ ಸಂಗೀತ ಸಂಯೋಜಕ ರಿಕಿ ಕೇಜ್ ಅವರಿಗೆ 3ನೇ ಬಾರಿ ಗ್ರಾಮಿ ಪ್ರಶಸ್ತಿ ಲಭಿಸಿದೆ ಅಂತ ಅಲ್ವಾ. ಇವರೇ ರಿಕಿ ಕೇಜು. ಸೊ ಮೊದಲ ಬಾರಿಗೆ 2015ರಲ್ಲಿ ವಿಂಡ್ಸ್ ಆಫ್ ಸಂಸಾರ ಎನ್ನುವ ಆಲ್ಬಮ್ಗೆ, 2022ರಲ್ಲಿ 2ನೇ ಗ್ರಾಮಿ ಅವಾರ್ಡು ಡಿವೈನ್ ಟೈಡ್ಸ್ ಅಂತ. ಸೊ ಯಾವ ಒಂದು ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ಕ್ಯಾಟಗರಿಯಲ್ಲಿ, ಅದೇ ಒಂದು ಡಿವೈನ್ ಟೈಡ್ಸ್ ಆಲ್ಬಮ್ಗೆ 2ನೇ ಬಾರಿಗೆ ಬೆಸ್ಟ್ ಇಮ್ಮರ್ಸಿಬಲ್ ಆಡಿಯೋ ಆಲ್ಬಮ್ ಅಂತಕ್ಕಂಥ ಕ್ಷೇತ್ರದಿಂದ. ಹೀಗೆ ರಿಕಿ ಕೇಜ್ ಅವರಿಗೆ 3 ಬಾರಿ ಗ್ರಾಮಿ ಅವಾರ್ಡ್ ಸಿಕ್ಕಿದೆ, ನೆನ್ಪಿಡಬೇಕು. ಸೊ ಇನ್ನು ಕ್ವಶನ್ ನಂಬರ್ 6, 2019ರ CRDR ಕೇಳಿದರೆ ನೀತಿ ಆಯೋಗ ಪ್ರಕಟಿಸಿದ ಭಾರತದ ನಾವೀನ್ಯತಾ ಸೂಚ್ಯಂಕ 2019ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಸೊ ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ದ ಇಂಡಿಯಾಸ್ ಇನ್ನೋವೇಷನ್ ಇಂಡೆಕ್ಸ್ 2019? ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಅಂದ್ರೆ ನಾವೀನ್ಯತಾ ಸೂಚ್ಯಂಕ ಅಥವಾ ಇನ್ನೋವೇಷನ್ ಇಂಡೆಕ್ಸ್ ಅಂತ ಬಂದಾಗ ನಮ್ಮ ಕರ್ನಾಟಕವೇ ಮೊದಲನೇ ಸ್ಥಾನದಲ್ಲಿದೆ. ಸೊ 2000 ಇತ್ತೀಚಿನ ರ್ಯಾಂಕಿಂಗ್ ಅಲ್ಲೂ ಕೂಡ ಸೊ ನಾವೀನ್ಯತಾ ಸೂಚ್ಯಂಕ ಕರ್ನಾಟಕ ಹ್ಯಾಟ್ರಿಕ್ ಬಾರಿಗೆ ಅಂದ್ರೆ 3ನೇ ಬಾರಿಗೆ ನೀತಿ ಆಯೋಗದ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. 2019ರಲ್ಲಿ ಕೇಳಿದ್ರಿ ಈ ಪ್ರಶ್ನೆ, 2021ರಲ್ಲೂ ನಾವೇ ಇದ್ದೀವಿ. ಹಾಗಾಗಿ ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದು. ಓಕೆ, ನೀತಿ ಆಯೋಗದ 2021ನೇ ಸಾಲಿನ ನಾವೀನ್ಯತಾ ಸೂಚ್ಯಂಕ ಪ್ರಕಟಿಸಿದ್ದು ಕರ್ನಾಟಕ ಸತತ 3ನೇ ಬಾರಿಗೆ ಮೊದಲ ಸ್ಥಾನ ಪಡೆದಿದೆ ಇತ್ತೀಚೆಗೆ. ಇನ್ನು ನೆಕ್ಸ್ಟ್ ವರ್ಷನ್ ಇನ್ನು ಬಿಟ್ಟಿಲ್ಲ. ಓಕೆ, ನೆನ್ಪಿಡ್ಬೇಕು. ಸೊ ದೊಡ್ಡ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮತ್ತು ಹಿಲ್ ಸ್ಟೇಟ್ಸ್ ಅಂದ್ಬಿಟ್ಟು ನಮ್ಮ ಈಶಾನ್ಯ ರಾಜ್ಯಗಳು ಜೊತೆಗೆ ಒಂದಷ್ಟು ಸಿಕ್ಕಿಮು ಇವುಗಳನ್ನು ಸೇರಿಸ್ಕೊಂಡಿದ್ದಾರೆ.
ಹಿಮಾಚಲ್ ಪ್ರದೇಶ, ಜೊತೆಗೆ ಉತ್ತರಾಖಂಡ, ಓಕೆ, ಇವುಗಳನ್ನು ಸೇರಿಸಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮತ್ತು ಗುಡ್ಡಗಾಡು ಅಥವಾ ಬೆಟ್ಟ ಪ್ರದೇಶಗಳ ರಾಜ್ಯಗಳೇನಿದ್ದಾವೆ ಅದರಲ್ಲಿ ಮಣಿಪುರ ಮೊದಲನೇ ಸ್ಥಾನದಲ್ಲಿ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಿಟಿ ಸ್ಟೇಟ್ಸ್ ಅಂತ ಕರಿತೀವಿ, ಚಂಡೀಗಢ, ಡೆಲ್ಲಿ, ಇವುಗಳಲ್ಲಿ ಚಂಡೀಗಢ ಮೊದಲನೇ ಸ್ಥಾನ. ಹೀಗೆ ನಾವೀನ್ಯತಾ ಸೂಚ್ಯಾಂಕ ಅಂತ ಬಂದಾಗ ಕರ್ನಾಟಕವು ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಜೊತೆಗೆ ಇದನ್ನು ಪ್ರಕಟಿಸ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ, ನೀತಿ ಆಯೋಗ ಎನ್ನುವುದು ನೆನ್ಪಿಡ್ಬೇಕು. ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಥವಾ ಭಾರತದ ನಾವೀನ್ಯತಾ ಸೂಚ್ಯಾಂಕ. ಓಕೆ, ಕ್ವಶನ್ ನಂಬರ್ 7 ಅಲ್ಲಿ 2020 KSRP ಕೇಳಿದ್ದಾರೆ, COVID-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಯಾವುದು? PM ಕೋವಿಡ್ ಫಂಡ್, PM ಕೇರ್ಸ್ ಫಂಡ್, ಕೋವಿಡ್ ಸೇ ಸುರಕ್ಷಾ, PM ಕೊರೋನಾ ವೈರಸ್ ಅಂದ್ರೆ ಬಹಳ ಸುದ್ದಿಯಲ್ಲಿ ಇರುತ್ತೆ, PM ಕೇರ್ಸ್ ಫಂಡ್ ಅಂತ. ಕೋವಿಡ್ ಬಂತಲ್ವಾ, ಆ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರ ಹೊಸ ಒಂದು ಫಂಡನ್ನು ತಂದು ಆ ಫಂಡಿಂದನೇ ಹೆಚ್ಚಿನ ಒಂದು ಪ್ರಮಾಣದ ಇನ್ನು ಬೇರೆ ಬೇರೆ ಕೋವಿಡ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಸೊಲ್ಯೂಷನ್ ಅನ್ನು ಕೊಟ್ಟಿತ್ತು. ಹಾಗಾದ್ರೆ PM ಕೇರ್ಸ್ ಅಂದ್ರೆ ಏನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸಿಟಿಜನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಫಂಡ್. ಇದನ್ನ ಮೋಸ್ಟ್ಲಿ ಎಕ್ಸ್ಪಾನ್ಷನ್ ಅಥವಾ ವಿಸ್ತೃತ ರೂಪವನ್ನು ಕೇಳಬಹುದು. ಅಥವಾ ಯಾವಾಗ ತಂದಿದ್ರು ಅಂದ್ರೆ 2027 ಮಾರ್ಚ್ ಅಲ್ಲಿ ತಂದಿದ್ರು, ಸುಮಾರು 3 ವರ್ಷಗಳ ಹಿಂದೆ. ಓಕೆ, ನೆನ್ಪಿಡ್ಬೇಕು. ಇದರಲ್ಲಿ ಇತ್ತೀಚೆಗೆ ಸುಧಾ ಮೂರ್ತಿ ಅವರನ್ನ, ರತನ್ ಟಾಟಾ ಅವರನ್ನ ಕೂಡ ಅದರ ಒಂದು ಮೆಂಬರ್ಸ್ ಆಗಿ ಏನು ನಾಮನಿರ್ದೇಶನವನ್ನ ಅಥವಾ ನೇಮಕವನ್ನು ಮಾಡಲಾಗಿತ್ತು. ಇನ್ನು PM ಕೇರ್ಸ್ ಫಂಡ್ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಈಗ ಸದ್ಯ ನರೇಂದ್ರ ಮೋದಿ ಅವರು PM ಕೇರ್ಸ್ ಫಂಡ್ ನ ಅಧ್ಯಕ್ಷರಾಗಿದ್ದಾರೆ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲ್ಪಟ್ಟ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಎಲ್ಲಿದೆ ಅಂದ್ರೆ 2017 ಕೇಳಿದ್ರು. ತುಮಕೂರಿನಲ್ಲಿದೆ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್. ಇದೇ ರೀತಿಯಾಗಿ ಪ್ರಧಾನಮಂತ್ರಿ ಅವರು ಉದ್ಘಾಟಿಸಿದ ಯಾವುದಾದರೂ ಬೇರೆ ಬೇರೆ ವಿಚಾರಗಳಿದ್ದಾಗ ಕರ್ನಾಟಕದಲ್ಲಿ ಅವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಥವುಗಳನ್ನ ಸ್ವಲ್ಪ ನೋಟ್ ಮಾಡ್ಕೋಬೇಕು ಅಂತ ನಮಗೆ ತಿಳ್ಕೊಬೇಕಾದ್ರೆ ಯಾವ ರೀತಿಯಾಗಿ ಪ್ರಶ್ನೆ ಬಂದಿತ್ತು ಹಿಂದೆ ಅನ್ನೋದು ಗೊತ್ತಿರಬೇಕು, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ರಾಜ್ಯ ಅಸ್ಸಾಂ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮೇಘಾಲಯ. ಅಂದ್ರೆ ಜಮ್ಮು ಕಾಶ್ಮೀರವು ಭಾರತದಲ್ಲಿ ಕೇಸರಿಯನ್ನ ಅಥವಾ ಸ್ಯಾಫ್ರಾನ್ ಅನ್ನು ಬೆಳೀತಕ್ಕಂಥ ಏಕೈಕ ರಾಜ್ಯವಾಗಿದೆ. ಓಕೆ, ಇದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ, ನೆನ್ಪಿಡ್ಬೇಕು. ಸ್ಯಾಫ್ರಾನ್, ಮೆಡಿಸಿನಲ್ ಪ್ಲಾಂಟ್ಸ್ ವಿತ್ GI ಟ್ಯಾಗ್, ಜಮ್ಮು ಕಾಶ್ಮೀರ. ದ ಓನ್ಲಿ ಸ್ಟೇಟ್ ಇನ್ ಇಂಡಿಯಾ ದಟ್ ಪ್ರೊಡ್ಯೂಸಸ್ ಸ್ಯಾಫ್ರಾನ್ ಈಸ್ ಜಮ್ಮು ಅಂಡ್ ಕಾಶ್ಮೀರ. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ವಿಶ್ವದ ಅತ್ಯಂತ ಪ್ರಾಚೀನ ಏಕಾಧಿಪತ್ಯ ಇವರದ್ದಾಗಿದೆ ಅಂತ ಕೊಟ್ಟಿದ್ರು 2017. ದ ಓಲ್ಡೆಸ್ಟ್ ಮೊನಾರ್ಕಿ ಇನ್ ದ ವರ್ಲ್ಡ್ ಈಸ್ ದಟ್ ಆಫ್ ನೇಪಾಳ, ಸೌದಿ ಅರೇಬಿಯಾ, ಜಪಾನ್, ಇಂಗ್ಲೆಂಡ್. ಅಂದ್ರೆ ಜಪಾನ್ ದೇಶದಲ್ಲಿ ರಾಜಪ್ರಭುತ್ವ ಅಂತಕ್ಕಂಥದ್ದು ಅಥವಾ ಏಕಾಧಿಪತ್ಯ ಅಂತಕ್ಕಂಥದ್ದು ಬಹಳ ಹಳೆಯ ಕಾಲದಿಂದ ಇದೆ. ನೋಡಿ, ನಮ್ಮ ಇಂಗ್ಲೆಂಡ್ ಅಲ್ಲಿ ಇವತ್ತಿಗೂ ಇದೆ ಅಲ್ವಾ. ಇಂಗ್ಲೆಂಡ್ ನಲ್ಲಿ ರಾಣಿ ಎಲಿಜಬೆತ್ ಇದ್ಲು, ಇವತ್ತು ಚಾರ್ಲ್ಸ್ III ಬಂದಿದ್ದಾನೆ ಸಲ್ವಾ. ಆ ರೀತಿಯಾಗಿರ್ತಕ್ಕಂಥ ರಾಜಪ್ರಭುತ್ವ ಜಪಾನ್ ನಲ್ಲಿ ಬಹಳ ಹಳೆಯದಾಗಿದೆ ಅಂತಕ್ಕಂಥದ್ದನ್ನ ಕಾಣ್ಬೋದು. 660 ಬಿಫೋರ್ ಕ್ರಿಸ್ತ ಅಥವಾ BC ಇಂದ ಕ್ರಿಸ್ತ ಪೂರ್ವದಿಂದಲೂ ಇದೆ. ನಂತರ ನಮ್ಮ ಬ್ರಿಟನ್ ನಲ್ಲಿ 871 ಕ್ರಿಸ್ತ ಶಕದಿಂದ ಇದೆ. ಹೀಗೆ ಕೆಲವೊಂದು ದೇಶಗಳಲ್ಲಿ ಇವತ್ತಿಗೂ ಕೂಡ ನಾವು ರಾಜಪ್ರಭುತ್ವವನ್ನು ಕಾಣಬಹುದು. ಓಕೆ, ಅತ್ಯಂತ ಹೆಚ್ಚಿನ ಕಾಲ ಈ ರಾಜಪ್ರಭುತ್ವವನ್ನು ಮಾಡಿರ್ತಕ್ಕಂಥ ಲಾಂಗೆಸ್ಟ್ ರೈನಿಂಗ್ ಮೊನಾರ್ಚ್ ಅಂದ್ರೆ ಕಿಂಗ್ ಭೂಮಿಬೋಲ್, ಥೈಲ್ಯಾಂಡ್ನ ಕಿಂಗ್ ಅಂದ್ರೆ ನೆನ್ಪಿಡ್ಬೇಕು. ಅದಾದ ನಂತರ ಕ್ವೀನ್ ಎಲಿಜಬೆತ್ II ಸುಮಾರು 63 ವರ್ಷಗಳ ಕಾಲ ಆ ರಾಣಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ಲು. ಓಕೆ, ಇನ್ನು ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿದೆ? ಸಾಲಾರ್ಜಂಗ್ ಮ್ಯೂಸಿಯಂ ವೆರಿ ಫೇಮಸ್ಸು. ಪುಣೆ, ಪಾಟ್ನಾ, ಹೈದರಾಬಾದ್, ಕೊಚ್ಚಿ ಅಂದ್ರೆ ಹೈದರಾಬಾದ್ ಅಲ್ಲಿದೆ ಸಾಲಾರ್ಜಂಗ್ ಮ್ಯೂಸಿಯಂ. ಬಹಳ ಸಲ ಕೇಳಿದ್ದಾನೆ. ಓಕೆ, ಅದಕ್ಕೋಸ್ಕರ ನೆನ್ಪಿಡ್ಬೇಕು, ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದ್. ಓಕೆ, ಹಾಗಾದ್ರೆ ಸಾಲಾರ್ಜಂಗ್ ಮ್ಯೂಸಿಯಂ ಜೊತೆಗೆ ಭಾರತದ ಒಂದಷ್ಟು ಮ್ಯೂಸಿಯಂಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿಲಿದೆ. ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿದೆ, ಬಹಳ ಇಂಪಾರ್ಟೆಂಟ್ ಇಂಡಿಯನ್ ಮ್ಯೂಸಿಯಂ. ಗವರ್ನಮೆಂಟ್ ಮ್ಯೂಸಿಯಂ ಚೆನ್ನೈಯಲ್ಲಿದೆ. ಛತ್ರಪತಿ ಶಿವಾಜಿ ವಾಸ್ತು ಮ್ಯೂಸಿಯಂ ಮುಂಬೈಯಲ್ಲಿದೆ. ಶಂಕರ್ಸ್ ಇಂಟರ್ನ್ಯಾಷನಲ್ ಡಾಲ್ಸ್ ಮ್ಯೂಸಿಯಂ ಡೆಲ್ಲಿಲಿದೆ. ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದಲ್ಲಿದೆ. ನ್ಯಾಷನಲ್ ರೈಲ್ ಮ್ಯೂಸಿಯಂ ಡೆಲ್ಲಿ. ಅದಾದ ನಂತರ ಇಷ್ಟು ಸಾಕು. ಇನ್ನು ಅಂತಾರಾಷ್ಟ್ರೀಯ ಮ್ಯೂಸಿಯಂ ಡೇ ಅಥವಾ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ May 18 ಆಗುತ್ತೆ. ಓಕೆ,
ಅದರಲ್ಲೂ ನಮ್ಮ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ ಏನಿದೆ ಅಲ್ವಾ, ಇದು ವಿಶ್ವದ 9ನೇ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯ ಮತ್ತು ಭಾರತದ ಅತ್ಯಂತ ಹಳೆಯ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು ಅಂದರೆ ಸೊ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ. ಓಕೆ, 2023 ಮೇ 18 ನಾವು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಣೆ ಮಾಡಿದ್ದೀವಿ. ಅದರ ಥೀಮು ಮ್ಯೂಸಿಯಮ್ಸ್ ಸಸ್ಟೈನಬಿಲಿಟಿ ಅಂಡ್ ವೆಲ್ ಬೀಯಿಂಗ್. ಓಕೆ, 12ನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಬುಕ್ಕು ಒಂದು ಕಡೆ ಅವರ ಲೇಖಕರು ಕೊಟ್ಟಿದ್ದಾರೆ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಬಟ್ ಸ್ಟಿಲ್ ಒಂದು ಅರ್ಥ ಮಾಡ್ಕೋಬೇಕು. ಸೊ ಆಲಿವರ್ ಟ್ವಿಸ್ಟ್, ಗ್ಯಾದರಿಂಗ್ ಸ್ಟಾರ್ಮ್, ಡೆತ್ ಇನ್ ವೆನಿಸ್, ಕನ್ಫೆಷನ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಆಥರ್ಸ್ ಚಾರ್ಲ್ಸ್ ಡಿಕನ್ಸ್, ಥಾಮಸ್ ಮ್ಯಾನ್, ವಿನ್ಸ್ಟನ್ ಚರ್ಚಿಲ್, ಜೆ ರೋಸೋ ಅಂತ. ಸ್ವಲ್ಪ ಪಿ ಸಿ ಲೆವೆಲ್ಗೆ ಈ ಬುಕ್ಗಳು ಸ್ವಲ್ಪ ಲೆವೆಲ್ ಜಾಸ್ತಿನೇ ಆಯಿತು. 2017 ಸಿವಿಲ್ ಪಿ ಸಿಲಿ ಕೇಳಿದ್ರು. ಸರಿಯಾದ ಉತ್ತರ ಎಗೆ 1 ಆಲಿವರ್ ಟ್ವಿಸ್ಟ್, ಚಾರ್ಲ್ಸ್ ಡಿಕೆನ್ಸ್ ಅವರ ಬುಕ್ಕು. ಇನ್ನು ಬಿಗೆ 3 ಅಂದರೆ ಗ್ಯಾದರಿಂಗ್ ಸ್ಟಾರ್ಮ್, ವಿನ್ಸ್ಟನ್ ಚರ್ಚಿಲ್ ಅವರ ಬುಕ್ಕು. ಸಿಗೆ 2 ಅಂದರೆ ಡೆತ್ ಇನ್ ವೆನಿಸು, ಥಾಮಸ್ ಮ್ಯಾನ್ ಅವರ ಬುಕ್ಕು. ಸೊ ಕನ್ಫೆಷನ್ಸು ಜೆ ರೋಸರ್ ಅವರ ಬುಕ್ಕು. ಓಕೆ, ಇನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಅಂದರೆ ವೆರಿ ಫೇಮಸ್ ಪುರಂದರದಾಸರನ್ನು ನಾವು ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಥವಾ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ, ತಂದೆ ವರದಪ್ಪ ನಾಯಕ, ತಾಯಿ ರುಕ್ಮಿಣಿ. ನೆಕ್ಸ್ಟು ಪುರಂದರದಾಸರು ಇವತ್ತಿನ ವಿಜಯನಗರ ಎಂಪೈರ್ ಅಥವಾ ಮಾಡರ್ನ್ ಡೇ ತೀರ್ಥಹಳ್ಳಿ ತಾಲೂಕಿನಲ್ಲಿ ಜನಿಸಿದ್ರು. ನಂತರ ಹಂಪಿಯಲ್ಲಿ, ಇವತ್ತೇನು ಹಂಪಿ ಕಾಣಿಸ್ತೀವಿ ಅದರಲ್ಲಿ ನಿಧನರಾಗಿದ್ದರು 1564. ಓಕೆ, ಇವ್ರನ್ನ ಕರ್ನಾಟಕ ಮ್ಯೂಸಿಕ್ ಏನು ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್ ಅಥವಾ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ. ಇವರ ಗುರುಗಳನ್ನ ಕೇಳ್ಬೋದು, ವ್ಯಾಸತೀರ್ಥರ ಪುರಂದರದಾಸರ ಗುರುಗಳು. ಜಾಗತಿಕ ಪರಿಸರ ದಿನ 2017 ವಿಷಯ ಏನು ಅಂತ 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಅಂದರೆ ನಾವೇನು ಎನ್ವಿರಾನ್ಮೆಂಟ್ ಡೇ ಅಥವಾ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ ಜೂನ್ 5, ಅದರ ಥೀಮ್ ಏನು ಅಂತ ಕೇಳಿದ್ದಾರೆ. ಬಟ್ 2017 ಥೀಮ್ ಬೇಕಾಗಿಲ್ಲ ನಮಗೆ. ಈಗ 2023 ಜೂನ್ 5 ಆಚರಣೆ ಮಾಡಿದ ವಿಶ್ವ ಪರಿಸರ ದಿನದ ಥೀಮ್ ಏನು ಅಂತ ಇವಾಗ ಕೇಳ್ತಾರೆ. ಸೊ ಇವಾಗ ಹೇಳೋದಕ್ಕೆ ನಾವು ರೆಡಿ ಇರಬೇಕು. 2017 ಬೇಕಾಗಿಲ್ಲ, ಬದಲಾಗಿ 2023 ಬೇಕು. ಹಾಗಾಗಿ 2023 ಪರಿಸರ ದಿನದ ಥೀಮು ಸೊಲ್ಯೂಷನ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂಡರ್ ದ ಕ್ಯಾಂಪೇನ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಒಂದು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಾದರೂ ಕೊಟ್ಟಿರ್ಬೋದು, ಇಲ್ಲ ಸೊಲ್ಯೂಷನ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಾದರೂ ಕೊಟ್ಟಿರ್ಬೋದು. ಜನರಲ್ ಆಗಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಕೊಡ್ತಾರೆ. ಸೊ ನೆನ್ಪಿಡಬೇಕು, ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಇನ್ನು ಯಾವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಅಂದರೆ 1977 ವಿಶ್ವಸಂಸ್ಥೆಯ ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮ್ಮೇಳನ ಅಂತ ನಡೆಯುತ್ತೆ, ಸ್ಟಾಕ್ಹೋಮ್ ಕಾನ್ಫರೆನ್ಸು. ಸೊ ಅಲ್ಲಿ 5ರಿಂದ 16 ಜೂನ್ವರೆಗೂ ನಡೆಯುತ್ತೆ. ಹಾಗಾಗಿ 5 ಜೂನ್ ಏನು ಆರಂಭವಾಗಿತ್ತು ಸ್ಟಾಕ್ಹೋಮ್ ಕಾನ್ಫರೆನ್ಸು, ಅದೇ ದಿನವನ್ನು ನಾವು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ 21. ಸೊ 2017 ಸಿವಿಲ್ ಪಿ ಸಿಲಿ ಕೇಳಿದ್ರು. ಸೊ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. 2015 ಆಚರಿಸ್ತಾ ಬರ್ತಾ ಇದ್ದೀವಿ. 2023 ಏನ್ ಥೀಮ್ ಇತ್ತು ಅಂತ ಕೇಳ್ತಾರೆ, ಯೋಗ ಫಾರ್ ವಸುದೈವ ಕುಟುಂಬಕಂ. ಇಂಟರ್ನ್ಯಾಷನಲ್ ಯೋಗ ಡೇ 2023 ಯೋಗ ಫಾರ್ ವಸುದೈವ ಕುಟುಂಬಕಂ. ವೆರಿ ವೆರಿ ಇಂಪಾರ್ಟೆಂಟು, ಕೇಳ್ಬೋದು. ನೆಕ್ಸ್ಟ್, ಗೂಳಿಯನ್ನ ಪಳಗಿಸುವ ಕ್ರೀಡೆ ಜಲ್ಲಿಕಟ್ಟನ್ನ ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ? ಜಲ್ಲಿಕಟ್ಟು ಅಂತ ಕೇಳಿರ್ತಾರೆ. ಒಂದು ಮೂವಿ ಕೂಡ ಬಂದಿತ್ತು ಜಲ್ಲಿಕಟ್ಟು ಅಂತ. ಈವನ್ ಆಸ್ಕರ್ಗೂ ಕೂಡ ಹೋಗಿತ್ತು ಒಂದು ಲೆವೆಲ್ಗೆ. ಓಕೆ, ಸೊ ಹಾಗಾಗಿ ಇದು ತಮಿಳುನಾಡು ಮತ್ತು ಕೇರಳದಲ್ಲಿ, ಜನರಲ್ ಆಗಿ ತಮಿಳುನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಕೇರಳದಲ್ಲೂ ಕೂಡ ಜಲ್ಲಿಕಟ್ಟು ಇದೆ. ಹಾಗಾಗಿ ಜಲ್ಲಿಕಟ್ಟು ಎಂದರೆ ಯಾವ ರಾಜ್ಯ ಅಂತ ಕೇಳಿದರೆ ಜನರಲ್ ಆಗಿ ತಮಿಳುನಾಡನ್ನ ಹಾಕಿ. ಓಕೆ, ಹಿಮಾಚಲ ಪ್ರದೇಶದ 2ನೇ ರಾಜಧಾನಿಯಾಗಿ ಯಾವ ನಗರವನ್ನ ಘೋಷಿಸಲಾಗಿದೆ ಅಲ್ವಾ? ಸೊ ಶಿಮ್ಲಾ, ಧರ್ಮಶಾಲಾ, ಮನಾಲಿ, ಕಸೌಲಿ ಅಂದ್ರೆ ಈಗ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾದ ಜೊತೆಗೆ ಇವತ್ತು ಇನ್ನೊಂದು ರಾಜಧಾನಿಯನ್ನ ಘೋಷಣೆ ಮಾಡಿದ್ದಾರೆ, ಅದೇ ಧರ್ಮಶಾಲಾ. ಓಕೆ, ಹೀಗೆ ಹಿಮಾಚಲ ಪ್ರದೇಶ 1971 25ನೇ ಜನವರಿಯಂದು ಒಂದು ರಾಜ್ಯವಾಗಿ ಫಾರ್ಮ್ ಆಗುತ್ತೆ. ಮೊದಲ ರಾಜಧಾನಿ ಶಿಮ್ಲಾ, ಈಗ 2ನೇ ರಾಜಧಾನಿಯಾಗಿ ಧರ್ಮಶಾಲಾ. ಓಕೆ, ಇದನ್ನ ಮುಖ್ಯಮಂತ್ರಿ ಅವರು ಅಲ್ಲಿ ಘೋಷಣೆ ಮಾಡಿದ್ರು 2ನೇ ರಾಜಧಾನಿಯಾಗಿ ನೆನ್ಪಿಡ್ಬೇಕು.
ಓಕೆ, ಭಾರತದ ಹೊಸ ಸಾಲಿಸಿಟರ್ ಜನರಲ್ ಯಾರಾಗಿದ್ದಾರೆ ಅಂತ 2017ರಲ್ಲಿ ಕೇಳಿದ್ರು. ಇವಾಗ ಯಾರಿದ್ದಾರೆ ಅದನ್ನ ಹೇಳ್ತೀನಿ ನಾನು. ಇವಾಗ ತುಷಾರ್ ಮೆಹ್ತಾರವರು ಮತ್ತೆ 3 ವರ್ಷಗಳ ಕಾಲ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಕಗೊಂಡಿದ್ದಾರೆ ಅಂತ ಜುಲೈ 2023 ಪಾರ್ಟ್ 2 ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ. ಹಾಗಾಗಿ 2017ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು, ಏನ್ ಕೇಳಿದ್ರು ಅಂದ್ರೆ ಸಾಲಿಸಿಟರ್ ಜನರಲ್ ಯಾರಾಗಿದ್ದಾರೆ ಅಂತ ಕೇಳಿದ್ರು. ಯಾಕಂದ್ರೆ ಹೊಸದಾಗಿ ನೇಮಕಗೊಂಡಿದ್ರು. ಈಗ ಏನ್ ಕೇಳ್ತಾರೆ ಅಂದ್ರೆ ಇತ್ತೀಚೆಗೆ ಯಾರನ್ನ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಕ ಮಾಡಿದ್ದಾರೆ ಅಂತ ಕೇಳ್ತಾರೆ. ತುಷಾರ್ ಮೆಹ್ತಾರ್ ಅವರನ್ನ. ಓಕೆ, ಸೊ ನೋಡಿ, ತುಷಾರ್ ಮೆಹ್ತಾ ರೀಅಪಾಯಿಂಟೆಡ್ ಆಸ್ ಎ ಸಾಲಿಸಿಟರ್ ಜನರಲ್ ಫಾರ್ 3 more years ಅಂತ. ಇಲ್ಲಿ ಏನ್ ಗಮನಿಸ್ಬೇಕು ಅಂದ್ರೆ ಅಟಾರ್ನಿ ಜನರಲ್ ಅಂತ ಏನಿದೆ ಅಲ್ವಾ, ಭಾರತದ ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ನಮ್ಮ ಸಂವಿಧಾನದ 76ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸೊ ಮೊದಲ ಅಟಾರ್ನಿ ಜನರಲ್ MC ಸೆಟಲ್ವಾಡ್ ಅವರು ಈಗ 14ನೇ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. R ವೆಂಕಟರಮಣಿ ಅವರು ಭಾರತದ ಅಟಾರ್ನಿ ಜನರಲ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿಬಹುದು. ಓಕೆ, ಅಡ್ವೊಕೇಟ್ ಜನರಲ್ ಅಂದ್ರೆ ರಾಜ್ಯದಲ್ಲಿ ಇರ್ತಾರೆ, AG. ಸೆಂಟ್ರಲ್ ಅಲ್ಲಿ ಅಟಾರ್ನಿ ಜನರಲ್ ಆಗಿರ್ತಾರೆ. ಒಟ್ಟಿನಲ್ಲಿ ರಾಜ್ಯ ಆಗಿರಲಿ ಅಥವಾ ಕೇಂದ್ರ ಸರ್ಕಾರ ಆಗಿರಲಿ, ಅವರಿಗೆ ಕಾನೂನು ವಿಷಯಗಳಲ್ಲಿ ಸಲಹೆಯನ್ನು ನೀಡ್ತಕ್ಕಂಥವ್ರೆ ಅಟಾರ್ನಿ ಜನರಲ್ ನಮ್ಮ ದೇಶದಲ್ಲಿ, ಅಡ್ವೊಕೇಟ್ ಜನರಲ್ ನಮ್ಮ ರಾಜ್ಯದಲ್ಲಿ ಇರ್ತಾರೆ. ಸೊ ಇವರಿಗೆ ಅಂದ್ರೆ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಹಾಯವನ್ನು ಮಾಡಲು ಸೊ ಭಾರತದ ಸಾಲಿಸಿಟರ್ ಜನರಲ್ ಅಂತ ಒಂದು ಹುದ್ದೆ ಇದೆ. ಹೊಸ ಹುದ್ದೆ ಅನ್ನೋಕ್ಕಿಂತಲೂ ಒಂದು ಹುದ್ದೆ ಇದೆ. ಬಟ್ ಇದನ್ನ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಭಾರತದ ಅಟಾರ್ನಿ ಜನರಲ್ ಹುದ್ದೆಗಳಿಗಿಂತ ಈ ಹುದ್ದೆಗಳು ಭಿನ್ನವಾಗಿದ್ದಾವೆ. ಏಕೆಂದರೆ ಅಟಾರ್ನಿ ಜನರಲ್ ಹುದ್ದೆ ಭಾರತ ಸಂವಿಧಾನದ 76ನೇ ವಿಧಿಯಡಿಯಲ್ಲಿ ಸಾಂವಿಧಾನಿಕ ಹುದ್ದೆ. ಆದರೆ ಸಾಲಿಸಿಟರ್ ಜನರಲ್ ಮತ್ತು ಅವರಿಗೆ ಸಹಾಯಕರಾಗಿರ್ತಕ್ಕಂಥ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹುದ್ದೆಗಳು ಕೇವಲ ಸ್ಟ್ಯಾಟ್ಯುಟರಿ ಅಥವಾ ಶಾಸನಬದ್ಧವಾಗಿದೆ ಹೊರತು ಸಂವಿಧಾನಬದ್ಧವಾಗಿಲ್ಲ. ಹಾಗಾಗಿ ಇಲ್ಲೇನ್ ಗಮನಿಸಬೇಕು, AG ಇರ್ತಾರೆ ಅಟಾರ್ನಿ ಜನರಲ್ ಆರ್ಟಿಕಲ್ 76 ಪ್ರಕಾರ. ಅವರಿಗೆ ಸಹಾಯಕವನ್ನು ಮಾಡಲು ಭಾರತದ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತಕ್ಕಂಥ ಹುದ್ದೆ ಇದೆ, ಅದನ್ನ SG ಅಂತ ಕರಿತೀವಿ. ಅವರಿಗೆ ಸಹಾಯವನ್ನು ಮಾಡಲು ಅಡಿಷನಲ್ SGಗಳು ಇರ್ತಾರೆ. ಓಕೆ, ರೈಟ್. ಈಗ ಪ್ರಸ್ತುತ ಯಾರಿದ್ದಾರೆ? ತುಷಾರ್ ಮೆಹ್ತಾ. ನೆಕ್ಸ್ಟ್ 2017ರ ಆಸ್ಕರ್ನ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಯಾವ ಚಲನಚಿತ್ರ ಗೆದ್ದಿದೆ ಅಂತ 2017ರ ಆಸ್ಕರ್ ಬಗ್ಗೆ ಕೇಳಿದ್ದಾರೆ. ಈಗ 2023ರ ಆಸ್ಕರ್ ಬಗ್ಗೆ ಈಗಿನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಓಕೆ, ಸೊ ಈ ಒಂದು ಅವಾರ್ಡ್ಸ್ ಅಂಡ್ ಆನರ್ಸ್ ಮೇಲೆ ಸಪರೇಟ್ ಆಗಿ ವಿಡಿಯೋಗಳನ್ನು ಮಾಡಿದ್ದೀನಿ. ಕರ್ನಾಟಕದ ಅವಾರ್ಡ್ಸ್ ಅಂಡ್ ಆನರ್ಸ್ ಅಂತ ಕ್ಲಾಸ್ ನಂಬರ್ ಇಲ್ಲಿ ತೋರಿಸ್ತಾ ಇರಲಿ. ಕ್ಲಾಸ್ ನಂಬರ್ 282 ಅಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಗ್ಗೆ, ಕ್ಲಾಸ್ ನಂಬರ್ 280 ಇಲ್ಲಿ ಭಾರತದ ಅವಾರ್ಡ್ಸ್ ಬಗ್ಗೆ, ಮೋಸ್ಟ್ಲಿ ಕ್ಲಾಸ್ ನಂಬರ್ 281 ಅಲ್ಲಿ ಕರ್ನಾಟಕದ ಅವಾರ್ಡ್ಸ್ ಬಗ್ಗೆ. ಸೊ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು, ಬಹಳ ಇಂಪಾರ್ಟೆಂಟ್. ಓಕೆ, ಏನ್ ಕೇಳಿದೆ ಆಸ್ಕರ್ ಅವಾರ್ಡ್ ಬಗ್ಗೆ ಅಂದ್ರೆ ಯಾವ ಚಲನಚಿತ್ರಕ್ಕೆ ಸಿಕ್ಕಿದೆ ಅಂತ ಕೇಳಿದ್ರು. ಹಾಗಾದ್ರೆ 2023ರಲ್ಲಿ ಯಾವ್ದು ನೋಡೋಣ. ಅದಕ್ಕಿಂತ ಮುಂಚೆ ಅಕಾಡೆಮಿ ಪ್ರಶಸ್ತಿಗಳನ್ನ ಆಸ್ಕರ್ ಪ್ರಶಸ್ತಿಗಳು ಅಂತ ಕರಿತೀವಿ. ಓಕೆ, ಅಕಾಡೆಮಿ ಅವಾರ್ಡ್ಸ್ ಅಂದ್ರೂ ಒಂದೇ, ಆಸ್ಕರ್ ಪ್ರಶಸ್ತಿ ಅಂದ್ರೂ ಒಂದೇ. 1929ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಿದ್ರು. ಇತ್ತೀಚೆಗೆ 2023ರಲ್ಲಿ 95ನೇ ಆಸ್ಕರ್ ಪ್ರಶಸ್ತಿಗಳು. ಕೇಳ್ಬೋದು ಪ್ರಶ್ನೆ, ಇತ್ತೀಚೆಗೆ ನೀಡಿರ್ತಕ್ಕಂಥ ಪ್ರಶಸ್ತಿಗಳು ಎಷ್ಟನೇದು ಅಂತ ಕೇಳ್ಬೋದು ಅಲ್ವಾ? 95ನೇದು. ಓಕೆ, ಸರಿ. 95ನೇ ಅಕಾಡೆಮಿ ಅವಾರ್ಡ್ಸ್ ಏನು ಕೊಟ್ಟಿದ್ರಲ್ವಾ, ಅದರಲ್ಲಿ ಯಾವುದು ಬೆಸ್ಟ್ ಪಿಕ್ಚರು, ಯಾವುದು ಮೋಸ್ಟ್ ಅವಾರ್ಡ್ಸು, ಯಾರು ಬೆಸ್ಟ್ ಡೈರೆಕ್ಟ್ರು, ಯಾರು ಬೆಸ್ಟ್ ಆಕ್ಟರು, ಅವೆಲ್ಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಪಿಕ್ಚರ್ ಅಂದರೆ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್. ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್. ಸೊ ಇಲ್ಲಿ ಏನು ಪ್ರಶ್ನೆ ಕೇಳಿದರೆ 2017ರ ಆಸ್ಕರ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿದೆ? ಅರೈವಲ್, ಲಾ ಲಾ ಲ್ಯಾಂಡ್, ಲಯನ್, ಮೂನ್ಲೈಟ್ ಅಂತ. ಅದೇ ಥರ ಇವತ್ತು ಕೇಳ್ಬೋದು 2023ರ ಆಸ್ಕರ್ನ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಲನಚಿತ್ರ ಗೆದ್ದಿದೆ? RRR ಅಲ್ವಾ, RRR ಅಥವಾ ದಿ ಎಲಿಫೆಂಟ್ ವಿಸ್ಪರರ್ಸ್ ಅಥವಾ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್, ಅದು ಕೊಡ್ಬೋದು ಅಥವಾ ಇನ್ನೊಂದು ಯಾವುದೋ ಕೊಡ್ಬೋದು. ಸೊ ಯಾವುದಂತ ನೆನ್ಪಿಡ್ಬೇಕು. ಬೆಸ್ಟ್ ಡೈರೆಕ್ಟರ್ ಅಂಡ್ ಬೆಸ್ಟ್ ಒರಿಜಿನಲ್ ಸ್ಕ್ರೀನ್ ಪ್ಲೇ ಡ್ಯಾನಿಯಲ್ ಕ್ವಾನ್ ಮತ್ತು ಡ್ಯಾನಿಯಲ್ ಸ್ನೈನರ್ಟ್ ಅಂತ. ಇಷ್ಟು ಡೀಪಾಗಿ ಏನು ಕೇಳಲ್ಲ, ಯಾವ ಮೂವಿ ನೆನ್ಪಿಡಿ. ಪೊಲೀಸ್ ಕಾನ್ಸ್ಟೇಬಲ್ಗೆ. ಬೆಸ್ಟ್ ಆಕ್ಟರ್ ಕೇಳ್ಬೋದು, ಬ್ರೆಂಡನ್ ಫ್ರೇಸರ್ ಅವರು ದಿ ವೇಲ್ ಅಂತಕ್ಕಂಥ ಮೂವಿಗೆ. ಬೆಸ್ಟ್ ಆಕ್ಟ್ರೆಸ್ಸು ಮಿಚೆಲ್ಲೆ ಯೋ, ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸು. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಕಿ ಯು ಕ್ವಾನ್, ಅಗೇನ್ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್ ಮೂವಿಗೆ.
ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಜೇಮಿ ಲೀ ಕರ್ಟೆಸಿ, ಸೇಮ್ ಅದೇ ಮೂವಿಗೆ. ಸೊ ಹಾಗಾಗಿ ಮೂವಿ ಹೆಸರು ನೆನ್ಪಿಡಿ, ಎವ್ರಿಥಿಂಗ್ ಎವ್ರಿವೇರ್ ಆಲ್ ಅಟ್ ಒನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಮೂವಿ. ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರು, ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್, ಬೆಸ್ಟ್ ಆಕ್ಟ್ರೆಸ್ ಕೂಡ ಅದೇ ಮೂವಿಗೆ. ಬೆಸ್ಟ್ ಆಕ್ಟರ್ ಮಾತ್ರ ಬ್ರೆಂಡನ್ ಫ್ರೇಜರ್ ಅವರಿಗೆ ದ ವೇಲ್ ಮೂವಿಗೆ. ಇನ್ನು ಭಾರತದಿಂದ ಯಾರ್ಯಾರಿಗೆ ಯಾವಾಗ ಯಾವಾಗ ಆಸ್ಕರ್ ಪ್ರಶಸ್ತಿ ಸಿಕ್ಕಿತ್ತು ಅಂತ ಕೇಳ್ಬೋದು ಅಲ್ವಾ. ಮೊಟ್ಟ ಮೊದಲನೇ ಬಾರಿಗೆ ಗಾಂಧಿ ಮೂವಿಯ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ಗಾಗಿ ಬಾನು ಅಥೇಯರ್ ಅವರಿಗೆ 1983ರಲ್ಲಿ ಮೊಟ್ಟ ಮೊದಲ ಆಸ್ಕರ್ ಪ್ರಶಸ್ತಿ ದೊರಕಿತ್ತು. ಅದಾದ ನಂತರ 2009ರಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಮೂವಿಗೆ ರಸಿಲ್ಲಾ ಪೂಕಟ್ಟಿರ್ ಅವರಿಗೆ ಬೆಸ್ಟ್ ಸೌಂಡ್ ಮಿಕ್ಸಿಂಗ್, ಗುಲ್ಜಾರ್ ಅವರಿಗೆ ಬೆಸ್ಟ್ ಒರಿಜಿನಲ್ ಸಾಂಗ್, ರೆಹಮಾನ್ ಅವರಿಗೆ ಬೆಸ್ಟ್ ಒರಿಜಿನಲ್ ಸಾಂಗ್, ರೆಹಮಾನ್ ಅವರಿಗೆ ಬೆಸ್ಟ್ ಒರಿಜಿನಲ್ ಸ್ಕೋರ್, ಹೀಗೆ ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದ್ವು. ಅದಾದ ನಂತರ 2019ರಲ್ಲಿ ಗುನಿತ್ ಮೊಂಗಾರ್ ಅವರಿಗೆ ಬೆಸ್ಟ್ ಡಾಕ್ಯುಮೆಂಟ್ರಿ ಶಾರ್ಟ್ ಸಬ್ಜೆಕ್ಟ್ ಮೇಲೆ ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್. ಅದಾದ ನಂತರ 2023 ವೆರಿ ವೆರಿ ಇಂಪಾರ್ಟೆಂಟು, RRR ನ ಬೆಸ್ಟ್ ಒರಿಜಿನಲ್ ಸಾಂಗ್ ನಾಟು ನಾಟು ಹಾಡಿಗಾಗಿ MM ಕೀರವಾಣಿ ಮತ್ತು ಚಂದ್ರಬೋಸ್ ಅವರಿಗೆ, ಹಾಗೂ ದ ಎಲಿಫೆಂಟ್ ವಿಸ್ಪರರ್ಸ್ಗೆ ಬೆಸ್ಟ್ ಡಾಕ್ಯುಮೆಂಟ್ರಿಗಾಗಿ ಕಾರ್ತಿಕ್ ಗೋನ್ಸಾಲ್ವೆಸ್ ಮತ್ತು ಗುನಿತ್ ಮೊಂಗಾರ್ ಅವರಿಗೆ. ಹಾಗಾಗಿ ದ ಎಲಿಫೆಂಟ್ ವಿಸ್ಪರರ್ಸ್ ಮತ್ತು RRR ಇವಾಗ ನೆನ್ಪಿಡಬೇಕು. ಸೊ ಅದನ್ನ ನಾನು ಅವಾರ್ಡ್ಸ್ ಮೇಲೆ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಫಸ್ಟ್ ಇಂಡಿಯನ್ ಟು ವಿನ್ ಅಕಾಡೆಮಿ ಅವಾರ್ಡ್ ಅಥವಾ ಆಸ್ಕರ್ ಅವಾರ್ಡು ಬಾನು ಆತಯ್ಯ ಗಾಂಧಿ ಮೂವಿಗೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ಗೆ. ಜೊತೆಗೆ ಸತ್ಯಜಿತ್ ರೇ ಅವರಿಗೆ ಫಸ್ಟ್ ಇಂಡಿಯನ್ ಟು ರಿಸೀವ್ ಎ ಆನರರಿ ಅಕಾಡೆಮಿ ಅವಾರ್ಡ್ ಇನ್ 1992. ಭಾರತದ ಚಿತ್ರದ ಒಂದು ದಂತಕಥೆ ಅಂತ ಕರೀಬಹುದು ಸತ್ಯಜಿತ್ ರೇ ಅವರಿಗೆ. ನಾಟು ನಾಟು ದ ಎಲಿಫೆಂಟ್ ವಿಸ್ಪರರ್ಸ್ ನೆನ್ಪಿಡ್ಬೇಕು. ಓಕೆ, ಕ್ವಶನ್ ನಂಬರ್ 20. ಭಾರತದ ಅತ್ಯಂತ ಉದ್ದದ ಸುರಂಗ ಚೆನಾನಿ ನಾಶ್ರಿ ಸುರಂಗ ಎಲ್ಲಿದೆ? ಹಿಮಾಚಲ ಪ್ರದೇಶ, ತಮಿಳುನಾಡು, ಜಮ್ಮು ಕಾಶ್ಮೀರ, ಕರ್ನಾಟಕ. ಅಂದ್ರೆ ಚೆನಾನಿ ನಾಶ್ರಿ ಸುರಂಗ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಇದನ್ನ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನೆಲ್ ಅಂತ ಮರುನಾಮಕರಣವನ್ನು ಕೂಡ ಮಾಡಲಾಗಿದೆ. ಸೊ ಇಂಡಿಯಾಸ್ ಲಾಂಗೆಸ್ಟ್ ರೋಡ್ ಟನೆಲ್ ಅಂದ್ರೆ ಅದೇ ಚೆನಾನಿ ಮಿಶ್ರಾ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗವಾಗುತ್ತೆ. ಭಾರತದ ಅತ್ಯಂತ ಉದ್ದದ ಸುರಂಗ, ಸುಮಾರು 9.5 ಕಿಲೋಮೀಟರ್ ಉದ್ದ ಇದೆ ಅಂತೆ. ಭಾರತದ ಅತ್ಯಂತ ಉದ್ದದ ಸುರಂಗ ಅಂತ ಕರೀಬಹುದು. ಕೆಳಗಿನ ಯಾವ ಸಂಯೋಜನೆಯು ತಪ್ಪಾಗಿದೆ? ಕುವೆಂಪು ರಾಮಾಯಣ ದರ್ಶನಂ ಸರಿ ಇದೆ. ಗಿರೀಶ್ ಕಾರ್ನಾಡ್ ತುಗಲಕ್ ಸರಿ ಇದೆ, ರೈಟ್. ಶಿವರಾಮ್ ಕಾರಂತ್ ಯಯಾತಿ ಇಲ್ಲಿ ತಪ್ಪಾಗಿದೆ. ಯಾಕಂದ್ರೆ ಶಿವರಾಮ್ ಕಾರಂತ್ ಅವರು ಯಯಾತಿಯನ್ನು ಬರೆದಿಲ್ಲ, ಬದಲಾಗಿ ಯಯಾತಿಯನ್ನು ಬರೆದಿರ್ತಕ್ಕಂಥವ್ರು ಗಿರೀಶ್ ಕಾರ್ನಾಡ್ ಅವರು. ಇನ್ನು ದಾರಾ ಬೇಂದ್ರೆ 4 ತಂತಿ ಸರಿ ಇದೆ. ಹಾಗಾಗಿ ಆಪ್ಷನ್ ಸಿ ಸಂಯೋಜನೆ ತಪ್ಪಾಗಿದೆ. ಇನ್ನೊಂದು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ರಾಜಸ್ಥಾನ ತೋರ, ಕರ್ನಾಟಕ ಸೂಸಿನಿ, ಉತ್ತರ ಪ್ರದೇಶ ರೌಫು, ಜಮ್ಮು ಕಾಶ್ಮೀರ ಯಕ್ಷಗಾನ ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರೀಬೇಕು. ಸೊ ಕರ್ನಾಟಕ ಯಕ್ಷಗಾನ ಅಂದ್ರೆ ಬಿಗೆ 4 ಇರೋದು ಯಾವ್ದಾವ್ದು? ಸೊ ಇಲ್ಲಿ ಡಿ ಆಪ್ಷನ್ ಸರಿ ಹೋಗ್ಬಿಡ್ತು ಒಂದೇ ಸಲಕ್ಕೆ, ಬಿಗೆ 4. ಸೊ ಹಾಗಾಗಿ ರೈಟ್. ಸೊ ಆಪ್ಷನ್ ಡಿ ಸರಿ, 3 ತಪ್ಪಾಗುತ್ತೆ. ಓಕೆ, ಇನ್ನು ನಮ್ಮ ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ನೋಡಿದಾಗ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ ಭಾರತದಲ್ಲಿ 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಕಾಣಬಹುದು. ಒಂದು ಭರತನಾಟ್ಯ, ಕಥಕ್ಕು, ಕೂಚುಪುಡಿ, ಒಡಿಸ್ಸಿ, ಕಥಕ್ಕಳಿ, ಸತ್ರಿಯ, ಮಣಿಪುರಿ ಮತ್ತು ಮೋಹಿನಿ ಆಟ್ಟಂ. ಇವು ಯಾವ ಯಾವ ರಾಜ್ಯದಲ್ಲಿದ್ದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡ್ಬೋದು ಭರತನಾಟ್ಯ ತಮಿಳುನಾಡು. ಓಕೆ, ಸೊ ಕಥಕ್ಕಳಿ ಮತ್ತು ಮೋಹಿನಿ ಆಟ್ಟಂಗಳು ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು. ಯಾವ್ದಾದ್ರು ಕಥಕ್ಕಳಿ ಕೇರಳ, ಮೋಹಿನಿ ಆಟ್ಟಂ ಕೇರಳ. ಸೊ ಅದೇ ತರ ಕೂಚಿಪುಡಿ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಪ್ರಕಾರ, ಒಡಿಸ್ಸಿ ಒಡಿಸ್ಸಾದ್ದು, ಮಣಿಪುರಿ ಮಣಿಪುರ ರಾಜ್ಯದ್ದು, ಸಾತ್ರಿಯ ಆಸಾಂ ರಾಜ್ಯದ್ದು, ಕಥಕ್ಕು ಉತ್ತರ ಪ್ರದೇಶ. ಹೀಗೆ 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ನಮ್ಮ ರಾಜ್ಯದಲ್ಲಿ ಕಾಣಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಬಿಟ್ಟು ಬೇರೆ ಬೇರೆ ಕೊಟ್ಟಿದ್ದಾರೆ. ಯಕ್ಷಗಾನ ಕರ್ನಾಟಕ ಅಲ್ವಾ. ಹೀಗೆ ರೌಫ್ ಎನ್ನುವುದು ಜಮ್ಮು ಕಾಶ್ಮೀರದ್ದು ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇರೆ ಬೇರೆ ರಾಜ್ಯಗಳದ್ದು ಅವಾಗವಾಗ ಗಮನಿಸ್ತಾ ಇರಬೇಕು. ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಥವಾ ಭಾರತದ ಜಾನಪದ ನೃತ್ಯ ಪ್ರಕಾರಗಳು ಕೂಡ ಇಂಪಾರ್ಟೆಂಟ್. ಓಕೆ, ಕರ್ನಾಟಕದ್ದು ಯಕ್ಷಗಾನ, ಉತ್ತರಿ, ಸುಗ್ಗಿ, ಡೊಳ್ಳು ಕುಣಿತ, ಕರಗ ಇವು ಕರ್ನಾಟಕದವು ಆಗ್ತವೆ. ಓಕೆ, ರೈಟ್. ನೆಕ್ಸ್ಟ್
ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದರೆ ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು. ಸೊ ಸರಿಯಾದ ಉತ್ತರ ಮೈಸೂರಿನಲ್ಲಿದೆ. CFTRI ಅಂತ ಕರಿತೀವಿ ಅಲ್ವಾ. ಸೊ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಮೈಸೂರು. ಯಾವಾಗ ಸ್ಥಾಪನೆ ಆಯಿತು? 1950 21 ಅಕ್ಟೋಬರಲ್ಲಿ ಸ್ಥಾಪನೆ ಆಯಿತು. ಇದು ಮೈಸೂರಿನಲ್ಲಿದೆ. ಸೊ ಹುಣಸೂರು ರೋಡಲ್ಲಿ ಇದೆ ಅಲ್ವಾ CFTRI. ಸೊ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿದೆ? ಅಮೆರಿಕದ ನ್ಯೂಯಾರ್ಕಲ್ಲಿ ವಾಲ್ ಸ್ಟ್ರೀಟ್ ಅಂತ ಇದೆ. ವಾಲ್ ಸ್ಟ್ರೀಟು ಬ್ಯಾಂಕಿಂಗ್ ಮತ್ತು ಹಣಕಾಸಿಗ, ರಕ್ಷಣೆಗ, ಸಾಹಿತ್ಯ ಕಲೆಗ ಅಥವಾ ಚಲನಚಿತ್ರಗಳಿಗೆ ಫೇಮಸ್. ಅಂದರೆ ನಮ್ಮ ಮುಂಬೈಯಲ್ಲಿ ದಲಾಲ್ ಸ್ಟ್ರೀಟ್ ಅಂತ ಇದೆ. ಯಾವುದು? ದಲಾಲ್ ಸ್ಟ್ರೀಟ್. ದಲಾಲ್ ಸ್ಟ್ರೀಟ್ ಅಂದರೆ ಫುಲ್ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಸ್ಟಾಕ್ ಮಾರ್ಕೆಟ್ಸ್, ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿದ್ದಾವೆ. ಅದೇ ಥರ ಅಮೆರಿಕದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಅತಿ ಹೆಚ್ಚು ಕಚೇರಿಗಳಿರ್ತಕ್ಕಂಥದ್ದು ವಾಲ್ ಸ್ಟ್ರೀಟಲ್ಲಿ. ಓಕೆ. ಸೊ ಅದರ ನೈಸ್ ಆಗಿರ್ಬೋದು, ನಾಸ್ಟಾಕ್ಗಳು, ಅವುಗಳ ಪ್ರಧಾನ ಕಚೇರಿ ಕೂಡ ಅಂದರೆ ಸ್ಟಾಕ್ ಎಕ್ಸ್ಚೇಂಜಸ್ ಏನಿದಾವಲ್ವ ಅವುಗಳು ಅಲ್ಲಿದ್ದಾವೆ ವಾಲ್ ಸ್ಟ್ರೀಟಲ್ಲಿ. ನೋಡಿ, ನಮ್ಮ ದಲಾಲ್ ಸ್ಟ್ರೀಟು, ಸೊ ಅಮೆರಿಕದ ವಾಲ್ ಸ್ಟ್ರೀಟು ಸೇಮ್. ಇನ್ನು ಕೆಲವೊಂದು ಕಡೆ ಸ್ಟಾಕ್ ಎಕ್ಸ್ಚೇಂಜಸ್ ಯಾವ ದೇಶದ್ದು ಯಾವುದು ಅಂತ ಕೇಳ್ತಾರೆ. ಸೊ ನೈಸ್ ಮತ್ತು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜು ಮತ್ತು ನ್ಯಾಸ್ಡ್ಯಾಕ್, ಸೊ ಇವೆರಡು ಅಮೆರಿಕದ ಸ್ಟಾಕ್ ಎಕ್ಸ್ಚೇಂಜ್ಗಳು. ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳು ನಮ್ಮ ಭಾರತದವು. ಅದೇ ಥರ ಸೆಂಜಾನು ಚೀನಾದ್ದು, ಟೊರಾಂಟೊ ಕೆನಡಾದ್ದು, ಯೂರೋ ನೆಕ್ಸ್ಟ್ ಯೂರೋಜೋನ್ದು, ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜು, ಶಾಂಘೈದು ಇನ್ನೊಂದಿದೆ ಚೀನಾದ್ದು ಅಲ್ವಾ. ಸೊ ಅದೇ ಥರ ಜಪಾನ್ದು. ಸೊ ಹೀಗೆ ನಮ್ಮ ಭಾರತದ್ದು ಕೂಡ ನೆನ್ಪಿಡ್ಬೇಕು. ಓಕೆ. ಗೋಲ್ಡನ್ ಫೈಬರ್ ಎಂದು ಯಾವುದಕ್ಕೆ ಹೇಳುತ್ತಾರೆ? ಸೆಣಬು, ಹತ್ತಿ, ಗೋಣಿನಾರು, ನೈಲಾನ್. ಇಲ್ಲೊಂದು ಚೂರು ಕನ್ಫ್ಯೂಷನ್ ಆಗುತ್ತೆ. ಜ್ಯೂಟ್ ಅಂದ್ಬಿಟ್ಟು ಜನರಲ್ ಆಗಿ ನಾವು ಸೆಣಬಿನ ನಾರು ಅಂತ ಕರಿತೀವಿ. ಬಟ್ ಹೆಂಪ್ ಅಂದ್ರೆ ಸೆಣಬು ಅಂತ ಹೇಳ್ತಾರೆ, ಜ್ಯೂಟ್ ಅಂದ್ರೆ ಗೋಣಿನಾರು ಅಂತಾರೆ. ಇಲ್ಲಿ ಗೋಣಿನಾರು ಅಥವಾ ಜ್ಯೂಟ್ ಏನಿದೆ ಅಲ್ವಾ, ಜನರಲ್ ಆಗಿ ಸೆಣಬು ಅಂತೀವಿ, ಅದನ್ನೇ ಗೋಲ್ಡನ್ ಫೈಬರ್. ನಿಮ್ಗೆ ಏನಾದ್ರೂ ಅಲ್ಲಿ ಪ್ರಶ್ನೆ ಕೊಟ್ರೆ ಯಾವುದು ಕೆಳಗಿನದು ಗೋಲ್ಡನ್ ಫೈಬರ್ ಅಂತ ಕರಿತೀವಿ ಅಂದ್ರೆ ಚಿನ್ನದ ನಾರು ಅಂತ ಕರಿತೀವಿ ಅಂದ್ರೆ ಸೆಣಬಿನ ನಾರು ಅಂತ ಹಾಕ್ಬನ್ನಿ ಸಾಕು. ಓಕೆ. ಇನ್ನು ಅತಿ ಹೆಚ್ಚು ಸೆಣಬನ್ನು ಬೆಳೀತಕ್ಕಂಥ ನಮ್ಮ ಭಾರತದ ರಾಜ್ಯ ಪಶ್ಚಿಮ ಬಂಗಾಳವಾಗುತ್ತೆ. ಬಿಹಾರ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥ ದೇಶಗಳು ಅಂದ್ರೆ ಭಾರತ 1ನೇ ಸ್ಥಾನದಲ್ಲಿ, ಬಾಂಗ್ಲಾದೇಶ 2ನೇ ಸ್ಥಾನದಲ್ಲಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಚಿಕ್ಕಮಗಳೂರು ಸಕ್ಕರೆ ಕೃಷಿಗೆ ಪ್ರಸಿದ್ಧವಾಗಿದೆ. ಇಲ್ಲ, ಚಿಕ್ಕಮಗಳೂರು ಕಾಫಿಗಲ್ವಾ, ರೈಟು. ಮಂಡ್ಯವು ಕಾಫಿ ತಯಾರಿಕಾ ಪ್ರದೇಶವೆಂದೇ ಪ್ರಸಿದ್ಧವಾಗಿದೆ. ಇಲ್ಲ, ಮಂಡ್ಯ ಸಕ್ಕರೆಗೆ ಪ್ರಸಿದ್ಧವಾಗಿದೆ. ಹಾಗಾಗಿ ಎರಡೂ ತಪ್ಪಾಗಿದ್ದಾವೆ. ಮೇಲೆ ನೀಡಲ್ಪಟ್ಟ ಹೇಳಿಕೆಗಳಲ್ಲಿ ಯಾವುದು ಸರಿ? ಒಂದು ಮಾತ್ರ ಸರಿನಾ? ಎರಡು ಮಾತ್ರ ಸರಿನಾ? 1 2 ಸರಿನಾ? ಅಥವಾ 1 2 ಎರಡೂ ಅಲ್ಲ ಅಂದ್ರೆ ಎರಡೂ ಸರಿಯಲ್ಲ. ಒಂದಾಗಲಿ ಎರಡು ಆಗಲಿ, ಎರಡೂ ಸರಿಯಲ್ಲ. ಅರ್ಥ ಆಯ್ತಲ್ವ? ಸರಿ. ಸೊ ಚಿಕ್ಕಮಗಳೂರು ಕಾಫಿಗೆ ಫೇಮಸ್ಸು, ಸಕ್ಕರೆ ನಾಡು ಮಂಡ್ಯ. ಕೆಳಗಿನವರಲ್ಲಿ ಯಾರು ಆಫ್ ಎ ಲೈಫ್ ಎನ್ನುವ ಪುಸ್ತಕದ ಕರ್ತೃ ಆಗಿದ್ದಾರೆ? VS ನೈಪಾಲ್, ಮಾರ್ಕ್ ಟೂಲಿ, ದೀಪಕ್ ಚೋಪ್ರಾ, ಚೇತನ್ ಭಗತ್. ಅಂದ್ರೆ ಆಫ್ ಎ ಲೈಫ್ ಎನ್ನುವ ಕೃತಿಯ ಕರ್ತೃ VS ನೈಪಾಲ್ ಅವರು. VS ನೈಪಾಲ್ ಒಬ್ಬ ಬೂಕರ್ ಪ್ರಶಸ್ತಿ ವಿಜೇತ ಭಾರತೀಯ ಮೂಲತಃ. ಸೊ ಅದೇ ತರ 2001ರಲ್ಲಿ ನೊಬೆಲ್ ಸಾಹಿತ್ಯ ಪುರಸ್ಕಾರವನ್ನು ಕೂಡ VS ನೈಪಾಲ್ ಅವರಿಗೆ ನೀಡಲಾಗಿತ್ತು. ಅವರ ಕೆಲವೊಂದು ಕೃತಿಗಳು ಅಂದ್ರೆ ಇನ್ ಎ ಫ್ರೀ ಸ್ಟೇಟ್, ಆಫ್ ಎ ಲೈಫ್, ಎ ಹೌಸ್ ಆಫ್ ಮಿಸ್ಟರ್ ಬಿಸ್ವಾಸ್, ದ ಎಂಜಿಮಾ ಆಫ್ ಅರೈವಲ್, ದ ಬೆಂಡ್ ಆಫ್ ದ ರಿವರ್. ಇವು ಕೆಲವೊಂದು VS ನೈಪಾಲ್ ಅವರ ಪ್ರಮುಖ ಕೃತಿಗಳು. ಇಲ್ಲಿ ಕೇಳಿರ್ತಕ್ಕಂಥದ್ದು ಆಫ್ ಎ ಲೈಫ್ ಎನ್ನುವ ಕೃತಿಯು ಯಾರ ಕೃತಿ ಅಂತ ಕೇಳಿದರೆ VS ನೈಪಾಲ್ ಅವರ ಕೃತಿಯಾಗುತ್ತೆ. ಯಾರನ್ನು ಲೇಡಿ ವಿತ್ ದ ಲ್ಯಾಂಪ್ ಅಂತ ಕರೆಯುತ್ತಾರೆ? ಸರೋಜಿನಿ ನಾಯ್ಡು, ಜಾನ್ ಆಫ್ ಆರ್ಕ್, ಮದರ್ ತೆರೇಸಾ, ಫ್ಲೋರೆನ್ಸ್ ನೈಟಿಂಗೇಲ್. ಅಂದ್ರೆ ಫ್ಲೋರೆನ್ಸ್ ನೈಟಿಂಗೇಲ್ ಅವರನ್ನ ಲೇಡಿ ವಿತ್ ದ ಲ್ಯಾಂಪ್ ಅಂತ ಕರೀತಾರೆ. ಒಬ್ಬ ನರ್ಸ್ ಆಗಿ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಫ್ಲೋರೆನ್ಸ್ ನೈಟಿಂಗೇಲ್ ಅವರು. ಓಕೆ. ಸೊ ಹಾಗಾಗಿ ಆಕೆಯನ್ನ ಲೇಡಿ ವಿತ್ ದ ಲ್ಯಾಂಪ್ ಅಂತ ಕರೀತಾರೆ. ಓಕೆ. ಫ್ರಾನ್ಸ್ನ ಹೊಸ ಪ್ರಧಾನಿ ಯಾರು? 2017ರಲ್ಲಿ ಕೇಳಿದ್ರು. ಸೊ ಇವಾಗ ಯಾರು ಅಂತ ನಾವು ನೆನ್ಪಿಡ್ಬೇಕು. ಇವಾಗ ಹೊಸ ಪ್ರಧಾನಿ ಎಲಿಜಬೆತ್ ಬೋರ್ನೇರ್ ಅವರು. ಇನ್ನು ಫ್ರಾನ್ಸ್ನ ಅಧ್ಯಕ್ಷರು ಯಾರು ಅಂದ್ರೆ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು. ಓಕೆ. ಸೊ ಫ್ರೆಂಚ್ ರಿಪಬ್ಲಿಕ್, ಪ್ಯಾರಿಸ್ ಫ್ರಾನ್ಸ್ನ ರಾಜಧಾನಿ ಆಗುತ್ತೆ.
ಓಕೆ, ಎಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರೆಸಿಡೆಂಟು, ಎಲಿಜಬೆತ್ ಬೋರ್ನರ್ ಅವರು ಪ್ರೈಮ್ ಮಿನಿಸ್ಟರ್. ಇನ್ನು ಫ್ರಾನ್ಸ್ನ ಕರೆನ್ಸಿ ಯೂರೋ ಆಗುತ್ತೆ. ಓಕೆ, ಮೊದಲ ಕನ್ನಡದ ಚಲನಚಿತ್ರ ಗುಬ್ಬಿ ವೀರಣ್ಣ, ಭಕ್ತ ಧ್ರುವ, ಸತಿ ಸುಲೋಚನ, ಪಂಡರಿಬಾಯಿ. ಅಂದ್ರೆ ಸತಿ ಸುಲೋಚನ ಕನ್ನಡದ ಮೊದಲ ಚಲನಚಿತ್ರವಾಗುತ್ತೆ. ಇದನ್ನ ನಿರ್ದೇಶಿಸಿರ್ತಕ್ಕಂಥವ್ರು ವೈ.ವಿ. ರಾವ್ ಅವರು 1934 ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರವಾಗಿದೆ. ಓಕೆ, ಇದರಲ್ಲಿ ಯಾರು ನಟನೆಯನ್ನು ಮಾಡಿದ್ರು ಅಂದ್ರೆ ಸುಬ್ಬಯ್ಯ ನಾಯ್ಡುರವರು. ಓಕೆ, ಈಗ ಸೃಜನ್ ಲೋಕೇಶ್ ಗೊತ್ತಿರಬಹುದು ನಿಮಗೆ. ಸೃಜನ್ ಲೋಕೇಶ್ ಅವರ ತಂದೆ ಲೋಕೇಶ್ ಅಲ್ವಾ. ಸೊ ಲೋಕೇಶ್ ಅವರ ತಂದೆ ಸುಬ್ಬಯ್ಯ ನಾಯ್ಡು. ಸುಬ್ಬಯ್ಯ ನಾಯ್ಡುರವರು ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರವಾಗಿರ್ತಕ್ಕಂಥ ಸತಿ ಸುಲೋಚನದಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರ್ತಕ್ಕಂಥವ್ರು. ಅವರಾದ ನಂತರ ಲೋಕೇಶ್ ಮತ್ತು ನಂತರ ಸೃಜನ್ ಲೋಕೇಶ್ ಇವಾಗ ಬಹಳಷ್ಟು ಫೇಮಸ್ ಆಗಿದ್ದಾರೆ. ಓಕೆ, ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿದ ಸುಮನ್ ಯೋಜನೆಯು ಏನನ್ನ ಒದಗಿಸುವ ಗುರಿಯನ್ನ ಹೊಂದಿದೆ? ಸುಮನ್ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ 2019 CRDR ಕೇಳಿದ್ರು. ಅಂದ್ರೆ ಕೆಲವೊಂದು ಗವರ್ಮೆಂಟ್ ಸ್ಕೀಮ್ ಕೂಡ ಕೇಳ್ತಾರೆ ಅಂತ. ಸೊ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ಸುರಕ್ಷಣೆಯ ಒಂದು ಯೋಜನೆಯೇ ಸುಮನ್ ಆಗುತ್ತೆ. ಸುರಕ್ಷಾ ಮಾತೃತ್ವ ಆಶ್ವಾಸನ್ ಅಂತಕ್ಕಂಥ ಯೋಜನೆಯನ್ನು ಅವಾಗ ತಂದಿದ್ರು. ಸೊ ಓಕೆ, ಕಾದಂಬರಿಗಾಗಿ 2019 ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಯಾರು ಅಂತ 2019 CRDR ಕೇಳಿದ್ರು. ಒಂದು ಕಾದಂಬರಿಗಾಗಿ ಬೆರ್ನರ್ ಡೈನ್ ಎವರಿಸ್ಟಾ. ಸೊ ಇವರು ಬೂಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕಪ್ಪು ಮಹಿಳೆ ಆಗ್ತಾರೆ. ಓಕೆ, ಸೊ ಬೂಕರ್ ಪ್ರಶಸ್ತಿಯನ್ನ ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್ ಅಲ್ಲಿ ಬರೆದಿರ್ತಕ್ಕಂಥ ಮತ್ತು ಇಂಗ್ಲಿಷಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಕಾದಂಬರಿಗಾಗಿ ನೀಡ್ತಕ್ಕಂಥ ಪ್ರಶಸ್ತಿ ಆಗುತ್ತೆ ಬೂಕರ್ ಪ್ರಶಸ್ತಿ. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದಿದೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ. ಇದು ಬೇರೆ ಯಾವುದೇ ದೇಶದಲ್ಲಿ ಪಬ್ಲಿಷ್ ಆಗಿರ್ಬೋದು, ಬರೆದಿರ್ಬೋದು ಬೇರೆ ಯಾವುದೋ ಲ್ಯಾಂಗ್ವೇಜ್ ಅಲ್ಲಿ, ಅದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿ ಇಂಗ್ಲೆಂಡ್ ಅಲ್ಲಿ ಪಬ್ಲಿಷ್ ಮಾಡಿರಬೇಕು. ಅಂತವಕ್ಕೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕೊಡ್ತಾರೆ. ಸೊ ಗಮನಿಸಬೇಕು, ಬೂಕರ್ ಪ್ರಶಸ್ತಿಯನ್ನ ಇಂಗ್ಲಿಷಲ್ಲಿ ಬರೆದಿರ್ತಕ್ಕಂಥ ಕಾದಂಬರಿಗೆ ಮತ್ತು ಯುನೈಟೆಡ್ ಕಿಂಗ್ಡಮ್ ಐಲ್ಯಾಂಡ್ ಅಲ್ಲೇ ಪ್ರಕಟ ಆಗಿರ್ಬೇಕು. ಆದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಬೇರೆ ಯಾವುದೋ ಭಾಷೆಯಲ್ಲಿ, ಸಪೋಸ್ ಕನ್ನಡದಲ್ಲಿ ಬರೆದಿದ್ದಾರೆ ಅನ್ಕೊಳ್ಳೋಣ, ಅದನ್ನ ಇಂಗ್ಲಿಷ್ಗೆ ಯಾರೋ ಟ್ರಾನ್ಸ್ಲೇಟ್ ಮಾಡ್ತಾರೆ. ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋರ್ಗೂ ಕನ್ನಡದಲ್ಲಿ ಬರೆದಿರೋರ್ಗು ಇಬ್ಬರಿಗೂ ಸೇರಿಸಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನು ಕೊಡ್ತಾರೆ ಮತ್ತು ಪ್ರೈಸ್ ಮನಿಯನ್ನು ಅರ್ಧ ಕೊಡ್ತಾರೆ. ಓಕೆ, ಸೊ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2023 ಯಾರಿಗೆ ಕೊಟ್ಟಿದ್ರು ಅಂದ್ರೆ ಜಾರ್ಜಿ ಗೋಸ್ಪೊಂಡಿನೋವ್ ಅವರಿಗೆ, ಬಲ್ಗೇರಿಯಾದವರು. ಸೊ ಆಕ್ಚುಲಿ 2022 ನಮ್ಮ ಗೀತಾಂಜಲಿ ಶ್ರೀ ಅವರಿಗೆ ಕೊಟ್ಟಿದ್ರು. ಅವರು ಒಂದು ರೇತ್ ಸಮಾಧಿ ಅಂತ ಹಿಂದಿಯಲ್ಲಿ ಬರೆದಿದ್ರು, ಅದನ್ನ ಟಾಂಬ್ ಆಫ್ ಸ್ಯಾಂಡ್ ಅಂತ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದ್ರು ಡೈಸಿ ರಾಕ್ವೆಲ್ ಅವರು. ಹಾಗಾಗಿ ಇಬ್ಬರಿಗೂ ಜೊತೆಗೂಡಿ ಕೊಟ್ಟಿದ್ರು. ಸೊ ಅದೇ ರೇತ್ ಸಮಾಧಿ, ಅದನ್ನ ಡೈಸಿ ರಾಕ್ವೆಲ್ ಅವರು ಟಾಂಬ್ ಆಫ್ ಸ್ಯಾಂಡ್ ಅಂತ ಕನ್ವರ್ಟ್ ಮಾಡಿದ್ರು, ಅನುವಾದಿಸಿದ್ರು. ಹಾಗಾಗಿ ಗೀತಾಂಜಲಿ ಶ್ರೀ ಮತ್ತು ಡೈಸಿ ರಾಕ್ವೆಲ್ ಇಬ್ಬರಿಗೂ ಕೂಡ ಸೊ ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನ ಕೊಡಲಾಗಿತ್ತು. ಹಾಗಾಗಿ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಅನ್ಸ್ಕೊಳ್ತಾರೆ ಗೀತಾಂಜಲಿ ಶ್ರೀರವರು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಮತ್ತೆ VS ನೈಪಾಲ್ ಅವ್ರಿಗೆ ಈಗ ತಾನೇ ಬೂಕರ್ ಪ್ರೈಸ್ ಅಂತ ಹೇಳಿದ್ರಿ ಅಂದ್ರೆ, VS ನೈಪಾಲ್ ಅವ್ರಿಗೆ ಬರೀ ಬೂಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಲ್ಲ, ನೆನ್ಪಿಡ್ಬೇಕು. ಸೊ ಹಾಗಾದ್ರೆ VS ನೈಪಾಲ್ ಅವರ 1971 ಬರೆದಿರ್ತಕ್ಕಂಥ ಇನ್ ಎ ಫ್ರೀ ಸ್ಟೇಟ್ಗೆ ಬೂಕರ್ ಪ್ರಶಸ್ತಿ, 1981 ಮಿಡ್ ನೈಟ್ ಚಿಲ್ಡ್ರನ್ಗಾಗಿ ಸಲ್ಮಾನ್ ರಶ್ದಿ ಅವರಿಗೆ, 1997 ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ ಅರುಂಧತಿ ರಾಯ್ ಅವರಿಗೆ, 2006 ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ಗಾಗಿ ಕಿರಣ್ ದೇಸಾಯಿ ರವರಿಗೆ, 2008 ದಿ ವೈಟ್ ಟೈಗರ್ಗಾಗಿ ಅರವಿಂದ ಅಡಿಗ್ಯಾರ್ ಅವರಿಗೆ. ಹೀಗೆ ಒಟ್ಟು 5 ಜನರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕೇವಲ ಗೀತಾಂಜಲಿ ಶ್ರೀರವರಿಗೆ ಮಾತ್ರ ಸಿಕ್ಕಿದೆ ಭಾರತದಿಂದ ಅನ್ನೋದನ್ನ ನೆನ್ಪಿಡ್ಬೇಕು. ಓಕೆ, ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಯಾರು ಅಂತ 2019 ಕೇಳಿದ್ರು, ಅಂಜಲಿ ಸಿಂಗ್ ರವರು. ಅಂದ್ರೆ ಭಾರತದಿಂದ ಅಮೆರಿಕದಲ್ಲಿ ಒಂದು ವಿಂಗ್ ಕಮಾಂಡರ್ ಅಂಜಲಿ ಸಿಂಗ್ ಅವರನ್ನ ಅಮೆರಿಕಕ್ಕಲ್ಲ, ಬದಲಾಗಿ ರಷ್ಯನ್ ಎಂಬಸಿಗೆ ಅಪಾಯಿಂಟ್ ಮಾಡಲಾಗಿತ್ತು. ಏನಿಲ್ಲ, ಮಿಲಿಟರಿ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಲು ಭಾರತದಿಂದ ಒಬ್ಬರನ್ನ ಯಾರಾದರೂ ನೇಮಿಸ್ಬೇಕಲ್ವಾ, ಅದೇ ರೀತಿಯಾಗಿ
ಮಹಿಳಾ ವಿಂಗ್ ಕಮಾಂಡರ್ ಅಂಜಲಿ ಸಿಂಗ್ ಅವ್ರನ್ನ ಮೊದಲ ಬಾರಿಗೆ ಈ ರೀತಿಯಾಗಿರ್ತಕ್ಕಂಥ ಮಿಲಿಟರಿ ರಾಜತಾಂತ್ರಿಕಗಾಗಿ ಅಥವಾ ಮಿಲಿಟರಿ ಡಿಪ್ಲೊಮೆಟ್ ಆಗಿ ನೇಮಕ ಮಾಡಲಾಗಿತ್ತು. ಹಾಗಾಗಿ ಸುದ್ದಿಯಲ್ಲಿದ್ದರು ಅಂಜಲಿ ಸಿಂಗ್ ಅವರು, ಫಸ್ಟ್ ಫೀಮೇಲ್ ಮಿಲಿಟರಿ ಡಿಪ್ಲೊಮ್ಯಾಟ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫನಿ ಒಂದು ಏನು ಅಂದರೆ ಅದೊಂದು ಚಂಡಮಾರುತವಾಗಿತ್ತು. ಈಗ ಯಾವ್ದು ಸುದ್ದಿಲಿದೆ ಅಂದರೆ ಬಿಪರ್ ಜಾಯ್ ಸುದ್ದಿಲಿದೆ, ಎಕ್ಸಾಮಲ್ಲಿ ಕೇಳ್ಬೋದು ಬಿಪರ್ ಜಾಯ್. ಓಕೆ, ಸೊ ಹೀಗೆ ಬಿಪರ್ ಜಾಯ್ ಇತ್ತೀಚೆಗೆ ತೇಜ್ ಅಂತ ಮುಂದೆ ಬರುತ್ತೆ. ಹೀಗೆ ಬೇರೆ ಬೇರೆ ಒಂದಷ್ಟು ಚಂಡಮಾರುತಗಳ ಹೆಸರುಗಳನ್ನ ನೆನ್ಪಿಡ್ಬೇಕು. ಓಕೆ, ಮೊದಲ ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆ 2018ರಲ್ಲಿ ಎಲ್ಲಿ ನಡೆಯಿತು ಅಂದರೆ ವುಹಾನ್ ಅಲ್ಲಿ ನಡೆಯಿತು. ಇದೇನು ಈ ಮೀಟಿಂಗ್ ನಡೆಸಿದ ನಂತರ 2019ರಲ್ಲಿ ಕೊರೋನಾ ಅಟ್ಯಾಕ್ ಆಗ್ಬಿಡ್ತು. ಓಕೆ, ಹಾಗಾಗಿ ಸೊ ವುಹಾನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಚೀನಾ. ಕೊರೋನಾದ ಒಂದು ಹುಟ್ಟಿಕೊಂಡಿರ್ತಕ್ಕಂಥ ಪ್ರದೇಶ ಕೂಡ ಚೀನಾದ ವುಹಾನ್ ಅಂತ ಹೇಳ್ತಾರೆ. ಚೀನಾದ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್, ಪ್ರಧಾನಮಂತ್ರಿ ಅಧ್ಯಕ್ಷರು ಸಾಕು. ಓಕೆ, ಇನ್ನು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರು ಗಾಂಧಿ ಸೌರ ಉದ್ಯಾನವನ್ನು ಉದ್ಘಾಟಿಸಿದ್ರು ಅಂದರೆ ಯುನೈಟೆಡ್ ನೇಷನ್ಸ್ನ ಒಂದು ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರು ಗಾಂಧಿ ಸೋಲಾರ್ ಪಾರ್ಕ್ನ ಒಂದು ಉದ್ಘಾಟನೆಯನ್ನು ಮಾಡಿದ್ರು. ಸೊ ಹಾಗಾದ್ರೆ ಯುನೈಟೆಡ್ ಸ್ಟೇಟ್ಸ್ ಇದರ ಪ್ರಧಾನ ಕಚೇರಿ ಎಲ್ಲಿ ಬರುತ್ತೆ? ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ 1945 24 ಅಕ್ಟೋಬರ್ ಸ್ಥಾಪನೆ ಆಗಿತ್ತು. ಆಂಟೋನಿಯೋ ಗುಟೆರೆಸ್ ಅವರು ಈಗ ಪ್ರಸ್ತುತ 9th ಸೆಕ್ರೆಟರಿ ಜನರಲ್ ಆಗಿದ್ದಾರೆ. 6 ಅಧಿಕೃತ ಭಾಷೆಗಳು ಅರೇಬಿಕ್, ಚೈನೀಸು, ಇಂಗ್ಲಿಷು, ಫ್ರೆಂಚು, ರಷ್ಯನ್, ಸ್ಪ್ಯಾನಿಷು. ಮತ್ತು ಇತ್ತೀಚಿನ ಒಂದು ಸದಸ್ಯ ರಾಷ್ಟ್ರ 2011ರಲ್ಲಿ ಸೌತ್ ಸುಡಾನ್ ಆಗಿತ್ತು. ಒಟ್ಟು ಸದಸ್ಯ ರಾಷ್ಟ್ರಗಳು 193, ಅಬ್ಸರ್ವರ್ ದೇಶಗಳು 2, ಒಂದು ಓಲಿಸಿ, ಇನ್ನೊಂದು ಪ್ಯಾಲೆಸ್ಟೈನ್. ಜೊತೆಗೆ ಇಲ್ಲಿ 6 ಅಂಗಗಳು ಬರ್ತವೆ. 6 ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಒಂದು ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಟ್ರಸ್ಟಿಶಿಪ್ ಕೌನ್ಸಿಲ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಇದರಲ್ಲಿ ಟ್ರಸ್ಟಿಶಿಪ್ ಕೌನ್ಸಿಲ್ನ 1994ರಿಂದ ಇನ್ಆಕ್ಟಿವ್ ಆಗಿದೆ. ಮತ್ತು ವಿಟೋ ಪವರ್ ನೇಷನ್ಸ್ ಅಥವಾ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ನೆನ್ಪಿಡ್ಬೇಕು. ಇವೆಲ್ಲ ಬೇರೆ ಬೇರೆ ವಿಚಾರ ಇದಾವೆ. ಇನ್ನು ಯಾವ ದೇವಾಲಯದ ಪಂಚಾಮೃತಗೆ ಇತ್ತೀಚೆಗೆ GI ಸ್ಥಾನಮಾನ ಸಿಕ್ಕಿದೆ? ಸೊ ಪಳನಿ, ತಮಿಳುನಾಡು. ಪಂಚಾಮೃತ ಅಂದ್ರೆ ಅಲ್ಲಿ ನೀಡ್ತಕ್ಕಂಥ ಒಂದು ಅಮೃತ ಏನಿದೆ, ಪ್ರಸಾದ ಅಂತ ಏನ್ ಕರಿತೀವಿ, ಆ ಪ್ರಸಾದಕ್ಕೆ GI ಟ್ಯಾಗ್ ಸಿಕ್ಕಿದೆ. ತಮಿಳುನಾಡಿನ ಪಳನಿ ಪಂಚಾಮೃತಕ್ಕೆ GI ಟ್ಯಾಗ್ ಸಿಕ್ಕಿದೆ. ಓಕೆ, ತಮಿಳುನಾಡಿನ ರಾಜ್ಯಪಾಲರು ರವಿ ಅವರು, MK ಸ್ಟಾಲಿನ್ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಭಾರತೀಯ ರೋಲರ್, ಭಾರತೀಯ ಕೋಸ್ಟರ್, ನವಿಲು, ಗಿಳಿ ಅಂದ್ರೆ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಕಂಠ ನೀಲಿಯಾಗಿರುತ್ತೆ ಅಥವಾ ನೀಲಿಯಾಗಿರ್ತಕ್ಕಂಥ ಒಂದು ಪಕ್ಷಿ ಭಾರತೀಯ ರೋಲರ್ ಅಥವಾ ಇಂಡಿಯನ್ ರೋಲರ್. ಇದೊಂದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿಯಾಗಿದೆ, ನೀಲಕಂಠ. ಓಕೆ, ಮೈಸೂರು ದಸರಾ 2019 ಯಾರು ಉದ್ಘಾಟನೆ ಮಾಡಿದ್ರು? ಯಾರಂದ್ರೆ SL ಭೈರಪ್ಪರವರು 2019ರಲ್ಲಿ. ಇವಾಗ ಯಾರು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಇವಾಗ ಮೈಸೂರು ದಸರಾ ಭಾರತಕ್ಕೆ ಸುಂದರ ಅಂತ ನಾಡಹಬ್ಬ ಕೊಂಡಾಡಿದ ಮೇಡಮ್ ಪ್ರೆಸಿಡೆಂಟು ದ್ರೌಪದಿ ಮುರ್ಮುರವರು 2022ರ ಈ ಒಂದು ದಸರಾ ಉದ್ಘಾಟನೆಯನ್ನು ಮಾಡಿದ್ರು. ಸೊ ಎಕ್ಸಾಮಲ್ಲಿ ಕೇಳ್ಬೋದು. 2023 ಇನ್ನೂ ಬಂದಿಲ್ಲ, ಬಂದಾಗ ನೋಡೋಣ. ಅಬ್ದುಲ್ ಕಲಾಂ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿ ಆಗಿದ್ರು? 11ನೇ ರಾಷ್ಟ್ರಪತಿ ಆಗಿದ್ರು. ಅವುಲ್ ಫಕೀರ್ ಜೈನುಲುಬ್ದೀನ್ ಅಬ್ದುಲ್ ಕಲಾಂ 1931 15 ಅಕ್ಟೋಬರ್ ಅಂದು ಜನಿಸಿದ್ರು. 2015ರಲ್ಲಿ ಮರಣವನ್ನು ಹೊಂದಿದ್ರು. ಭಾರತದ ಕ್ಷಿಪಣಿ ಮನುಷ್ಯ ಅಂತ ಕರಿತೀವಿ. ಸೊ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ 11ನೇ ರಾಷ್ಟ್ರಪತಿಗಳು. ಓಕೆ, 1997ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು. ಅಕ್ಟೋಬರ್ 15 ತಮಿಳುನಾಡು ರಾಜ್ಯ ಯುವ ನವೋದಯ ದಿನ ಅಂತ ಕೂಡ ಅನೌನ್ಸ್ ಮಾಡಿದೆ. ಓಕೆ, ಆಚರಣೆಯನ್ನು ಕೂಡ ಮಾಡುತ್ತೆ. ಇನ್ನು ಯಾರ್ಯಾರು ರಾಷ್ಟ್ರಪತಿಗಳು ನೋಡ್ಬೋದು. ಇನ್ನು ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂದರೆ ಕಲ್ಪನಾ ಚಾವ್ಲಾ ರವರು, ಫೀಮೇಲ್ ಇಂಡಿಯನ್ ಆಸ್ಟ್ರೋನಾಟು. ಸೊ ಇವರು 2003ರಲ್ಲಿ ನಡೆದಿರ್ತಕ್ಕಂಥ ಒಂದು ಬಾಹ್ಯಾಕಾಶ ಅಪಘಾತದಲ್ಲಿ ಮರಣವನ್ನು ಹೊಂತಾರೆ. ಸೊ ಇವರು ಭಾರತದ ಮೊದಲ ಗಗನಯಾತ್ರಿ ಅಂತ ಕರೀಬೋದು, ಕಲ್ಪನಾ ಚಾವ್ಲಾ ರವರು. ಭಾರತದ ಮೊದಲ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು ಅಂದರೆ ಮದ್ರಾಸಲ್ಲಿ. ಸೊ ಮದ್ರಾಸು, ಬಾಂಬೆ, ಕಲ್ಕತ್ತಾಗಳನ್ನು ಆ ಕಾಲದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ
ಸ್ಥಾಪನೆ ಮಾಡಲಾಗಿತ್ತು. ಮಹೇಂಜೋದಾರದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡ್ತಾ ಇರತಕ್ಕಂಥ ಹುಡುಗಿ ಅಥವಾ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ? ಚಿನ್ನ, ತಾಮ್ರ, ಬೆಳ್ಳಿ, ಹಿತ್ತಾಳೆ. ಅಂದರೆ ಹಿತ್ತಾಳೆಯಿಂದ ಅಥವಾ ಬ್ರಾಂಜಿಂದ ಮಾಡಲ್ಪಟ್ಟಿತ್ತು. ಯಾವುದು? ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಹೇಂಜೋದಾರ. ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು? ಫಾರೆಸ್ಟ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ 2018ರಲ್ಲಿ ಕೇಳಿದ್ರು. ಅವಾಗ ಯಾರಿದ್ರು ಏನೋ, ಇವಾಗ ಯಾರಿದ್ದಾರೆ ನೆನ್ಪಿಡ್ಬೇಕು. ಇವಾಗ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಸಚಿವರು ಈಶ್ವರ ಖಂಡ್ರೆರವರು ಇದ್ದಾರೆ. ಇನ್ನು ಕೃಷಿ ಸಚಿವರು ಎನ್ ಚಲುವರಾಯಸ್ವಾಮಿ. ಇನ್ನು ಗೃಹ ಸಚಿವರು ಕೇಳಬಹುದು ಪೊಲೀಸ್ ಎಕ್ಸಾಮ್ ಅಲ್ಲಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕ್ ಖರ್ಗೆರವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರವರು. ಈಗ ಕೆಲವೊಂದು ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡು ಅವನ್ನ ಹೇಳ್ತಾ ಇದ್ದೀನಿ, ಸೊ ನೆನ್ಪಿಡ್ಬೇಕು. ಓಕೆ, ಇದು ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣ, ಮೇಕಪ್, ರಂಗವೇದಿಕೆ ಎಲ್ಲ ತಂತ್ರಜ್ಞಾನಗಳನ್ನು ಒಟ್ಟಾಗಿಸುತ್ತದೆ. ಯಾವುದು? ಯಕ್ಷಗಾನ, ಕೂಚುಪುಡಿ, ಭರತನಾಟ್ಯಂ, ರಾಕ್ ಡ್ಯಾನ್ಸ್. ಅಂದ್ರೆ ಯಕ್ಷಗಾನ ಎಲ್ಲದರ ಒಂದು ಸಮ್ಮಿಳಿತವಾಗಿರುತ್ತೆ. ಓಕೆ, ನೆಕ್ಸ್ಟ್ CISF ನ ಪೂರ್ಣ ರೂಪ ಯಾವುದು ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CISF. ಪ್ರತಿಷ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಬಹುಮಾನವು ಇದಕ್ಕಾಗಿ ನೀಡಲಾಗುತ್ತದೆ. ಈಗ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಸಾಹಿತ್ಯಕ್ಕಾಗಿ ಮ್ಯಾನ್ ಬೂಕರ್ ಪ್ರಶಸ್ತಿ ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಥವಾ ಬೂಕರ್ ಪ್ರಶಸ್ತಿ ಅಂತ ಕರಿಬಹುದು. ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ್ಣ ಕಣಗಾಲರ ಚಲನಚಿತ್ರ ಅಲ್ಲ. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ನಾಗರಹಾವು, ಚಮಕ್. ಅಂದ್ರೆ ಚಮಕ್ ಅಲ್ಲ, ಅದ್ರ ಬದಲಾಗಿ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ರೈಟ್. ಸೊ ನಾಗರಹಾವು ಇವುಗಳು ಪುಟ್ಟಣ್ಣ ಕಣಗಾಲರ ಚಲನಚಿತ್ರಗಳು, ಬಹಳ ಫೇಮಸ್. ಓಕೆ, ಭಾರತೀಯ ಸಶಸ್ತ್ರ ಪಡೆಗಳು ಇವುಗಳನ್ನ ಹೊಂದಿದವೆ. ಸೊ ವಿಲಕ್ಷಣವಾದದ್ದನ್ನ ಕಂಡುಹಿಡಿಯಿರಿ. ಸೊ ಭಾರತೀಯ ಸೈನ್ಯ, ರೈಟು. ಭಾರತೀಯ ಆಕಾಶ ಪಡೆ, ಸ್ಕೈ ಫೋರ್ಸ್ ಅಂತ ಇದೆಯಾ ಅಂದ್ರೆ ಭಾರತೀಯ ನೌಕಾದಳ, ಭಾರತೀಯ ವಾಯುಪಡೆ ಅಂದ್ರೆ ಸ್ಕೈ ಫೋರ್ಸ್ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಆಡ್ಮೇನ್ ಔಟ್ ಯಾವುದು ಅಂದ್ರೆ ಇಂಡಿಯನ್ ಸ್ಕೈ ಫೋರ್ಸ್ ಅಥವಾ ಭಾರತೀಯ ಆಕಾಶ ಪಡೆ ಇಲ್ಲ. ಹಾಗಾದ್ರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಥವಾ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಈಗ ಯಾರ್ಯಾರು ಯಾವ್ದಾವ್ದ್ರದ್ದು ಫೇಮಸ್ಸು, ಏನೇನಿದ್ದಾರೆ ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಬೇಕಾದ್ರೆ ನಾವು CDS ಅಂತ ಕರಿತೀವಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ? ಅನಿಲ್ ಚೌಹಾಣ್ ಅವರು. ಭಾರತದ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ? ಜನರಲ್ ಮನೋಜ್ ಪಾಂಡೆ. ಭಾರತೀಯ ನೌಕಾಸೇನೆಯ ಮುಖ್ಯಸ್ಥರು ಹರಿಕುಮಾರ್, ಅಡ್ಮಿರಲ್ ಹರಿಕುಮಾರ್ ಅವರು. ಇನ್ನು ವಾಯುಸೇನೆಯ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ ಅಥವಾ VR ಚೌಧರಿ ರವರು. ಸೆಕೆಂಡ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್. ಇನ್ನು ಡ್ಯಾಶ್ ರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಲಾಯಿತು. ಅಂದ್ರೆ 1988ರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿ 1988, 1958ರಲ್ಲಿ ಪದ್ಮಭೂಷಣ, ಜ್ಞಾನಪೀಠ ಪ್ರಶಸ್ತಿ 1967, 1997ರಲ್ಲಿ ಕರ್ನಾಟಕ ರತ್ನ ಕುವೆಂಪುರವರಿಗೆ. ಓಕೆ, ರನ್ನ ಕಾಂಡವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂದ್ರೆ, ಸೊ ರನ್ನನೇ ಆಗ್ತಾನೆ, ಹೆಸರಲ್ಲೇ ಹೇಳ್ತಾ ಇದೆ, ಸಾಹಸ ಭೀಮ ವಿಜಯ, ರನ್ನಕಾಂಡ. ಸೊ ಇವು ರನ್ನನ ಪ್ರಮುಖ ಕೃತಿಗಳು. ಸಾಹಸ ಭೀಮ ವಿಜಯವನ್ನ ಗದಾಯುದ್ಧ ಅಂತ ಕೂಡ ಕರಿತೀವಿ. ತನ್ನ ಒಂದು ಪ್ಯಾಟ್ರಾನ್ ಆಗಿರ್ತಕ್ಕಂಥ ರಾಜನನ್ನ ಸಾಹಸ ಭೀಮ ವಿಜಯದಲ್ಲಿ ಮೋಸ್ಟ್ಲಿ ವಿಕ್ರಮಾದಿತ್ಯ ಅನ್ಸುತ್ತೆ, 6ನೇ ವಿಕ್ರಮಾದಿತ್ಯನನ್ನ ಸಾಹಸ ಭೀಮ ವಿಜಯದಲ್ಲಿ ಹೊಗಳಿ ಬರೀತಾನೆ ಗದಾಯುದ್ಧದಲ್ಲಿ. ಓಕೆ, ಯಾವ ಕೇಂದ್ರ ಸರ್ಕಾರದ ಯೋಜನೆಯು ಸರ್ಕಾರಿ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮುಕ್ತ ಆರೋಗ್ಯ ತಪಾಸಣೆಯನ್ನು ಒದಗಿಸುತ್ತದೆ ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನವು. 2017ರ 65ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಕನ್ನಡ ಫೀಚರ್ ಫಿಲ್ಮ್ ಎಂದು ಯಾವುದನ್ನ ನೀಡಲಾಗಿತ್ತು ಅಂದ್ರೆ ಹೆಬ್ಬೆಟ್ಟು ರಾಮಕ್ಕೆ 2017ರ 65ನೇ ಪ್ರಶಸ್ತಿ. ಈಗ 2023ರಲ್ಲಿದ್ದೀವಿ, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಈಗ ಆಲ್ರೆಡಿ ಅನೌನ್ಸ್ ಆಗಿದ್ದಾವೆ. ಬಟ್ ಅದನ್ನು ಕೇಳ್ತಾರ ಅಂದ್ರೆ ಈಗ 10ನೇ ತಾರೀಕು ಎಕ್ಸಾಮ್ ಇದೆ, ಇವತ್ತು ಇನ್ನು 15 ದಿವಸ ಬೇಕು. 15 ದಿವಸಕ್ಕೆ ಮುಂಚೆ ಅನೌನ್ಸ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. 69ನೇ ಚಲನಚಿತ್ರ ಪ್ರಶಸ್ತಿಗಳು RRRಗೆ ಏನು ಬಂದಿದೆ, ಅಥವಾ ಅಲ್ಲು ಅರ್ಜುನ್ಗೆ ಬೆಸ್ಟ್ ಆಕ್ಟರು, ಅಥವಾ ಆಲಿಯಾ ಭಟ್ಟು, ಕೃತಿ ಸನನ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಮೂವಿ ಏನು ಬಂದಿದ್ದಾವೆ, ಅಥವಾ ಚಾರ್ಲಿ ಕನ್ನಡ ಬೆಸ್ಟ್ ಫೀಚರ್ ಫಿಲ್ಮ್ ಆಗಿದೆಯಲ್ವಾ 777 ಚಾರ್ಲಿ, ಅವನ್ನ ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಹಾಗಾಗಿ 2022ರಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಒಂದ್ಸಲ ನೋಡ್ಕೊಂಡು ಹೋಗಿ.
ಸೊ 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು 2022 ಜುಲೈಯಲ್ಲಿ ನಾವು ನೋಡಿದ್ವಿ. ಸೊ ಸೂರ್ಯ, ಅಜಯ್ ದೇವಗನ್ಗೆ ಅತ್ಯುತ್ತಮ ನಟ. ಈ ಸಲ ಯಾರಿಗೆ? ಅಲ್ಲು ಅರ್ಜುನ್ಗೆ, ಪುಷ್ಪ ಮೂವಿಯ ಆ್ಯಕ್ಟಿಂಗ್ ಆಗಿ. ಬಟ್ ಅಲ್ಲು ಅರ್ಜುನ್ಗೆ ಕೊಟ್ಟರೆ ಅದನ್ನು ಕೇಳ್ತಾರೆ ಎಕ್ಸಾಮ್, ಇನ್ನೊಂದು 10-12 ದಿನದಲ್ಲಿ ಎಕ್ಸಾಮ್ ಇದೆ. ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಓದಿ ಇದನ್ನು ಕೂಡ ಓದಿ, ಹೇಳೋಕ್ಕಾಗಲ್ಲ. ಪೊಲೀಸ್ ಎಕ್ಸಾಮಲ್ಲಿ ಸ್ವಲ್ಪ ರೀಸೆಂಟಾಗಿ ಕೇಳಿರೋದನ್ನು, ಒಂದು ವಾರ ಹಿಂದೆ ನಡೆದಿರೋ ಕರೆಂಟ್ ಅಫೇರ್ಸ್ ಕೇಳಿದ್ದನ್ನು ಹಿಂದೆ ನೋಡಿದ್ದೀವಿ ನಾವು, ಅದಕ್ಕೋಸ್ಕರ. ಇನ್ನು ಸೂರರೈ ಪೊಟ್ರು ಅತ್ಯುತ್ತಮ ಚಿತ್ರ, ಈ ಸಲ RRR ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಇನ್ನು ನಾದದ ನವನೀತ ಬೆಸ್ಟ್ ಸಾಕ್ಷ್ಯ ಚಿತ್ರ, ತುಳು ಚಿತ್ರ ಜೀತಿಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಅವಾರ್ಡ್ ಬಂದಿತ್ತು. ತಲೆದಂಡ, ಡೊಳ್ಳು, ಹೀಗೆ ಕೆಲವೊಂದಕ್ಕೆ ನೋಡಿ. ನಿರ್ದೇಶಕ ಪವನ್ ಒಡೆಯರ್ ನಿರ್ಮಾಣದ ಸಾಗರ್ ಪುರಾಣಿಕ್ ನಿರ್ದೇಶನದ ಡೊಳ್ಳು ಸಿನಿಮಾಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಪ್ರಶಸ್ತಿ. ಅತ್ಯುತ್ತಮ ಪರಿಸರ ಕಾಳಜಿಯುಳ್ಳ ಚಲನಚಿತ್ರ ಪ್ರಶಸ್ತಿಯನ್ನು ಸಂಚಾರಿ ವಿಜಯ್ ನಟನೆಯ ತಲೆದಂಡಕ್ಕೆ. ನಾದದ ನವನೀತಕ್ಕೆ ಒಂದು ಉತ್ತಮ ಸಾಕ್ಷ್ಯ ಚಿತ್ರ ಅಲ್ವಾ. ಸೊ ಅತ್ಯುತ್ತಮ ಕಲೆ ಮತ್ತು ಸಂಸ್ಕೃತಿ ಚಿತ್ರಕ್ಕೆ ನಾದದ ನವನೀತಕ್ಕೆ ಕೊಟ್ಟಿದ್ರು. ಹೀಗೆ ಒಂದಷ್ಟು ಗಮನ ಹರಿಸಬೇಕು. ಬೆಸ್ಟ್ ಫೀಚರ್ ಫಿಲ್ಮ್ ಸೂರರೈ ಪೊಟ್ರು. ಬೆಸ್ಟ್ ಆಕ್ಟರು ಅಜಯ್ ದೇವಗನ್ನು ಮತ್ತು ಸೂರ್ಯ ಕೊಟ್ಟಿದ್ರು. ಬೆಸ್ಟ್ ಆಕ್ಟ್ರೆಸ್ ಯಾರಿಗೆ ಕೊಟ್ಟಿದ್ರು? ಅಪರ್ಣಾ ಬಾಲಮುರಳಿ ಸೂರರೈ ಪೊಟ್ರುಗೆ. ಹೀಗೆ 68ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ದು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. 69ನೇದು ಕೂಡ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಮಾಡ್ತೀನಿ, ಅದನ್ನು ಕೂಡ ಓದ್ಕೊಂಡು ಹೋಗಿ. ದ ಇಂದ್ರ ಮಿಲಿಟರಿ ಕವಾಯತು ಭಾರತ ಮತ್ತು ರಷ್ಯಾಗಳ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್, ವೆರಿ ಫೇಮಸ್ ಇಂದ್ರ. ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ ಅಂದರೆ ಕರುನಾಡು ಅಥವಾ ಕಪ್ಪು ಪ್ರದೇಶ. ಯಾವ ದೇಶದಲ್ಲಿ ಭಾರತೀಯ ನೌಕಾಪಡೆ ಚಂಡಮಾರುತಕ್ಕೆ ತುತ್ತಾದ ಸುಕೋಟ್ರಾ ದ್ವೀಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ 38 ಭಾರತೀಯರನ್ನು ರಕ್ಷಿಸಿದೆ ಅಂದರೆ ಯಮನ್ನಿಂದ ರಕ್ಷಿಸಿತ್ತು. ಓಕೆ. ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಇವರ ಕಲ್ಪನೆಯಾಗಿತ್ತು. MA ರಾಮಮೂರ್ತಿ ಅವರದು ಕನ್ನಡ ಫ್ಲಾಗ್ ಏನಿದೆ ಅಲ್ವಾ, ಅದು MA ರಾಮಮೂರ್ತಿ ಅವರ ಕಲ್ಪನೆಯಾಗಿತ್ತು. ಟಿಬೇಟ್ನವರೆಗೆ ಅತಿ ದೊಡ್ಡ ಟಿಬೇಟಿಯನರ ವಸಾಹತು ಇಲ್ಲಿದೆ ಅಂದರೆ ಧರ್ಮಶಾಲವನ್ನು ಬಿಟ್ಟರೆ ನಮ್ಮ ಬೈಲುಕುಪ್ಪೆಯಲ್ಲಿಯೇ ಅತಿ ಹೆಚ್ಚಿನ ಟಿಬೇಟಿಯನರನ್ನು ನೋಡ್ಬೋದು. ಓಕೆ. ಗೋಲ್ಡನ್ ಟೆಂಪಲ್ ಬೈಲುಕುಪ್ಪೆ, ಮೋಸ್ಟ್ಲಿ ಪಿರಿಯಾಪಟ್ಟಣ ತಾಲೂಕಲ್ಲಿರಬೇಕು. ಓಕೆ. ನೆಕ್ಸ್ಟು ಮೌನಿ ಇವರ ಕೃತಿಯಾಗಿದೆ. ಯಾರ ಕೃತಿ ಅಂದರೆ ಯು ಆರ್ ಅನಂತ ಮೂರ್ತಿ ಅವರ ಕೃತಿ ಮೌನಿ. ಜೊತೆಗೆ ಮೌನಿ ಜೊತೆಗೆ ಕೆಲವೊಂದು ನೆನಪಿಡಿ, ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಇವುಗಳು ಕೂಡ ಯು ಆರ್ ಅನಂತ ಮೂರ್ತಿ ಅವರ ಕೃತಿಗಳೇ ಆಗ್ತವೆ. ಸೂರ್ಯನ ಕುದುರೆ, ಮೌನಿ. ಓಕೆ. ನೆಕ್ಸ್ಟು ಗಿರೀಶ್ ಕಾರ್ನಾಡ್ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿತು? 1998. ಓಕೆ. ಸೊ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪುರವರಿಗೆ, 1973ರಲ್ಲಿ 4 ತಂತಿಗೆ ದಾರಾ ಬೇಂದ್ರೆರವರಿಗೆ, 1977ರಲ್ಲಿ ಮೂಕಜ್ಜಿಯ ಕನಸುಗಳಿಗೆ ಕೆ ಶಿವರಾಮ ಕಾರಂತ್ ಅವರಿಗೆ, 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ, 1990ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಅಥವಾ ಭಾರತ ಸಿಂಧು ರಶ್ಮಿಗೆ ವಿ.ಕೃ. ಗೋಕಾಕ್ ರವರಿಗೆ, 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಯು ಆರ್ ಅನಂತ ಮೂರ್ತಿ ಅವರಿಗೆ, 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಗಿರೀಶ್ ಕಾರ್ನಾಡ್ ಅವರಿಗೆ. ಅದೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನಂತರ ಕೊನೆಯದಾಗಿ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ್ ಅವರಿಗೆ, 2010ರಲ್ಲಿ ಕೊನೆಯ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಈಗ 13 ವರ್ಷಗಳಾಗಿದ್ದಾವೆ, ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು ಅಥವಾ ಅದರ ನೆಕ್ಸ್ಟ್ ಇಯರ್ ಬರ್ಬೋದು, ನೋಡೋಣ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಪ್ರಕೃತಿಯನ್ನು ಪ್ರೋತ್ಸಾಹಿಸಲು ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಪ್ರಸ್ತಾವನೆ ಮಾಡಲಾಗ್ತಾ ಇದೆ ಅಥವಾ ಮಾಡಿದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಭೌತಶಾಸ್ತ್ರಜ್ಞ ಡಾಕ್ಟರ್ ಎಚ್.ಎನ್. ಅಥವಾ ಹೊಸೂರು ನರಸಿಂಹಯ್ಯನವರ ಹೆಸರಲ್ಲಿ HN ವಿಜ್ಞಾನ ಕೇಂದ್ರವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸೂರಿನಲ್ಲಿ ಸ್ಥಾಪನೆ ಮಾಡಲು ಗೌರಿಬಿದನೂರು ವಿಜ್ಞಾನ ಕೇಂದ್ರ. ಓಕೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯು ಇದಾಗಿದೆ ಅಂದರೆ 3 ಮಜಲ್ ಅಥವಾ 3 ಟೈರ್ ಸಿಸ್ಟಮ್ ಇದೆ. ಅಂದರೆ ಗ್ರಾಮ ಪಂಚಾಯಿತು, ತಾಲೂಕಾ ಪಂಚಾಯಿತು, ಜಿಲ್ಲಾ ಪಂಚಾಯಿತು. ಎಷ್ಟಿದ್ದಾವೆ? ಸುಮಾರು 6000 ಗ್ರಾಮ ಪಂಚಾಯತ್ ಇದ್ದಾವೆ, 227 ತಾಲೂಕ್ ಪಂಚಾಯತ್ ಇದ್ದಾವೆ, 30 ಅಥವಾ +1 ವಿಜಯನಗರ ಸೇರಿಸಿದ್ರೆ 31 ಜಿಲ್ಲಾ ಪಂಚಾಯತ್ ಕೂಡ ಇದ್ದಾವೆ. ಓಕೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳನ್ನು ತೆಗೆದುಕೊಂಡಾಗ ಪಟ್ಟಣ ಪಂಚಾಯಿತು, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು ಅಂತ ನಾವು ಬೈಫರ್ಕೇಟ್ ಮಾಡ್ಬೋದು. ಇನ್ನು 73ನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ
243ರಿಂದ 243 ಓವರೆಗಿನ ನಿಬಂಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಪಂಚಾಯಿತಿಗಳು ಎಂಬ ಹೊಸ ಭಾಗ 9 ನಮ್ಮ ಸಂವಿಧಾನಕ್ಕೆ ಸೇರಿಸ್ತೀವಿ. ಅದೇ ತರ 74ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಭಾಗ 9A ಸೇರಿಸುವ ಮೂಲಕ ಮುನಿಸಿಪಾಲಿಟಿಗಳು ಅಂತ ಕರಿತೀವಿ. 243P ಇಂದ 243ZG ವರೆಗಿನ ವಿಧಿಗಳನ್ನ ಒಳಗೊಂಡಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ರು. ಅಂದ್ರೆ 1912ರಿಂದ 1918ವರೆಗೆ 19ನೇ ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಈಗಿರುವಂತಹ ಭಾರತೀಯ ಉತ್ಪನ್ನಗಳಿಗೆ ಎಕೋ ಮಾರ್ಕ್ ನೀಡಲಾಗುತ್ತದೆ. ಅಂದ್ರೆ ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಎಕೋ ಮಾರ್ಕ್ ಅನ್ನ ನೀಡಲಾಗುತ್ತದೆ. ಎಕೋ ಮಾರ್ಕ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಪ್ರಖ್ಯಾತ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಾಣಸಿಗುತ್ತದೆ ಅಂದ್ರೆ ಋಗ್ವೇದ, ಅತ್ಯಂತ ಹಳೆಯ ವೇದವಾಗಿರ್ತಕ್ಕಂಥ ಋಗ್ವೇದದಲ್ಲಿ ಗಾಯತ್ರಿ ಮಂತ್ರ ಇದೆ. ಕೆಳಗಿನವುಗಳಲ್ಲಿ ಯಾವ ಒಂದನ್ನ ಕಾಳಿದಾಸ ಬರೆಯಲಿಲ್ಲ? ರಘುವಂಶ, ಕುಮಾರ ಸಂಭವ, ಶಾಕುಂತಲ, ರಾಮಚರಿತಮಾನಸ. ಅಂದ್ರೆ ರಾಮಚರಿತಮಾನಸ ಅಲ್ವಾ. ಸೊ ಮ್ಯಾನ್ ಈಟರ್ಸ್ ಆಫ್ ಕುಮಾವ್ ಪುಸ್ತಕ ಬರೆದಿರ್ತಕ್ಕಂಥವ್ರು ಜಿಮ್ ಕಾರ್ಬೆಟ್ ರವರು. ಮಾಹಿತಿ ಹಕ್ಕು ಕಾಯಿದೆಯು ಯಾವ ವರ್ಷದಲ್ಲಿ ಮಾಡಲ್ಪಟ್ಟಿತು ಅಂದ್ರೆ 2005ರಲ್ಲಿ ತರಲಾಗುತ್ತೆ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಭಾರತ ಮಾಹಿತಿ ತಂತ್ರಜ್ಞಾನ ಐಟಿಯ ರಾಜಧಾನಿ ಅಂತ ಬೆಂಗಳೂರನ್ನ ಕರೆಯಲಾಗುತ್ತದೆ. ಬೆಂಗಳೂರು ನಗರದ ನಾಗರಿಕ ಆಡಳಿತದ ಉಸ್ತುವಾರಿಯನ್ನು ಬಿಬಿಎಂಪಿ ವಹಿಸಿಕೊಂಡಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ದಿನ ಜೂನ್ 21. ಆಲ್ರೆಡಿ ಮಾತಾಡಿದ್ವಿ. ಯೋಗ ಫಾರ್ ವಸುದೈವ ಕುಟುಂಬಕಂ 2023ರ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಆಗಿದೆ. ಸರ್ದಾರ್ ಪಟೇಲರ ಏಕತಾ ಪ್ರತಿಮೆ ಯಾವ ರಾಜ್ಯದಲ್ಲಿ? ಗುಜರಾತ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಅಲ್ವಾ. ಬಹಳ ಪ್ರಪಂಚದ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಅಂತ ಕರಿತೀವಿ. 182 ಮೀಟರ್ಸ್ ಇದೆ. ಓಕೆ. 2018ರ ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತೆ ಆನಾ ಬರ್ನ್ಸ್ ಬರೆದ ಕಾದಂಬರಿ ಯಾವುದು ಅಂದ್ರೆ ಮಿಲ್ಕ್ ಮ್ಯಾನ್ ಆಗುತ್ತೆ. ಮಿಲ್ಕ್ ಮ್ಯಾನ್. 2018ರ ಸ್ವಚ್ಛ ಸರ್ವೇಕ್ಷಣಾ ವರದಿ ಪ್ರಕಟಿಸಿದವರು ನಗರಾಭಿವೃದ್ಧಿ ಸಚಿವಾಲಯ. ಓಕೆ. ಅದರಲ್ಲಿ ಇಂದೋರು ಪ್ರತಿ ಸಲ 6ನೇ ಬಾರಿಗೆ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದೆ ಇಂದೋರ್. 2ನೇ ಸ್ಥಾನದಲ್ಲಿ ಸೂರತ್, ಗುಜರಾತ್ನ ಸೂರತ್. 3ನೇ ಸ್ಥಾನದಲ್ಲಿ ನವಿ ಮುಂಬೈ. 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಇದೆ. ಓಕೆ. 2018ರ ಸಾಲಿನ ನೃಪತುಂಗ ಪ್ರಶಸ್ತಿ ವಿಜೇತರು ಯಾರು? 2018ರಲ್ಲಿ ಸಿದ್ಧಲಿಂಗಯ್ಯನವರು. ಈಗ ಯಾರು ಇಂಪಾರ್ಟೆಂಟ್? ಸೊ ಈಗ ವೈದೇಹಿ ಅಥವಾ ಜಾನಕಿ ಶ್ರೀನಿವಾಸ ಮೂರ್ತಿರವರಿಗೆ 2022ರ ನೃಪತುಂಗ ಪ್ರಶಸ್ತಿ. 2021 ಮಲ್ಲೇಪುರಂ ಜಿ ವೆಂಕಟೇಶ್. 2020 ವಿಮರ್ಶಕ GS ಆಮೂರ. ಯಾರು ಕೊಡ್ತಾರೆ ನೃಪತುಂಗ ಪ್ರಶಸ್ತಿ? ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಅಲ್ವಾ. ಸೊ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಸಂಸ್ಥೆ. ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ 2007ರಲ್ಲಿ ಸ್ಥಾಪಿಸಲಾಗಿತ್ತು. 7,01,000 ರೂಪಾಯಿ ಪ್ರೈಸ್ ಮನಿ ಆಗುತ್ತೆ. ವೈದೇಹಿರವರಿಗೆ ನೃಪತುಂಗ ಪ್ರಶಸ್ತಿ. ವೈದೇಹಿರವರ ಕ್ರೌಂಚ ಪಕ್ಷಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಸಿಕ್ಕಿತ್ತು. ಇತ್ತೀಚೆಗೆ ದಕ್ಷಿಣ ಅಮೆರಿಕದ ಯಾವ ರಾಷ್ಟ್ರವು ಮಲೇರಿಯಾ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಲಾಗಿತ್ತು ಅಂದ್ರೆ ಪೆರಿಗ್ವೇಗೆ. ಬಡವರ ಬಂಧು ಯೋಜನೆಯಲ್ಲಿ ಎಷ್ಟು ಮಟ್ಟಿಗೆ ಸಾಲ ಕೊಡ್ತಾರೆ? ಎಷ್ಟು ದುಡ್ಡುವರೆಗೂ ಅಂದ್ರೆ 10,000 ರೂಪಾಯಿವರೆಗೂ ಬಡವರ ಬಂಧು ಸ್ಕೀಮು. ಅಂದ್ರೆ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಂದು 10,000 ರೂಪಾಯಿ ನೀಡ್ತಕ್ಕಂಥ ಕರ್ನಾಟಕದ ಸ್ಕೀಮ್ ಆಗಿತ್ತು ಬಡವರ ಬಂಧು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಅವಾಗ ನಾಗಲಕ್ಷ್ಮ ಬಾಯಿ ಇದ್ರು. ಈಗ ಪ್ರಮೀಳಾ ನಾಯ್ಡುರವರಿದ್ದಾರೆ. ಸೊ ನೆನ್ಪಿಡ್ಬೇಕು, ಒಂಚೂರು ಬದಲಾವಣೆ ಆಗ್ತಾ ಇರ್ತಾರೆ, ಒಂದ್ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಸೊ ಪ್ರಮೀಳಾ ನಾಯ್ಡು. ಮದದ್ ಮೊಬೈಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿತ್ತು ಅಂದ್ರೆ ರೈಲ್ವೆ ಪ್ರಯಾಣಿಕರಿಗೆ ಸಹಾಯವನ್ನು ಮಾಡಲು ಸೊ ಮದದ್ ಅಂತಕ್ಕಂಥ ಆ್ಯಪ್ ಅನ್ನ ತರಲಾಗಿತ್ತು. ಅವ್ರ ಕಂಪ್ಲೇಂಟ್ ಗ್ರೀವಿಯನ್ಸಸ್ ಅನ್ನ ಕೊಡೋದಕ್ಕಾಗಿ. 2018ನೇ ಸಾಲಿನ ಅರ್ಜುನ ಪ್ರಶಸ್ತಿ ವಿಜೇತ ಕನ್ನಡಿಗ ರೋಹನ್ ಬೋಪಣ್ಣರವರಾಗಿದ್ರು 2018ರಲ್ಲಿ. ಸೊ ಹೀಗೆ ಕೆಲವೊಂದು ಪ್ರಶಸ್ತಿಗಳು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡು, ಹಿಂದೆ ಇದನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದ್ರು. ಸೊ ಹೀಗೆ ಒಂದಷ್ಟು ಅವಾರ್ಡ್ಗಳನ್ನ ನೆನ್ಪಿಡ್ಬೇಕು. ಅರ್ಜುನ ಅವಾರ್ಡು ಕ್ರೀಡಾ ಕ್ಷೇತ್ರದ 2ನೇ ಅತ್ಯುನ್ನತ ಸಾಧನೆಗೆ, ಮೊದಲನೇದು ಖೇಲ್ ರತ್ನ ಅವಾರ್ಡು. ಸೊ 15 ಲಕ್ಷ ರೂಪಾಯಿ ಪ್ರೈಸ್ ಮನಿ 1961ರಿಂದ ನೀಡ್ತಾ ಬರ್ತಾ ಇದ್ದಾರೆ. 2022ರಲ್ಲಿ ಒಟ್ಟು 25 ಕ್ರೀಡಾಪಟುಗಳಿಗೆ ನೀಡಲಾಗಿತ್ತು.
ಕೆಳಗಿನವುಗಳಲ್ಲಿ ಅತಿ ಕಡಿಮೆ ಖರ್ಚುದಾಯಕವಾದ ಸಾರಿಗೆ ವ್ಯವಸ್ಥೆ ರಸ್ತೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ರೈಲು ಸಾರಿಗೆ. ಅಂದ್ರೆ ಜಲ ಸಾರಿಗೆ ಅತ್ಯಂತ ಕಡಿಮೆ ಖರ್ಚುದಾಯಕವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಆಗುತ್ತೆ. 82 ರಾಮಾಯಣ ಮಹಾನ್ವೇಷಣಂ ಕೃತಿಯ ಕರ್ತೃ ಎಸ್.ಎಲ್. ಭೈರಪ್ಪ, ದೇವನೂರು ಮಹಾದೇವ, ವೀರಪ್ಪ ಮೊಯ್ಲಿ, ನಂಜುಂಡಯ್ಯ. ಅಂದ್ರೆ ವೀರಪ್ಪ ಮೊಯ್ಲಿರವರು ರಾಮಾಯಣ ಮಹಾನ್ವೇಷಣಂ ಅಂತಕ್ಕಂಥ ಕೃತಿಯನ್ನ ಬರೆದಿದ್ರು. ಓಕೆ, ದುಡಿತವೇ ನನ್ನ ಬದುಕು ಯಾರ ಆತ್ಮಕಥನ ಅಂದ್ರೆ ಕಯ್ಯಾರ ಕಿಯಣ್ಣರೈ. ದುಡಿತವೇ ನನ್ನ ಬದುಕು ಆತ್ಮಕಥನ ಕಯ್ಯಾರ ಕಿಯಣ್ಣರೈ. ಓಕೆ, ಭಾರತ ದೇಶದ ರಾಜ್ಯವೊಂದರ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಪವನ್ ಕುಮಾರ್ ಚಾಮ್ಲಿಂಗ್ ಯಾವ ರಾಜ್ಯದವರು ಅಂದ್ರೆ ಸಿಕ್ಕಿಂ ರಾಜ್ಯದವರು ಪವನ್ ಕುಮಾರ್ ಚಾಮ್ಲಿಂಗ್. ಅದಾದ ನಂತರ ಇತ್ತೀಚೆಗೆ ಒಡಿಶಾ ರಾಜ್ಯದ ನವೀನ್ ಪಟ್ನಾಯಕ್ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. 3ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಜ್ಯೋತಿ ಬಸು ಅವರು ಇದ್ದಾರೆ. ಓಕೆ, 2017ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಸಿತಾಂಶು ಯಶಸ್ ಚಂದ್ರ ಮೆಹ್ತಾ 2017. ಇತ್ತೀಚೆಗೆ ಅಂದ್ರೆ ರಾಮ್ ದರಾಶ್ ಮಿಶ್ರಾ ಅವರು 2021. ಇನ್ನು ಕನ್ನಡದಿಂದ ಎಸ್.ಎಲ್. ಭೈರಪ್ಪ 2010, ವೀರಪ್ಪ ಮೊಯ್ಲಿ 2014. ಇತ್ತೀಚೆಗೆ ಶಿವಶಂಕರಿ ತಮಿಳುನಾಡು 2023ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ಅಂದ್ರೆ ಶಿವಶಂಕರಿ ತಮಿಳು ಸಾಹಿತಿ. ಓಕೆ, 15 ಲಕ್ಷ ರೂಪಾಯಿ ಪ್ರೈಸ್ ಮನಿ ಸರಸ್ವತಿ ಸಮ್ಮಾನ್ ನೀಡ್ತಕ್ಕಂಥವ್ರು ಕೆ ಬಿರ್ಲಾ ಫೌಂಡೇಶನ್. ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ 1991ರಿಂದ ನೀಡ್ತಾ ಬರ್ತಾ ಇದ್ರೆ ಕನ್ನಡಕ್ಕೆ 2 ಬಾರಿ ಸಿಕ್ಕಿದೆ. ಹರಿವಂಶ ರಾಯ್ ಬಚ್ಚನ್, ಅಮಿತಾಬ್ ಬಚ್ಚನ್ ಅವರ ತಂದೆಗೆ 1991ರಲ್ಲಿ ಮೊದಲ ಬಾರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಅನ್ನ ನೀಡಲಾಗಿತ್ತು. ಓಕೆ, 2023 ಶಿವಶಂಕರಿ ಸೂರ್ಯ ವಂಶಂ ಎಂತಕ್ಕಂಥ ಒಂದು ಕಥನಕ್ಕಾಗಿ ಅಥವಾ ಒಂದು ಆತ್ಮ ಬರಹಕ್ಕಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 86. 2018ರ KSRP ಕೇಳಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ ಅಂತ ಕೇಳಿದ್ದಾರೆ. ಸೊ ಬ್ರಹ್ಮೋಸ್ ಅಂದ ತಕ್ಷಣ ನಾವು ಯಾವ ದೇಶ ಅಂತ ನೆನ್ಪಿಡ್ಬೇಕಂದ್ರೆ ರಷ್ಯಾ ದೇಶದೊಂದಿಗೆ ಭಾರತ ಹೆಚ್ಚಿನ ಪ್ರಮಾಣದ ಒಂದಷ್ಟು ಈ ಕ್ಷಿಪಣಿ ತಯಾರಿಕೆ ಆಗಿರ್ಬೋದು, ಆ ಟೆಕ್ನಾಲಜಿ ಆಗಿರ್ಬೋದು, ಅವೆಲ್ಲವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ರಷ್ಯಾದೊಂದಿಗೆನೆ ಜಂಟಿಯಾಗಿ ನಿರ್ಮಿಸ್ತಾ ಇದೆ. ಓಕೆ, ಬ್ರಹ್ಮೋಸ್ ಅಲ್ವಾ. ಇನ್ನಿದ್ರ ಬಗ್ಗೆ ಏನು, ರೈಟ್. ಬಿರ್ಜು ಮಹಾರಾಜರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಸೊ ಈತೊಬ್ಬ ಸಂತೂರ್ಣ ನಿಷ್ಣಾತ, ಮೃದಂಗಂ ಮೇಷ್ಟೋ, ಕಥಕ್ ನರ್ತಕ. ಇವುಗಳಲ್ಲಿ ಯಾವುದು ಅಲ್ಲ ಅಂದ್ರೆ ಕಥಕ್ ನರ್ತಕರಾಗ್ತಾರೆ ಬಿರ್ಜು ಮಹಾರಾಜ್ ಅವರು. ಸೊ ಅವಾಗ 2019ರ ಸುಮಾರಿನೆಲ್ಲ ಅವರು ನಿಧನವಾಗಿದ್ದಾರೆ, ಅದಕ್ಕೋಸ್ಕರ ಕೇಳಿದ್ದಾರೆ. ಓಕೆ, ಬಿರ್ಜು ಮಹಾರಾಜ್ ಭಾರತದಲ್ಲಿ ಕಥಕ್ ನೃತ್ಯದ ಲಕ್ನೋ ಕಾಲ್ಕಾ ಬಿಂದಾದಿನ್ ಘರಾನ ಶೈಲಿಯ ಪ್ರಮುಖ ನೃತ್ಯ ಪರಿಣಿತರಾಗಿದ್ದರು. ಜೊತೆಗೆ ವಿಶ್ವರೂಪಂ ಮೂವಿಗೆ ನೃತ್ಯ ನಿರ್ದೇಶನವನ್ನು ಮಾಡಿದ್ರು. ಹೀಗೆ ಸಾಕಷ್ಟು ಮೂವಿಗಳಿಗೂ ಕೂಡ ಡ್ಯಾನ್ಸ್ ಡೈರೆಕ್ಷನ್ನ ಕೊರಿಯೋಗ್ರಫಿನ ಮಾಡಿದ್ದಾರೆ. 2019ರಲ್ಲಿ ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅಂತ ಕೇಳಿದ್ದಾರೆ. ಬಟ್ ನಮಗಿಲ್ಲಿ ಇತ್ತೀಚೆಗೆ ಅಂದ್ರೆ 2020ರಲ್ಲಿ ಆಶಾ ಪಾರೇಖ್ ಅವರಿಗೆ, 2019ರಲ್ಲಿ ರಜನಿಕಾಂತ್ ಅವರಿಗೆ, 2018ರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ, 2017ರಲ್ಲಿ ವಿನೋದ್ ಖನ್ನಾರ್ ಅವರಿಗೆ ನೀಡಲಾಗಿತ್ತು. ಇನ್ನು ಅರೇಕಾ ನಟ್ ವಲಯದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗು ಅಥವಾ GI ಟ್ಯಾಗ್ ಅನ್ನು ಪಡೆದಿರತಕ್ಕಂಥ ಸ್ಥಳ ಯಾವುದು? ಅರೇಕಾ ನಟ್ ಅಂದ್ರೆ ಈ ಅಡಿಕೆ ಅಂತ ಏನು ಕರಿತೀವಲ್ಲ, ಅಡಿಕೆ ಉತ್ಪನ್ನಕ್ಕೆ ಅಂದ್ರೆ ಮೈಸೂರು, ಉಡುಪಿ, ಕಾಸರಗೋಡು, ಸಿರ್ಸಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅಡಿಕೆಗೆ ಸಿರ್ಸಿ ಸುಪಾರಿಗೆ GI ಟ್ಯಾಗು ಸಿಕ್ಕಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಅಡಿಕೆ ವಲಯದಲ್ಲಿ ಪ್ರಥಮ ಬಾರಿಗೆ ಉತ್ತರ ಕನ್ನಡದಲ್ಲಿ ಬೆಳೆಯುವ ಸಿರ್ಸಿ ಸುಪಾರಿಗೆ ಭೌಗೋಳಿಕ ಸೂಚ್ಯಾಂಕವನ್ನು ನೀಡಲಾಗಿತ್ತು. ಯಲ್ಲಾಪುರ, ಸಿದ್ದಾಪುರ, ಸಿರ್ಸಿ ತಾಲೂಕುಗಳಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಸಿರ್ಸಿ ಸುಪಾರಿಯನ್ನ ಚಾಲ್ ಅಡಿಕೆ ಅಥವಾ ಬಿಳಿ ಅಡಿಕೆ ಅಥವಾ ಕೆಂಪು ಅಡಿಕೆ ಅಂತ ಕೂಡ ಕರೀತಾರೆ. ಸಿರ್ಸಿ ಸುಪಾರಿ ಫಸ್ಟ್ GI ಟ್ಯಾಗ್ ಇನ್ ಅರೇಕಾ ನಟ್ ಸೆಕ್ಟರ್. ಭಯೋತ್ಪಾದನೆ ಮತ್ತು ಭಯೋತ್ಪಾದಕತೆ ಸಂಬಂಧಿತ ಅಪರಾಧಗಳ ತನಿಖೆ ನಡೆಸುವ ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು? NIA, RAW, IB, ED ಅಂದರೆ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು 2009ರಲ್ಲಿ. ಓಕೆ, ನರೇಂದ್ರನಾಥ ದತ್ತ ಕೆಳಗಿನ ಯಾರ ಮೂಲ ಹೆಸರು ವೆರಿ ಫೇಮಸ್ ಗೊತ್ತಿದೆ? ಸ್ವಾಮಿ ವಿವೇಕಾನಂದರ ಮೂಲ ಹೆಸರಾಗುತ್ತೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನಮ್ಮ ದೇಶದಲ್ಲಿ ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ಯುವ ದಿನ ಜನವರಿ 12.
ಭಾರತದ ಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ ಅಂದರೆ ಲಕ್ನೋ ನವದೆಹಲಿ ಮಧ್ಯೆ ತೇಜಸ್ ಎಕ್ಸ್ಪ್ರೆಸ್. ಓಕೆ, ಭಾರತ ಮತ್ತು ಯಾವ ದೇಶದ ನಡುವೆ ನಡೀತಕ್ಕಂಥ ಜಂಟಿ ವ್ಯಾಯಾಮವನ್ನ ಶೈನ್ಯು ಮೈತ್ರಿ ಅಂತ ಕರಿತೀವಿ. ಅಂದ್ರೆ ಭಾರತ ಮತ್ತು ಜಪಾನ್ ನಡುವೆ ಶೈನ್ಯು ಮೈತ್ರಿ ಅಂತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೆಯುತ್ತೆ. ಯಾರ ಜನನ ವಾರ್ಷಿಕೋತ್ಸವವನ್ನ ಸದ್ಭಾವನಾ ದಿವಸ, ಯಾರ ಮರಣ ವಾರ್ಷಿಕೋತ್ಸವವನ್ನ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ರಾಜೀವ್ ಗಾಂಧಿಯವರ ಜನ್ಮ ವಾರ್ಷಿಕೋತ್ಸವವನ್ನ ಸದ್ಭಾವನಾ ದಿವಸ ಮತ್ತು ಅವರ ಮರಣ ವಾರ್ಷಿಕೋತ್ಸವವನ್ನು ಭಾರತದಲ್ಲಿನ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಮೇ 21 ಅವರ ಒಂದು ಡೆತ್ ಡೇ ಆಗುತ್ತೆ. ಹಾಗಾಗಿ ಮೇ 21ರಂದು ಪೆರಂಬದೂರು ಅಥವಾ ಶ್ರೀ ಪೆರಂಬದೂರಲ್ಲಿ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಆ ದಿನವನ್ನೇ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಅವರ ಜನ್ಮದಿನವಾಗಿರ್ತಕ್ಕಂಥ 20 ಆಗಸ್ಟನ್ನು ಸಾಮರಸ್ಯ ದಿನ ಅಥವಾ ಹಾರ್ಮೋನಿ ಡೇ ಅಥವಾ ಸದ್ಭಾವನಾ ದಿನ ಅಂತ ಆಚರಣೆ ಮಾಡ್ತೀವಿ. ಭಾರತೀಯ ವಾಯುಸೇನೆಯನ್ನ ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಅಂದ್ರೆ 1932ರಲ್ಲಿ ಭಾರತೀಯ ವಾಯುಸೇನೆಯನ್ನ ಸ್ಥಾಪಿಸಲಾಯಿತು. ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಕರೀತಾರೆ. ನಂತರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅದು ಭಾರತದ ವಾಯುಸೇನೆ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಪದೇ ಪದೇ ಕೇಳ್ತಾ ಇದ್ದಾರೆ. 1905ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾಸಾಪವನ್ನು ಸ್ಥಾಪಿಸಲಾಯಿತು. ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇದೆ. ಅಂದಿನ ಮೈಸೂರು ಅರಸರಾಗಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಚಾಲನೆಗೆ ನೀಡಿದರು. ಓಕೆ, ಕೆಳಗಿನವರುಗಳಲ್ಲಿ ನಾಡಗೀತೆ ಭಾರತೀಯ ಜನನೀಯ ತನುಜಾತೆಯನ್ನು ಬರೆದಿರ್ತಕ್ಕಂಥ ಕವಿ ಕುವೆಂಪುರವರು. ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಕೂಡ ಕುವೆಂಪುರವರೇ ಆಗ್ತಾರೆ. 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ. ಈಗ ತಾನೇ ಮಾತಾಡಿದ್ವಿ, ಬೇರೆ ಬೇರೆ ಯಾರ್ಯಾರಿಗೆ ಯಾವ ಕೃತಿಗೆ ಯಾವ ವರ್ಷದಲ್ಲಿ ಸಿಕ್ಕಿತ್ತು ಅಂತ ನೋಡ್ತೀವಿ. ಯುಗದ ಕವಿ ಜಗದ ಕವಿ ಕುವೆಂಪು. ನೆಕ್ಸ್ಟು ಶಿವರಾಮ ಕಾರಂತರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಗೋಕಾಕರು, ಯುವರಾನಂದ ಮೂರ್ತಿ, ಗಿರೀಶ್ ಕಾರ್ನಾಡ್ ಅವರ ಕೃತಿಗಳು ಭಾಳ ಇಂಪಾರ್ಟೆಂಟು. ಯಯಾತಿ, ತುಘಲಕ್ಕು, ಅಯ್ಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ. ಇನ್ನು ಚಂದ್ರಶೇಖರ ಕಂಬಾರ್ ಅವರ ಒಂದು ಕೃತಿಗಳು ಕೂಡ ಕೇಳ್ತಾರೆ. ಜೋಕುಮಾರ ಸ್ವಾಮಿ, ಸಂಗಬಾಳ್ಯ, ತಿರುಕನಕನಸು, ಅರಕೆ ಕುರಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಯಾವುದು? ಸಮುದ್ರ ಗೀತೆಗಳು, ಸಮುದ್ರದಾಚೆಯಿಂದ. ಸೊ ವಿ.ಕೃ. ಗೋಕಾಕ್ರವರು. ರುಜುವಾತು ಪತ್ರಿಕೆಯನ್ನು ಪ್ರಾರಂಭಿಸಿದವರು ಅನಂತಮೂರ್ತಿರವರು. ನೆಕ್ಸ್ಟು ರೈಟ್, ಸಾಕಿಷ್ಟು. ಓಕೆ, ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಕಾಠ್ಮಂಡುವಿನಲ್ಲಿದೆ. ಸಾರ್ಕ್ ಎಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘವಾಗುತ್ತೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಅದರ ಪ್ರಧಾನ ಕಚೇರಿ ನೇಪಾಳದ ಕಾಠ್ಮಂಡುವಿನಲ್ಲಿದೆ. ಆಕ್ಚುಲಿ ಅದು ಸ್ಥಾಪನೆಯಾಗಿದ್ದು 1985 8 ಡಿಸೆಂಬರ್ ಅಂದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ. ನಂತರ ಅದರ ಪ್ರಧಾನ ಕಚೇರಿಯನ್ನು ನೇಪಾಳದಲ್ಲಿ ಮಾಡಲಾಗುತ್ತೆ. ಸದಸ್ಯ ರಾಷ್ಟ್ರಗಳು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನು, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ. ಈಗ ಯಾರು ಸೆಕ್ರೆಟರಿ ಜನರಲ್ ಇದ್ದಾರೆ ಅಂದರೆ ಗೋಲಾಂ ಸಾರ್ವರ್ ಅವರು, ಬಾಂಗ್ಲಾದೇಶದವರು. ಅವರು ಸಾರ್ಕ್ನ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ರಾಷ್ಟ್ರೀಯ ಮತದಾರರ ದಿನ 25 ಜನವರಿ. ಯಾಕಂದ್ರೆ 25 ಜನವರಿ ನಮ್ಮ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವಾಗುತ್ತೆ. 2011ರಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೆಳಗಿನ ಯಾವ ಕಮಾಂಡೋ ಪಡೆಗಳು ಮತ್ತು ಅದರ ಮೂಲ ಸಂಸ್ಥೆಗಳು ತಪ್ಪಾಗಿ ಹೊಂದಿಕೆಯಾಗಿವೆ? ಪ್ಯಾರಾ SF ಇಂಡಿಯನ್ ಆರ್ಮಿ, ಮಾರ್ಕೋ ಇಂಡಿಯನ್ ನೇವಿ, ಫೋರ್ಸ್ 1 ಮುಂಬೈ ಪೊಲೀಸ್. ಯಾವುದೂ ಅಲ್ಲ ಅಂದ್ರೆ ಎಲ್ಲವೂ ಸರಿ ಇದಾವೆ. ಅಂದ್ರೆ ಪ್ಯಾರಾ SF ಅಥವಾ ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅಂತಕ್ಕಂಥದ್ದು ಭಾರತದ ಭೂಸೇನೆಯ ಪ್ಯಾರಾಚೂಟ್ ರೆಜಿಮೆಂಟ್ ಆಗುತ್ತೆ. ಅದೇ ತರ ಮೆರೈನ್ ಕಮಾಂಡೋಸ್ ಅನ್ನ ಮಾರ್ಕೋಸ್ ಅಂತ ಕರೀತಾರೆ. ಇದು ಭಾರತದ ನೌಕಾಸೇನೆಯ ಒಂದು ಸ್ಪೆಷಲ್ ಕಮಾಂಡ್ ಆಗುತ್ತೆ. ಅದೇ ರೀತಿಯಾಗಿ ಫೋರ್ಸ್ 1 ಎನ್ನುವುದು ಮುಂಬೈ ಪೊಲೀಸ್ನ ಒಂದು ಡಿಫ್ರೆಂಟ್ ಟೀಮ್ ಆಗುತ್ತೆ. ಓಕೆ, ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಯಾವ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ? ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರಿನಲ್ಲಿ ಭಾರತ ಮತ್ತು ಏಕತೆ ಸಮಗ್ರತೆಗೆ ಕೊಡುಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಒಂದು ರಾಷ್ಟ್ರೀಯ ಏಕತಾ ದಿನ
31 ಅಕ್ಟೋಬರ್ 2021ರಂದು ಘೋಷಣೆಯನ್ನು ಮಾಡಲಾಗಿತ್ತು. ಸರ್ದಾರ್ ಪಟೇಲ್ ಅವರ ಜನ್ಮದಿನವೂ ಕೂಡ. ಓಕೆ, ಸೊ ಇಂಡಿಯಾಸ್ ನ್ಯೂಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸರ್ದಾರ್ ಪಟೇಲ್ ನ್ಯಾಷನಲ್ ಯೂನಿಟಿ ಅವಾರ್ಡ್. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ ಅಂದರೆ ಮೈಸೂರು ನಗರದಲ್ಲಿದೆ. ಭಾರತ ಭಾಷಾ ಕೇಂದ್ರ ಸಂಸ್ಥೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, 1969 17 ಜುಲೈಯಲ್ಲಿ ಸ್ಥಾಪಿಸಲಾಗಿತ್ತು. ಮದುವೆಗೆ ಮೊದಲು ವರನ ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಯಾವ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ಅಥವಾ ನಿಕಾಹ ಯೋಜನೆ ಅಡಿಯಲ್ಲಿ 51,000 ಪಡೆಯಲು ಅರ್ಹರಿದ್ದಾರೆ ಅಂದರೆ ಮಧ್ಯಪ್ರದೇಶದಲ್ಲಿ ಅಂತ ಒಂದು ಸ್ಕೀಮ್ ಅನ್ನು ತರಲಾಗಿತ್ತು, ಮುಖ್ಯಮಂತ್ರಿ ಕನ್ಯಾ ವಿವಾಹ ಯೋಜನೆ. ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ನ ಲೇಖಕರು ಕಾರ್ಲ್ ಮಾರ್ಕ್ಸ್ ಆಗ್ತಾರೆ. ದಾಸ್ ಕ್ಯಾಪಿಟಲ್ ಕಾರ್ಲ್ ಮಾರ್ಕ್ಸ್ ಅವರು ಬಂಡವಾಳಶಾಹಿ ವ್ಯವಸ್ಥೆಯ ಸಿದ್ಧಾಂತ ಮತ್ತು ಅದರ ಚಲನಶೀಲತೆ ಮತ್ತು ಸ್ವಯಂ ವಿನಾಶದತ್ತಿರುವ ಪ್ರವೃತ್ತಿಯನ್ನು ಅದರಲ್ಲಿ ಕಟ್ಟಿಕೊಡ್ತಾರೆ. ರಾಮಚರಿತ ಮಾನಸ ತುಳಸಿದಾಸ 16ನೇ ಶತಮಾನ. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಅಗೇನ್ ಜೂನ್ 21 ಮತ್ತೆ ಕೇಳಿದರೆ. ಪಾಶ್ಮಿನಾ ಶಾಲು ಯಾವ ಕೂದಲಿನಿಂದ ತಯಾರಿಸಲಾಗುತ್ತದೆ ಅಂದ್ರೆ ಸೊ ಮೇಕೆ ಅಥವಾ ಗೋಟ್ ಅಥವಾ ಪಾಶ್ಮಿನಾ ಗೋಟ್ ಅಂತ ಬರುತ್ತೆ. ಸೊ ಅದರ ಒಂದು ಕೂದಲಿನಿಂದ ಈ ಒಂದು ಕಾಶ್ಮೀರದಲ್ಲಿ ಕಾಣುತ್ತೀವಿ ಪಾಶ್ಮಿನಾ ಶಾಲು. ಸೊ ಬಹಳ ಫೇಮಸ್. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಅದಾದ ನಂತರ ಪಂಡಿತ್ ಭೀಮಸೇನ್ ಜೋಶಿ, ಡಾಕ್ಟರ್ CNR ರಾವ್ ಅವರಿಗೂ ಕೂಡ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥವ್ರು ಅಥವಾ ಪಡೆದಿರ್ತಕ್ಕಂಥವ್ರು. ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ, ಟ್ರೂತ್ ಅಂಡ್ ಪ್ಯೂರಿಟಿ ಆಫ್ ಥಾಟ್ಸ್. ಸೊ ಅಶೋಕ ಚಕ್ರ ಮತ್ತು ಸ್ಯಾಫ್ರಾನ್ ರೆಪ್ರೆಸೆಂಟ್ಸ್ ದ ಕರೇಜ್ ಅಂಡ್ ಸ್ಯಾಕ್ರಿಫೈಸ್. ಕೇಸರಿ ಬಣ್ಣ ಧೈರ್ಯ, ತ್ಯಾಗ ಮತ್ತು ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನಗಳ ಸಂಕೇತವಾದರೆ ಬಿಳಿ ಬಣ್ಣ ಪವಿತ್ರ ಮನಸ್ಸಿನವರೊಂದಿಗೆ ನಿತ್ಯವೂ ಸತ್ಯ ಶಾಂತಿಗಳೊಂದಿಗೆ ಬೆಳಕಿನೆಡೆಗೆ ಕೊಂಡೊಯ್ಯುವ ಸತ್ಯ ಮಾರ್ಗದ ಸಂಕೇತ. ಹಸಿರು ಬಣ್ಣ ಪ್ರಕೃತಿಯೊಡನೆ ಮನುಷ್ಯನಿಗಿರಬೇಕಾದ ಅವಿನಾಭಾವ ಸಂಬಂಧ, ಜೀವರಾಶಿಗಳನ್ನು ತೋರಿಸುತ್ತೆ. ಓಕೆ, ಧ್ವಜದ ಅಳತೆ 3:2 ಇರಬೇಕು. ಹುಬ್ಳಿ ನಗರದ ಬೆಂಗೇರಿಯಲ್ಲಿ ಖಾದಿ ಗ್ರಾಮೋದ್ಯೋಗ ದೇಶದಲ್ಲಿಯೇ ಧ್ವಜ ತಯಾರಿಸತಕ್ಕಂಥ ಏಕೈಕ ಉತ್ಪಾದನೆ ಮತ್ತು ಸರಬರಾಜು ತಾಣವಾಗುತ್ತೆ. ಹೀಗೆ ಕೆಲವೊಂದಷ್ಟು ಅಂಶಗಳು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ KC ರೆಡ್ಡಿ ಅಥವಾ ಕೆ ಚಂಗಲಾರಾಯ ರೆಡ್ಡಿ. ಓಕೆ, ಕೆ ಚಂಗಲಾಯ ರೆಡ್ಡಿ. ನಂತರ ಬಸವರಾಜ ಬೊಮ್ಮಾಯಿರವರು, ಈಗ ಸಿದ್ದರಾಮಯ್ಯನವರು. ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ರು ಅಂದರೆ ಗಾಯನ ಸಂಗೀತ ಅಥವಾ ವೋಕಲ್ ಮ್ಯೂಸಿಕ್. MS ಸುಬ್ಬಲಕ್ಷ್ಮಿ. ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಕಂಪನಿ ಫ್ರಾನ್ಸ್ ದೇಶದ್ದಾಗುತ್ತೆ, ಡೆಸಾಲ್ಟ್. ಓಕೆ, ನೆಕ್ಸ್ಟ್ ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಎಲ್ಲವೂ: ಸಮುದಾಯ ಶೌಚಾಲಯಗಳು, ವೈಯಕ್ತಿಕ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ. ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಜೂನ್ 26ರಂದು ಆಚರಿಸ್ತೀವಿ. 26 ಜೂನ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ SM ಕೃಷ್ಣರವರು. ಅದಾದ ನಂತರ JH ಪಟೇಲ್ ಅವರು, ಸಿದ್ದರಾಮಯ್ಯನವರು. ನಂತರ BJP ಸರ್ಕಾರದಲ್ಲಿ ಈಶ್ವರಪ್ಪನವರು, R ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಹೀಗೆ ಸಾಕಷ್ಟು ಜನ ಉಪಮುಖ್ಯಮಂತ್ರಿಗಳನ್ನು ನಾವು ಕಂಡಿದ್ದೀವಿ. ಈಗ ಪ್ರಸ್ತುತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ತಲೆದಂಡ ಎಂಬ ನಾಟಕದ ಕರ್ತೃ ಯಾರು ಅಂದರೆ ಗಿರೀಶ್ ಕಾರ್ನಾಡ್ ಅವರು. ಅದಕ್ಕೆ ಹೇಳ್ತಾ ಇದ್ದೆ, ಗಿರೀಶ್ ಕಾರ್ನಾಡ್ ಅವರ ಕೆಲವೊಂದು ಪುಸ್ತಕಗಳು, ಕೃತಿಗಳು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಓಕೆ, ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ತಮಿಳು, ಕನ್ನಡ, ತೆಲುಗು, ಮರಾಠಿ. ಅಂದ್ರೆ ಮರಾಠಿ ದ್ರಾವಿಡ ಭಾಷೆ ಅಲ್ಲ. ನಮ್ಮ ತಮಿಳು, ಕನ್ನಡ, ಮಲಯಾಳಂ, ತೆಲುಗು ಇವೆಲ್ಲವೂ ದ್ರಾವಿಡ ಭಾಷೆಗಳಾಗ್ತವೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಈಜಿಪ್ಟ್ನ ರಾಜಧಾನಿ ಕೈರೋ, ಜಿಂಬಾಬ್ವೆ ರಾಜಧಾನಿ ಹರಾರೆ, ನೇಪಾಳದ ರಾಜಧಾನಿ ಕಾಠ್ಮಂಡು, ಮಲೇಷ್ಯಾದ ರಾಜಧಾನಿ ಹಾಂಗ್ಕಾಂಗ್ ಅಲ್ಲ ಅಲ್ವಾ? ಸೊ ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರ್. ಕೆಳಗಿನ ಹೊಂದಾಣಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ಸಾಲ್ಟ್ ಲೇಕ್ ಕ್ರೀಡಾಂಗಣ ಕಲ್ಕತ್ತಾದಲ್ಲಿ ಹೌದು. ಅರುಣ್ ಜೇಟ್ಲಿ ಕ್ರೀಡಾಂಗಣ ದಿಲ್ಲಿ ಕರೆಕ್ಟು. ಬಾರಾಮತಿ ಕ್ರೀಡಾಂಗಣ ಕಟಕ್ ಕರೆಕ್ಟು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು ತಪ್ಪಾಗುತ್ತೆ, ಯಾಕಂದ್ರೆ ಬೆಂಗಳೂರಲ್ಲಿ ಇರೋದು ಚಿನ್ನಸ್ವಾಮಿ ಕ್ರೀಡಾಂಗಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಇರೋದು ಹೈದರಾಬಾದಲ್ಲಿ. ಓಕೆ, LB ಸ್ಟೇಡಿಯಂ ಹೈದರಾಬಾದ್, M ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಪ್ರಸ್ತುತ ಕರ್ನಾಟಕಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ 2020ರಲ್ಲಿ ಕೇಳಿದ್ರು. ಈಗ ಯಾರಿದ್ದಾರೆ ಅಂದ್ರೆ ಪ್ರಸನ್ನ B ವರ್ಲೇರವರು 2022ರಲ್ಲಿ ಬಂದಿದ್ರು. ಹಾಗಾಗಿ ಇನ್ನು ಪ್ರಸನ್ನ B ವರ್ಲೇರವರು ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಪ್ರಸನ್ನ B ವರಾಲೆ. ಯಾವ ನಗರದಿಂದ 14ನೇ ಪ್ರವಾಸಿ ಭಾರತೀಯ ದಿವಸ ಆಚರಿಸಲ್ಪಟ್ಟಿತು ಅಂತ 2017ರಲ್ಲಿ ಕೇಳಿದ್ರು. ಈಗ ಯಾವ ನಗರ ಅಂತ 2023 ಜನವರಿಯಲ್ಲಿ ನೋಡಿದ್ವಿ. ಇಂದೋರ್ ನಗರದಿಂದ ಪ್ರವಾಸಿ ಭಾರತೀಯ ದಿವಸನ್ನ ಆಚರಿಸಲ್ಪಟ್ಟಿತ್ತು. ಮೋದಿ ಅವರು ಅಲ್ಲಿ ಉದ್ಘಾಟನೆ ಮಾಡಿದರು.
ಸೊ ಇದೇ ಸಂದರ್ಭದಲ್ಲಿ ಗಯಾನದ ಅಧ್ಯಕ್ಷ ಇರ್ಫಾನ್ ಅಲಿ, ಸುರಿನಾಮ್ ಅಧ್ಯಕ್ಷ ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನ ನೀಡಲಾಗಿತ್ತು. ಇನ್ನು ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಆಗುತ್ತೆ. ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಪ್ರವಾಸಿ ಭಾರತೀಯ ದಿವಸ ನೆನ್ಪಿಡಬೇಕು. 1915 9 ಜನವರಿ ಎಂದು ಮಹಾತ್ಮ ಗಾಂಧಿ ಅವರು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಬರ್ತಾರೆ. ಸೊ ಆ ದಿನವಾಗಿ ಥೀಮು ಡಯಾಸ್ಪೊರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ ಕಾಲ. ಯಾವ ಭಾರತೀಯ ವ್ಯಕ್ತಿಯನ್ನ ಫ್ರಾನ್ಸಿನ ಅತ್ಯುನ್ನತ ನಾಗರಿಕ ಲಿಜನ್ ಆಫ್ ಆನರ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು ಅಂದ್ರೆ ಸೊ ಅದು ಹಳೇದು ಬೇಡ, ಇತ್ತೀಚೆಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲಿಜನ್ ಆಫ್ ಆನರ್ ಪ್ರಶಸ್ತಿಗೆ ಮೋದಿ ಅವರಿಗೆ ನೀಡಲಾಗಿತ್ತು ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಕೆಳಗಿನ ಯಾರು ಕನ್ನಡ ರೈತಗೀತೆಯನ್ನು ರಚಿಸಿದ್ದಾರೆ? ಸೊ ಕುವೆಂಪುರವರು. ಯಾವುದು ರೈತಗೀತೆ? ನೇಗಿಲ ಹಿಡಿದ ಹೊಲದೋಡು ಹಾಡುತ್ತಾ ಉಳುವ ಯೋಗಿಯ ನೋಡಲಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ ಅಂದ್ರೆ ಪುಣೆಯಲ್ಲಿದೆ. ಓಕೆ. ದ ಫಸ್ಟ್ ಕೇಸ್ ಅಂದ್ರೆ ಭಾರತದಲ್ಲಿ ಮೊದಲ COVID-19 ಪ್ರಕರಣ ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ದೃಢೀಕರಣಗೊಂಡಿತ್ತು. ಇವುಗಳಲ್ಲಿ ಯಾವುದು ICMR ನ ವಿಸ್ತೃತ ರೂಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಆಪ್ಷನ್ ಸಿ. ಕೆಳಗಿನ ಯಾವ ಜೋಡಿ ಸರಿ ಇಲ್ಲ? ರಫೇಲ್ ಫ್ರಾನ್ಸ್ ಕರೆಕ್ಟ್ ಇದೆ, MiG ರಷ್ಯಾ, ತೇಜಸ್ ಮಿಗ್ ರಷ್ಯಾ ಕರೆಕ್ಟ್ ಇದೆ, ತೇಜಸ್ ಇಂಡಿಯಾ ಕರೆಕ್ಟ್ ಇದೆ, ಸುಕೋಯಿ ಕೂಡ ರಷ್ಯಾನೇ ಬಟ್ ಯುನೈಟೆಡ್ ಕಿಂಗ್ಡಮ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ? ಸುಂದರ್ ಪಿಚೈ ಗೂಗಲ್ ಕರೆಕ್ಟು, ಸತ್ಯ ನಾಡೆಲ್ಲ ತಪ್ಪಾಗುತ್ತೆ ಯಾಕಂದ್ರೆ ಮೈಕ್ರೋಸಾಫ್ಟ್ ನ CEO ಸತ್ಯ ನಾಡೆಲ್ಲ, ರಾಜೀವ್ ಸೂರಿ ನೋಕಿಯಾ ಕರೆಕ್ಟ್, ಶಂತನು ನಾರಾಯಣ್ ಅಡೋಬ್ ಕರೆಕ್ಟ್. ಹಾಗಾಗಿ ಬಿ ತಪ್ಪಾಗುತ್ತೆ. ಸತ್ಯ ನಾಡೆಲ್ಲ ಮೈಕ್ರೋಸಾಫ್ಟ್ ನ CEO. ಸೊ ಸುಂದರ್ ಪಿಚೈ ಗೂಗಲ್, ಮೈಕ್ರೋಸಾಫ್ಟ್ ಸತ್ಯ ನಾಡೆಲ್ಲ, ಪರಾಗ್ ಅಗರ್ವಾಲ್ ಟ್ವಿಟರ್ ಇದ್ರು ಬಟ್ ಈಗ ತೆಗೆದಿದ್ದಾರೆ, ಶಂತನು ನಾರಾಯಣ್ ಅಡೋಬೆ, ಅರವಿಂದ ಕೃಷ್ಣ IBM, ರಘುರಾಮ್ VMware, ಅಂಜಲಿ ಸೂದ್ ವಿಮಿಯೋ, ಹೀಗೆ ಒಂದಷ್ಟು ಜನದ ಹೆಸರು ನೆನ್ಪಿಡಿ. ರಾಜೀವ್ ಸೂರಿ ನೋಕಿಯಾ. ಮಹಿಳೆಯರ ಮೇಲಿನ ಅಪರಾಧವನ್ನ ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಯಿತು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ದಿಶಾ ಪೊಲೀಸ್ ಸ್ಟೇಷನ್ ಅಂದ್ರೆ ಆಂಧ್ರ ಪ್ರದೇಶ. ರೋಹಿಂಗ್ಯಾ ವಲಸಿಗರು ಯಾವ ಮೂಲಸ್ಥಾನದಿಂದ ಬಂದಿದ್ರೆ? ಮಯನ್ಮಾರ್ ಅಂದ್ರೆ ರೋಹಿಂಗ್ಯಾ ವಲಸಿಗರು. ನೆಕ್ಸ್ಟ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ಎಲ್ಲಿ ನಡೆದಿತ್ತು? ಬೆಂಗಳೂರಲ್ಲಿ ನಡೆದಿತ್ತು. ಇವಾಗ ಎಲ್ಲಿ ನಡೆದಿದೆ? ಸೊ ನಾಗ್ಪುರದಲ್ಲಿ ನಡೆದಿತ್ತು 2022 ಅನ್ಸುತ್ತೆ. ಸೊ ನೆನ್ಪಿಡ್ಬೇಕು 2022 ನಾಗ್ಪುರ. ಓಕೆ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸ್ಥಳ ನಾಗ್ಪುರ್. 2023 ರೈಟ್. 108ನೇ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ 3 ರಿಂದ 7 ಜನವರಿವರೆಗೂ ನಾಗ್ಪುರದಲ್ಲಿ ನಡೆದಿತ್ತು. ಥೀಮು ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ವಿಮೆನ್ ಎಂಪವರ್ಮೆಂಟ್. ಯಾರು ಉದ್ಘಾಟಿಸಿದ್ರು? ಪ್ರಧಾನಿ ಮೋದಿ ಅವರು. 107ನೇದು ಬೆಂಗಳೂರು, 108ನೇದು ನಾಗ್ಪುರ. ಹಾಂಗ್ಕಾಂಗ್ ಪ್ರದೇಶ ಮೊದಲ ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು ಅಂದ್ರೆ ಬ್ರಿಟನ್. ಈಗ ಚೀನಾದ ಅಡಿಯಲ್ಲಿ ಬಂದಿದೆ. ಚೀನಾದ ಹಾಂಗ್ಕಾಂಗು ಒಂದು ವಿಶೇಷ ಆಡಳಿತ ಪ್ರದೇಶವಾಗುತ್ತೆ. ಸೊ ಇಲ್ಲಿದೆ ನೋಡಿ ಹಾಂಗ್ಕಾಂಗು. ಓಕೆ. ತೈವಾನ್ ಕೂಡ ಒಂದು ಸ್ವಲ್ಪ ಚೀನಾದಿಂದ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ. ಇತ್ತೀಚಿನ ನವೀನ ಸ್ಪರ್ಧೆ ಡೇ ಟು ಡ್ರೀಮ್ ಅನ್ನ ಡ್ಯಾಶ್ ನಿಂದ ಆರಂಭಿಸಲಾಯಿತು. 2020 ಕೇಳಿದರೆ DRDOದಿಂದ. ಡೇ ಟು ಡ್ರೀಮ್ ಒಂದು ಸ್ಟಾರ್ಟ್ಅಪ್ ಸ್ಕೀಮ್ ಆಗುತ್ತೆ. ಇನ್ನು DRDOದ ಪ್ರಸ್ತುತ ಚೇರ್ಮನ್ ಸಮೀರ್ ವಿ ಕಾಮತ್. DRDO ಪ್ರಧಾನ ಕಚೇರಿ ನವದೆಹಲಿ. 65 ವರ್ಷಗಳ ಹಿಂದೆ 1958 ಸ್ಥಾಪನೆ ಆಗಿತ್ತು. DRDOದ ಒಂದು ವಿಸ್ತೃತ ರೂಪ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಕೆಳಗಿನ ಯಾವ ಆ್ಯಪ್ ಕೋಡು ಸಂಬಂಧಿಸಿದ್ದಲ್ಲ? ಅಲ್ಲ, ಯಾವ ಆ್ಯಪ್ COVID-19ಗೆ ಸಂಬಂಧಿಸಿದ್ದಲ್ಲ. ಆರೋಗ್ಯ ಸೇತು, ಆಪ್ತ ಮಿತ್ರ, ಕ್ವಾರಂಟೈನ್ ಮತ್ತು ಸುರಕ್ಷಾ ಅಂದ್ರೆ ಸುರಕ್ಷಾ ಸಂಬಂಧಿಸಿದ್ದಲ್ಲ. ಓಕೆ. ನೆಕ್ಸ್ಟ್ ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಅಮೆರಿಕ. ಅಮೆರಿಕದಲ್ಲಿ ಜಾರ್ಜ್ ಫ್ಲಾಯ್ಡ್ ಅಂತಕ್ಕಂಥದ್ದು 2020 ತೀರ್ಕೊಂಡಿದ್ದ. ಸೊ ಹಾಗಾಗಿ ಬಹಳ ಪ್ರತಿಭಟನೆಗಳಾಗಿತ್ತು, ನೆನ್ಪಿಡ್ಬೇಕು. ನಮಸ್ತೆ ಟ್ರಂಪ್ ರ್ಯಾಲಿ ಕೆಳಗಿನ ನಗರದಲ್ಲಿ ನಡೀತು. ಅಹಮದಾಬಾದಲ್ಲಿ. ನಮಸ್ತೆ ಟ್ರಂಪ್ ಅವಾಗ ನಮ್ಮ ಇಂಡಿಯಾಗೆ ಬಂದಿದ್ದ, ಹಾಗಾಗಿ ನಮಸ್ತೆ ಟ್ರಂಪ್ ಅಂತ ಅಹಮದಾಬಾದಲ್ಲಿ ನಡೆದಿತ್ತು, ನೋಡ್ಬೋದು. ಓಕೆ. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್. ಈಗ ಅನಿಲ್ ಚೌಹಾಣ್ ಅವರಿದ್ದಾರೆ, 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇವುಗಳಲ್ಲಿ ಯಾವುದು ಪಂಚಶೀಲನ ತತ್ವಗಳಲ್ಲಿ ಒಂದಲ್ಲ ಅಂದ್ರೆ ನಾನ್ ಮ್ಯೂಚುವಲ್ ಕೋಆಪರೇಷನ್ ಅಂಡ್ ರೆಸ್ಪೆಕ್ಟ್.
ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಈ ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರದು. ಬ್ರೆಕ್ಸಿಟ್ ಪದದ ಅರ್ಥವೇನು ಅಂದ್ರೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ ಹೊರಗೆ ಬರೋದನ್ನ ಬ್ರೆಕ್ಸಿಟ್ ಅಂತ ಕರೆದಿದ್ರು. ಓಕೆ, 28 ದೇಶಗಳಿದ್ವು, ಇವತ್ತು ಬ್ರಿಟನ್ ಹೊರಗೆ ಬಂತು, ಹಾಗಾಗಿ 27 ದೇಶಗಳು ಉಳಿದಿದ್ದಾವೆ ಯುರೋಪಿಯನ್ ಯೂನಿಯನ್ ಅಲ್ಲಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ NCAER ನ ವರದಿಯ ಪ್ರಕಾರ ಪ್ರಪಂಚದ ಅತಿದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ನಮ್ಮ ನರೇಗಾ ಆಗುತ್ತೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೀವಲ್ವಾ, ಅದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಕರ್ನಾಟಕದ ಯಾವ ಉತ್ಪನ್ನ GI ಟ್ಯಾಗ್ ಸ್ವೀಕರಿಸಿಲ್ಲ? ಕೂರ್ಗಡಿಕೆ, ನಂಜನಗೂಡು ಬಾಳೆ, ಮೈಸೂರು ಸಿಲ್ಕ್, ಚನ್ನಪಟ್ಟಣ ಆಟಿಕೆ. ಅಂದ್ರೆ ಕೂರ್ಗಡಿಕೆಗೆ ಸಿಕ್ಕಿಲ್ಲ, ಸಿರ್ಸಿ ಅಡಿಕೆಗೆ ಸಿಕ್ಕಿದೆ ನೋಡಿದ್ವಿ, ನಂಜನಗೂಡು ಬಾಳೆಗೆ ಸಿಕ್ಕಿದೆ, ಮೈಸೂರು ಸಿಲ್ಕಿಗೆ ಸಿಕ್ಕಿದೆ, ಚನ್ನಪಟ್ಟಣ ಆಟಿಕೆಗೂ ಕೂಡ ಸಿಕ್ಕಿದೆ. ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ರಾಹುಲ್ ದ್ರಾವಿಡ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, VK ಗೋಕಾಕ್. ಅಂದ್ರೆ ರಾಜ್ಕುಮಾರ್ ಅವರಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಸಿಕ್ಕಿದೆ. ಹೀಗೆ ಒಟ್ಟು 10 ಜನಕ್ಕೆ ಸಿಕ್ಕಿದೆ. ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ನಿಜಲಿಂಗಪ್ಪ, CNR ರಾವ್, ದೇವಿ ಶೆಟ್ಟಿ, ಭೀಮಸೇನ್ ಜೋಶಿ, ಶಿವಕುಮಾರ ಸ್ವಾಮೀಜಿ ಅವರು, ಜವರೇಗೌಡರು, ವೀರೇಂದ್ರ ಹೆಗ್ಡೆಯರವರು, ಪುನೀತ್ ರಾಜ್ಕುಮಾರ್ ಅವರಿಗೆ. ಹೀಗೆ 10 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ? ವೆರಿ ಈಸಿ, ಮಂಗಳೂರು ಸಮಾಚಾರ. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ June 5 ವಿಶ್ವ ಪರಿಸರ ದಿನವಾಗುತ್ತೆ. ಈ ವರ್ಷ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಎನ್ನುವುದು June 5 ಥೀಮ್ ಆಗುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗಲ್ಲಿದೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೆದರ್ಲ್ಯಾಂಡ್ನ ಹೇಗಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 193 ಸದಸ್ಯ ರಾಷ್ಟ್ರಗಳಿದ್ದಾವೆ. ಕೆಳಗಿನವುಗಳಲ್ಲಿ ಭಾರತದ ಯಾವ ನಗರವನ್ನ ಗೋಲ್ಡನ್ ಸಿಟಿ ಅಂತ ಕರಿತೀವಿ ಅಂದ್ರೆ ಜೈಸಲ್ಮೇರ್, ಗೋಲ್ಡನ್ ಸಿಟಿ. ಅಲ್ಲಿ ಹಳದಿ ಬಣ್ಣದ ಮರಳುಗಲ್ಲಿನ ಪರ್ವತದ ಮೇಲೆ ಆ ಒಂದು ನಗರ ಇರೋದ್ರಿಂದ ದ ಗೋಲ್ಡನ್ ಸಿಟಿ ಜೈಸಲ್ಮೇರ್, ರಾಜಸ್ಥಾನ್. ಇವುಗಳಲ್ಲಿ ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು? ದಿಸ್ಪುರ್. ಓಕೆ, ಕೆಲವೊಂದು ಕಡೆ ಗುವಾಹತಿ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಅಸ್ಸಾಂ ದಿಸ್ಪುರ್. ಓಕೆ, ಮೋಹಿನಿಯಾಟ್ಟಂ ನೃತ್ಯ ಕೇರಳ ರಾಜ್ಯದ, ಆಲ್ರೆಡಿ ನೋಡಿದ್ವಿ. ಕಥಕ್ಕಳಿ ಮತ್ತು ಮೋಹಿನಿಯಾಟ್ಟಂ ಕೇರಳದ ಶಾಸ್ತ್ರೀಯ ಸಂಗೀತಗಳಾಗ್ತವೆ. ಶ್ರೀಲಂಕಾ ದೇಶವು ಸ್ವಾತಂತ್ರ್ಯ ಪಡೆದ ವರ್ಷ 1948. ಶ್ರೀಲಂಕಾದ ಸ್ವಾತಂತ್ರ್ಯ ಚಳವಳಿಯು 1948ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಇವುಗಳಲ್ಲಿ ಯಾವುದು SL ಭೈರಪ್ಪನವರ ಕಾದಂಬರಿ ಅಲ್ಲ? ನಾಯಿ ನೆರಳು, ಮರಳಿ ಮಣ್ಣಿಗೆ, ಭಿತ್ತಿ, ಮತದಾನ. ಅಂದ್ರೆ ಮರಳಿ ಮಣ್ಣಿಗೆ, ಯಾಕಂದ್ರೆ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರ ಒಂದು ಕೃತಿ ಆಗುತ್ತೆ, ಕಾದಂಬರಿ ಆಗುತ್ತೆ. ಶಾಲುಗಳ ಗುಣಮಟ್ಟವನ್ನ ಮತ್ತು ಬೇಡಿಕೆಯು ಈ ಕೆಳಗಿನ ಯಾವ ಜಾತಿಯ ಚಿಗರೆ ಹುಲ್ಲೆಗಳಿಗೆ ಅಪಾಯವನ್ನುಂಟು ಮಾಡಿದೆ? ಅಂದ್ರೆ ಟಿಬೆಟನ್ ಆಂಟೆಲೋಪ್ ಅಥವಾ ಚಿರು ಅಥವಾ ಟಿಬೆಟಿಯನ್ ಹುಲ್ಲೆ ಅಂತ ಕರಿತೀವಿ. ಅದರ ಒಂದು ಕೂದಲುಗಳಿಂದ ಶಾಲನ್ನು ಮಾಡ್ತಾರೆ. ಅದು ಹೆಚ್ಚಿನ ಬೇಡಿಕೆ ಗುಣಮಟ್ಟದ್ದಿರೋದ್ರಿಂದ ಆ ಚಿಗರೆ ಅಥವಾ ಹುಲ್ಲೆಗಳಿಗೆ ಅಪಾಯ ಬಂದ್ಬಿಟ್ಟಿದೆ ಅನ್ನಂಗೆ. ಇದನ್ನು ಉಣ್ಣೆಯ ರಾಜ ಅಂತ ಕೂಡ ಕರೀತಾರೆ. ಶಾಲ್ ಅಥವಾ ಚಿರು ಟಿಬೆಟಿಯನ್ ಹುಲ್ಲೆಯಿಂದ ಆಂಟಿಲೋಪ್ ಇಂದ ಮಾಡಿರ್ತಕ್ಕಂಥದ್ದು ನೋಡ್ಬೋದು, ಬಹಳ ಬೇಡಿಕೆ ಇದೆ. ಈ ಕೆಳಗಿನವರುಗಳಲ್ಲಿ ಅಂಕಣಕಾರ ಮತ್ತು ಸ್ಪೀಕರ್ ಆಗಿ ಬದಲಾಗುವ ಮುನ್ನ ಹೂಡಿಕೆದಾರ ಬ್ಯಾಂಕರ್ ಆಗಿದ್ದ ಪ್ರಸಿದ್ಧ ಲೇಖಕ ಚೇತನ್ ಭಗತ್. ಓಕೆ, ಈತನ ಕೃತಿಗಳು ಬಹಳ ಇಂಪಾರ್ಟೆಂಟು. 5 ಪಾಯಿಂಟ್ಸ್ ಸಮ್ಮನ್ನು, 2 ಸ್ಟೇಟ್ಸು, ದ 3 ಮಿಸ್ಟೇಕ್ಸ್ ಆಫ್ ಮೈ ಲೈಫು, ವಾಟ್ ಯಂಗ್ ಇಂಡಿಯಾ ವಾಂಟ್ಸು. ಹೀಗೆ ಕೆಲವೊಂದು ಕೃತಿಗಳು ಬಹಳ ಇಂಪಾರ್ಟೆಂಟ್, ಬಹಳ ಕೇಳಿದ್ದಾರೆ, ನೆನಪಿರಲಿ. ಭಾರತೀಯ ರೈಲ್ವೆ ಉದಯ್ ಎಕ್ಸ್ಪ್ರೆಸ್ ಡಬಲ್ ಟೆಕರ್ ಏರ್ ಕಂಡೀಷನ್ ಯಾತ್ರಿ ಈ ಕೆಳಗಿನ ಯಾವುಗಳ ನಡುವೆ ಚಲಿಸುತ್ತದೆ? ಉದಯ್ ಎಕ್ಸ್ಪ್ರೆಸ್ ಅಂತ. A ಮತ್ತು B ಎರಡು ಅಂತೆ. ವಿಶಾಖಪಟ್ಟಣ, ವಿಜಯವಾಡ, ಬೆಂಗಳೂರು, ಕೊಯಮತ್ತೂರು. ಓಕೆ, ಉದಯ್ ಎಕ್ಸ್ಪ್ರೆಸ್. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2019 ಅತ್ಯಂತ ಚಲನಚಿತ್ರ ಸೇಹಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದ್ದು ಉತ್ತರಾಖಂಡ. ಇದು ಹಳೆಯದು, ಈ ಸಲ ಯಾರಿಗೆ ಕೊಟ್ಟಿದ್ದಾರೆ ನೆನಪು ಮಾಡ್ಕೋಬೇಕು. ಮಣಿಪುರದ ಅಧಿಕೃತ ಭಾಷೆ ಮಣಿಪುರಿ ಆಗುತ್ತೆ ಅಥವಾ ಮೇಟಿಲೇನ್ ಅಂತ ಕರೀತಾರೆ. ಈಗ ಮಣಿಪುರದಲ್ಲಿ ಮೈತೇಯಿ ಮತ್ತು ಕೂಕಿ ಜನಾಂಗದ ನಡುವೆ ಏನು ಘರ್ಷಣೆ ನಡೀತಾ ಇದೆ ಅಲ್ವಾ, ನೆನಪಿರಲಿ. 57 ಅಡಿ ಉದ್ದದ ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ? ಶ್ರವಣಬೆಳಗೊಳದಲ್ಲಿದೆ. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು. ಓಕೆ,
ನೆಕ್ಸ್ಟ್ ಏಕೈಕ ತುರ್ತು ಸಂಖ್ಯೆ 112 ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ 112. ಈಡನ್ ಗಾರ್ಡನ್ಸ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣ? ಕೋಲ್ಕತ್ತಾ. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ? November 1. ವೆರಿ ಫೇಮಸ್, ವೆರಿ ಈಸಿ. G20 ಸಮಿತಿಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ? 2023. ಈ ವರ್ಷ G20ಗೆ ನಮ್ಮದೇ ಆತಿಥ್ಯ ಇದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ಓಕೆ, ಪದ್ಮಭೂಷಣ ಕೂಡ ನೀಡಿ ಗೌರವಿಸಲಾಗಿತ್ತು. ಶಾಂತಿವನ ಯಾರ ವಿಶ್ರಾಂತಿ ಸ್ಥಳ? ಜವಾಹರ್ಲಾಲ್ ನೆಹರೂರವರು. ಓಕೆ, ಅದೇ ತರ ರಾಜ್ಘಾಟ್ ಮಹಾತ್ಮ ಗಾಂಧಿಯವರ ಒಂದು ಸಮಾಧಿ ಸ್ಥಳ. ಶಾಂತಿವನ ಜವಾಹರ್ಲಾಲ್ ನೆಹರು. ಮಹಾಪ್ರಯಾಣ್ ಘಾಟು ರಾಜೇಂದ್ರ ಪ್ರಸಾದ್. ಶಕ್ತಿ ಸ್ಥಳ ಇಂದಿರಾ ಗಾಂಧಿ. ಚೈತ್ಯ ಭೂಮಿ ಅಂಬೇಡ್ಕರ್ ಅವರದು. ರಾಜೀವ್ ಗಾಂಧಿ ವೀರಭೂಮಿ ಅಂತ ಕರಿತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿದು ವಿಜಯ್ ಘಾಟ್. KR ನಾರಾಯಣ ಅವ್ರದ್ದು ಉದಯ ಭೂಮಿ. ಹೀಗೆ ಬೇರೆ ಬೇರೆ ಕೊಟ್ಟಿದ್ದೀನಿ, ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಪೀಸಾದ ಬಾಗಿದ ಗೋಪುರ ಅಥವಾ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ ಅಂದ್ರೆ ಇಟಲಿಯಲ್ಲಿದೆ. ಪೀಸಾದ ಲೀನಿಂಗ್ ಟವರ್, ಇಟಲಿ. ಓಕೆ, ಸೊ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು ಅಂತ 2019 ಸಿವಿಲ್ ಪೀಸಿಲ್ ಕೇಳಿದರೆ, ಬಟ್ ಎಲ್ರಿಗೂ ಸಿಕ್ಕಿದೆ. ಇಂದಿರಾ ಗಾಂಧಿ, ರಾಧಾಕೃಷ್ಣನ್ ಅವರು, ಪಟೇಲ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಎಲ್ರಿಗೂ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಬಟ್ ಕ್ವಶನ್ ರಾಂಗ್ ಆಗಿ ಬಂದಿದೆ ಅಷ್ಟೇ. ಸೊ ಯಾರ್ಯಾರಿಗೆ ಭಾರತ ರತ್ನ ಸಿಕ್ಕಿದೆ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ನಾನಾಜಿ ದೇಶ್ಮುಖ್, ಭೂಪೇನ್ ಹಜಾರಿಕಾ ಮತ್ತು ಪ್ರಣಬ್ ಮುಖರ್ಜಿ ಅವರಿಗೆ 2019 ಕೊಡಲಾಗಿತ್ತು. ಅದಾದ ನಂತರ ಯಾರಿಗೂ ಭಾರತ ರತ್ನ ಇನ್ನೂ ಕೊಟ್ಟಿಲ್ಲ. ಸೊ ಭಾರತ ರತ್ನ ಒಂದು ಭಾರತ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಆಗುತ್ತೆ. 1954ರಿಂದ ನೀಡ್ತಾ ಬರ್ತಾ ಇದ್ದಾರೆ. ಸಿ ರಾಜಗೋಪಾಲ್ಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್, CV ರಾಮನ್ ಅವರಿಗೆ ಮೊದಲ ಬಾರಿಗೆ 1954ರಲ್ಲಿ ನೀಡಲಾಗಿತ್ತು. ಇತ್ತೀಚೆಗೆ 2019ರಲ್ಲಿ ಪ್ರಣಬ್ ಮುಖರ್ಜಿ, ಭೂಪೇನ್ ಹಜಾರಿಕಾ ಮತ್ತು ನಾನಾಜಿ ದೇಶ್ಮುಖ್ ಅವರಿಗೆ ನೀಡಲಾಗಿದೆ. ಕನ್ನಡಿಗರಿಗೆ ಎಂ ವಿಶ್ವೇಶ್ವರಯ್ಯನವರಿಗೆ 1955, ಭೀಮ್ಸೇನ್ ಜೋಶಿರವರಿಗೆ 2008-9ರಲ್ಲಿ, 2013-14ರಲ್ಲಿ CNR ರಾವ್ ಅವರಿಗೆ. ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ರಚಿಸಿದವರು ರವೀಂದ್ರನಾಥ ಟ್ಯಾಗೋರ್ ಅವರು ಅಲ್ವಾ? ವೆರಿ ಈಸಿ. ರಾಮಚರಿತಮಾನಸ ಪುಸ್ತಕದ ಕರ್ತೃ ಬಹಳ ಸಲ ಕೇಳ್ತಾ ಇದ್ದಾರೆ, ತುಳಸಿದಾಸ. ದಾಸ್ ಕ್ಯಾಪಿಟಲ್ ಕಾರ್ಲ್ ಮಾರ್ಕ್ಸ್, ರಾಮಚರಿತಮಾನಸ ತುಳಸಿದಾಸ್. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವ ಯಾವುದು ಅಂದ್ರೆ ಬಿಸ್ಮಿಲ್ಲಾ ಖಾನ್ ಶಹನಾಯಿ, MS ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತ, ಪಂಡಿತ್ ಭೀಮಸೇನ್ ಜೋಶಿ ಹಿಂದೂಸ್ತಾನಿ ಸಂಗೀತ, ಪಂಡಿತ್ ರವಿಶಂಕರ್ ತಬಲಾ. ಅಂದ್ರೆ ಸರಿಯಾದ ಉತ್ತರ ಪಂಡಿತ್ ರವಿಶಂಕರ್ ಅವರು ತಬಲಾ ಅಲ್ಲ, ಇವರೊಬ್ಬ ಸಿತಾರ್ ವಾದಕರಾಗ್ತಾರೆ. ಓಕೆ, ಇವರಿಗೆ 1999ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ರವಿಶಂಕರ್ ಚೌಧರಿ, ಪಂಡಿತ್ ರವಿಶಂಕರ್ ಅವರಿಗೆ. ಹೀಗೆ ಕೆಲವೊಬ್ಬರು ಯಾವ್ಯಾವ ಒಂದು ಸಂಗೀತದ ವಿಭಾಗಗಳಲ್ಲಿ ಪ್ರಸಿದ್ಧರಿದ್ದಾರೆ. ಪಂಡಿತ್ ಭೀಮಸೇನ್ ಜೋಶಿರವರು, ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರು ನೋಡಬಹುದು. ಅದೇ ತರ ನಮ್ಮ ಗಂಗೂಬಾಯಿ ಆನ್ಗಲ್ ಅವರು, ಪಂಡಿತ್ ಚನ್ನುಲಾಲ್ ಮಿಶ್ರಾರ್ ಅವರು, ಅಥವಾ ಸಂತೂರು ವಾದಕ ಯಾರು ಅಂದ್ರೆ ಸಂತೂರು ವಾದಕ ಕೆಲವೊಬ್ರು ಫೇಮಸ್ ಇದ್ದಾರೆ. ಇತ್ತೀಚೆಗೆ ಒಬ್ರು ನಿಧನರಾಗಿದ್ರಿ ರೀ, ಪಂಡಿತ್ ಶಿವಕುಮಾರ್ ಶರ್ಮಾ, ಸಂತೂರು ವಾದಕರು, ವೆರಿ ವೆರಿ ಫೇಮಸ್, ಇತ್ತೀಚೆಗೆ ನಿಧನರಾಗಿದ್ರು. ಹಾಗಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅವರು ಯಾವ ಒಂದು ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳ್ತಾರೆ. ಪ್ರತಿ ವರ್ಷ ಸರಸ್ವತಿ ಸಮ್ಮಾನವನ್ನ ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಗೆ ನೀಡಲಾಗುತ್ತದೆ. ಸಾಹಿತ್ಯ ಕ್ಷೇತ್ರ. ಇತ್ತೀಚೆಗೆ ಯಾರಿಗೆ ನೀಡಲಾಗಿತ್ತು? ತಮಿಳಿನ ಶಿವಶಂಕರಯ್ಯರವರಿಗೆ. ಕನ್ನಡದಲ್ಲಿ ವೀರಪ್ಪ ಮೊಯ್ಲಿ, SL ಭೈರಪ್ಪರವರಿಗೆ ನೀಡಿದ್ದಾರೆ. ಇದನ್ನು ಆಲ್ರೆಡಿ ಮಾತಾಡಿದ್ದೀವಿ. ಸುಂದರ್ ಪಿಚ್ಚೈ ಅವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ಸೊ ಸುಂದರ್ ಪಿಚ್ಚೈ ಆಲ್ಫಾಬೆಟ್ನ CEO ಅಥವಾ ಗೂಗಲ್ನ CEO. ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಗಂಡ ಬೇರುಂಡ. ಮೈಸೂರು ಸಂಸ್ಥಾನದ ರಾಜ್ಯದ ಸಾಮ್ರಾಜ್ಯದ ಲಾಂಛನವೂ ಕೂಡ ಆಗಿತ್ತು. ಇನ್ನು ಕರ್ನಾಟಕದ ಇದು ಯಾವ್ದ್ಯಾವುದು? ಸೊ ನೋಡಿ, ಸತ್ಯಮೇವ ಜಯತೆ ಕರ್ನಾಟಕದ ಲಾಂಛನ. ಜಯ ಭಾರತ ಜನನೀಯ ತನುಜಾತೆ ಸ್ಟೇಟ್ ಸಾಂಗ್ ಆಗುತ್ತೆ. ಏಷ್ಯನ್ ಎಲಿಫೆಂಟು ನಮ್ಮ ರಾಜ್ಯ ಪ್ರಾಣಿ. ನೀಲಕಂಠ ಪಕ್ಷಿ ಆಲ್ರೆಡಿ ಕೇಳಿದ್ರು. ಸೊ ಇಂಡಿಯನ್ ರೋಲರು ನಮ್ಮ ರಾಜ್ಯ ಪಕ್ಷಿ ಆಗುತ್ತೆ. ಸ್ಟೇಟ್ ಬಟರ್ಫ್ಲೈ ಸದರ್ನ್ ಬರ್ಡ್ ವಿಂಗು. ಇನ್ನು ಕಮಲದವು ನಮ್ಮ ಸ್ಟೇಟ್ ಫ್ಲವರ್ ಆಗುತ್ತೆ. ಗಂಧದ ಮರ ಸ್ಟೇಟ್ ಟ್ರೀ ಆಗುತ್ತೆ. ಇನ್ನು ಕರ್ನಾಟಿಕ್ ಕ್ರಾಪು ಸ್ಟೇಟ್ ಫಿಶ್ ಆಗುತ್ತೆ. ಮಾವಿನ ಹಣ್ಣು ಸ್ಟೇಟ್ ಫ್ರೂಟ್ ಆಗುತ್ತೆ. ಇವುಗಳಲ್ಲಿ ಯಾವ ಪಡೆಗಳು ಭಾರತ ಮತ್ತು ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನ ಮಾಡ್ತವೆ? ಭಾರತ ಮತ್ತು ಚೀನಾ ಗಡಿ ಅಂದ್ರೆ ITBP. ಓಕೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ITBP ಚೀನಾ ಗಡಿಯಲ್ಲಿ ಇದೆ. ಇನ್ನು ಬೇರೆ ಬೇರೆ ಆಸಾಂ ರೈಫಲ್ಸು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು CISF, ಸೆಂಟ್ರಲ್ ರಿಸರ್ವ್ ಪೊಲೀಸ್
ಫೋರ್ಸ್ CRPF, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ITBP, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG, ಸಶಸ್ತ್ರ ಸೀಮಾ ಬಲ, ಇವುಗಳೆಲ್ಲವನ್ನ ಸೇರಿಸಿ ನಾವು CAPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಮರ್ಜ್ ಮಾಡಿದ್ದಾರೆ, ನೆನ್ಪಿಟ್ಕೋಬೇಕು. ಓಕೆ, ಅಂಬಾರಿ ಸ್ವಪ್ನ ಶ್ರೇಣಿ ಏನನ್ನು ಸೂಚಿಸುತ್ತದೆ ಅಂದರೆ KSRTC ಒಂದು ಒಳ್ಳೆ ಬಸ್ ಆಗುತ್ತೆ, ಲಕ್ಸರಿ ಬಸ್ ಅಂಬಾರಿ. ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂದ್ರೆ ವಿಜ್ಞಾನ ಕ್ಷೇತ್ರದ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ. ಓಕೆ, RK ಲಕ್ಷ್ಮಣ್ ಅವರು ಒಬ್ಬ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು. ಅವರ ಸಹೋದರ RK ನಾರಾಯಣ್ ಅವರು ಮಾಲ್ಗುಡಿ ಡೇಸ್ ಇಂದ ವೆರಿ ಫೇಮಸ್ ಆಗಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಕರ್ನಾಟಕ ಮೂಲದವರು, ಮೈಸೂರು ಮೂಲದವರು ಅನ್ನೋದು ನೆನ್ಪಿಡಬೇಕು. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ. ಅಟ್ಟಕಥಾ, ನವರಸಗಳು, ತಂಕುತಿಟ್ಟು, ತೊಟ್ಟಾಯಂ ಅಂದ್ರೆ ತೆಂಕುತಿಟ್ಟು ಅಥವಾ ತಂಕುತಿಟ್ಟು, ಇದು ಯಕ್ಷಗಾನದ ಒಂದು ರೂಪವಾಗುತ್ತೆ. ಹಾವು ದೋಣಿ ಸ್ಪರ್ಧೆಗಳು ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದವೆ? ಓಣಂಗೆ ಸಂಬಂಧಿಸಿದವೆ ಹಾವು ದೋಣಿ ಸ್ಪರ್ಧೆಗಳು. ಇದನ್ನ ವಲ್ಲಂ ಕಾಳಿ ಬೋಟ್ ರೇಸ್ ಅಂತ ಕರೀತಾರೆ. ಇದನ್ನು ಬಹಳ ಸಲ ಕೇಳ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯನ್ನ ಅಥವಾ ಕೋಣದ ಓಟದ ಸ್ಪರ್ಧೆ ಅನ್ಬೋದು, ಅದನ್ನ ಕಂಬಳ ಅಂತ ಕರಿತೀವಿ ಅಲ್ವಾ. ಕಂಬಳ ಕರ್ನಾಟಕದ ಒಂದು ಕೋಣದ ಓಟದ ಸ್ಪರ್ಧೆ ಆಗುತ್ತೆ ಗದ್ದೆಯಲ್ಲಿ ಅಲ್ವಾ. ಅದಕ್ಕೆ ಶ್ರೀನಿವಾಸ್ ಗೌಡ ವೆರಿ ಫೇಮಸ್ ಇದ್ದಾರೆ. ಈತನನ್ನ ಕಂಬಳದ ಹುಸೇನ್ ಬೋಲ್ಟ್ ಅಂತ ಕೂಡ ಕರೀತಾರೆ. ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಮತ್ತೊಮ್ಮೆ ಕೇಳಿದ್ದಾರೆ 2019 CRDR ಅಲ್ಲಿ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಚನ್ನಪಟ್ಟಣ ಯಾವುದಕ್ಕೆ ಫೇಮಸ್ಸು? ಸೊ ಆಟಿಕೆಗಳಿಗೆ ಅಲ್ವಾ. ಚನ್ನಪಟ್ಟಣದ ಗೊಂಬೆಗಳಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಇವುಗಳನ್ನ ಆಲೆ ಮರ ಅಥವಾ ಐವರಿ ವುಡ್ ಇಂದ ಮಾಡಲಾಗುತ್ತೆ. ಇನ್ನು ಸುವರ್ಣ ವಿಧಾನಸೌಧ ಇರ್ತಕ್ಕಂಥ ಸ್ಥಳ ಬೆಳಗಾವಿ ಆಗುತ್ತೆ. 2012ರಲ್ಲಿ ಪ್ರಣಬ್ ಮುಖರ್ಜಿರವರು ಉದ್ಘಾಟನೆಯನ್ನು ಮಾಡಿದ್ರು, ರಾಷ್ಟ್ರಪತಿಗಳಿದ್ರಾಗ. ಇನ್ನು ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು ಅಂದ್ರೆ ಜೈನರ ಯಾತ್ರಾ ಸ್ಥಳ ಶ್ರವಣಬೆಳಗೊಳ. ಅಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನ ನೋಡ್ಬೋದು. ಚಾವುಂಡರಾಯ ನಿರ್ಮಿಸಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಏನು ಯಾತ್ರಾ ಸ್ಥಳ ಜೈನರದು. ವಿಶ್ವದ ಅತಿ ಎತ್ತರದ ಏಕಶಿಲಾ ಪ್ರತಿಮೆಗಳಲ್ಲಿ ಒಂದಾಗಿದೆ. ನೊಮ್ಯಾಡಿಕ್ ಎಲಿಫೆಂಟ್ ಅಂದ ತಕ್ಷಣ ನಾವು ಮಂಗೋಲಿಯಾದೊಂದಿಗೆ ಮಾಡ್ತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗುತ್ತೆ. ಸೊ ವಿಶ್ವ ಪೋಸ್ಟ್ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದಿನ? ಅಕ್ಟೋಬರ್ 9 ವಿಶ್ವ ಪೋಸ್ಟ್ ದಿನ ಅಥವಾ ವರ್ಲ್ಡ್ ಪೋಸ್ಟ್ ಡೇ ಅಕ್ಟೋಬರ್ 9 ಆಗುತ್ತೆ. ಒಂದಲ್ಲ ಎರಡಲ್ಲ ಸಾಮಾಜಿಕ ಹಾಸ್ಯ ಚಲನಚಿತ್ರ ಯಾರು ಬರೆದು ನಿರ್ದೇಶಿಸಿದ್ದಾರೆ ಅಂತ ಕೇಳಿದ್ರೆ 2019ರಲ್ಲಿ ಡಿ ಸತ್ಯಪ್ರಕಾಶ್ ಅವರು. ಓಕೆ, ಒಂದಲ್ಲ ಎರಡಲ್ಲ ಒಂದು ಹಾಸ್ಯ ಚಿತ್ರ ಡಿ ಸತ್ಯಪ್ರಕಾಶ್. 2019 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತೊಮ್ಮೆ ಕೇಳಿದ್ದಾರೆ. ಸೊ ಅವಾಗ ಯಾರಿಗೆ ಕೊಟ್ಟಿದ್ರು? ಅವಾಗ ರಜನಿಕಾಂತ್ ಅವರಿಗೆ. ಆಶಾ ಪಾರಿಕ್ 2020, ಅಮಿತಾಬ್ ಬಚ್ಚನ್ 2018, ಡಾಕ್ಟರ್ ರಾಜ್ಕುಮಾರ್ 1995. ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೇವಿಕಾ ರಾಣಿ 1969. ಪ್ರೈಸ್ ಮನಿ 10 ಲಕ್ಷ 1969 ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಕ್ಷೇತ್ರಕ್ಕೆ ನೀಡ್ತಾರೆ. ಕೆಳಗಿನ ಯಾವ ಪಟ್ಟಣವು ನದಿಯ ದಂಡೆಯಲ್ಲಿಲ್ಲ? ಅಹಮದಾಬಾದ್, ಕಲ್ಕತ್ತಾ, ಮುಂಬೈ, ಪಾಟ್ನಾ. ಅಂದ್ರೆ ಮುಂಬೈ ನದಿ ದಂಡೆ ಮೇಲೆ ಇಲ್ಲ, ಬದಲಾಗಿ ಅಹಮದಾಬಾದ್ ಸಬರಮತಿ ನದಿ, ಕೋಲ್ಕತ್ತಾ ಹುಗ್ಲಿ ನದಿ, ಪಾಟ್ನಾ ಮೋಸ್ಟ್ಲಿ ಗಂಗಾ ನದಿ. ಕರೆಕ್ಟ್. ಓಕೆ, ಇನ್ನು ಯಾವ್ಯಾವ ನದಿ ಮೇಲೆ ಯಾವ್ಯಾವ ಇದಾವೆ ನೋಡಿ. ಗಂಗಾ ನದಿ ಮೇಲೆ ಋಷಿಕೇಶ, ಹರಿದ್ವಾರ, ಕಾನ್ಪುರ, ಅಲಹಾಬಾದ್, ವಾರಣಾಸಿ, ಪಾಟ್ನಾ. ಯಮುನಾ ನದಿ ಮೇಲೆ ದೆಹಲಿ, ಮಥುರಾ, ಆಗ್ರಾ, ಕಲ್ಪಿ, ಅಲಹಾಬಾದ್. ಬ್ರಹ್ಮಪುತ್ರ ನದಿ ಮೇಲೆ ಗುವಾಹಟಿ. ದಾಮೋದರ್ ನದಿ ಮೇಲೆ ಬೊಕಾರೋ, ಆಸನ್ಸೋಲ್, ರಾಣಿಗಂಜ್, ದುರ್ಗಾಪುರ್, ಬರ್ಧಮಾನ್. ನರ್ಮದಾ ನದಿ ಮೇಲೆ ಹೋಶಂಗಾಬಾದ್, ಜಬಲ್ಪುರ್, ಓಂಕಾರೇಶ್ವರ್, ದೇವಾಸ್, ಧರ್ಮಪುರಿ. ಗೋದಾವರಿ ನದಿ ಮೇಲೆ ನಾಸಿಕ್, ನಿಜಾಮಾಬಾದ್, ರಾಜಮಂಡ್ರಿ. ಕಾವೇರಿ ನದಿ ದಂಡೆ ಮೇಲೆ ಕುಶಾಲನಗರ, ಶ್ರೀರಂಗಪಟ್ಟಣ, ಕರೂರು, ತಿರುಚಿರಾಪಳ್ಳಿ, ತಂಜಾವೂರು. ಕೃಷ್ಣಾ ನದಿ ದಂಡೆ ಮೇಲೆ ಸಾಂಗ್ಲಿ, ರಾಯಚೂರು, ಮಹಬೂಬ್ ನಗರ, ನಲ್ಗೊಂಡ, ಕೃಷ್ಣ, ಹೀಗೆ. ಓಕೆ, ಆಗ್ರಾ ಯಾವ ನದಿಯ ದಡದಲ್ಲಿದೆ? ಆಗ್ರಾ ಯಮುನಾ ನದಿಯ ದಡದಲ್ಲಿದೆ. ಸೊ ತಾಜ್ ಮಹಲ್ ಅಲ್ಲಿದೆ. ಸೊ ಹಾಗಾಗಿ ವೆರಿ ಫೇಮಸ್, ಒನ್ ಆಫ್ ದ ಅರ್ಲಿಯೆಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ಬೋದು. ಉತ್ತರ ಪ್ರದೇಶದ ಆಗ್ರಾ, ಶಹಜಾನ್ ಕಟ್ಟಿಸ್ತಾನೆ, ಮುಂತಾಜ್ ಮಹಲ್ ಅಂತ ಕರಿಬೋದು. ಹೀಗೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಸೊ ನವದೆಹಲಿಯಲ್ಲಿದೆ. ಇಂಡಿಯನ್ ಅಗ್ರಿಕಲ್ಚರ್